ಒಂಚೂರು ಮುಂದೆ ಸರ್ಸ್ರಪ್ಪ ಇದನ್ನ ಅನುಕೂಲ ಆಗ್ತದೆ ನೋಡಿ. ಆಚಾರ ಫುಲ್ ಎಲ್ಲ ಕಡೆ ಗಾಳಿ ಇಲ್ಲೇ ನೋಡ್ರಿ, ಅಲ್ಲೇ ಇಲ್ಲೇ ಗಾಳಿ ಆರಾಮ. ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ್ಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೆ ವರದೋಸ್ತು ನಿರಂತರಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಸ್ತೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲೆ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಇಲ್ಲಿ ಶುರು ಮಾಡಿದರೆ 25, 26, 27 ಮೂರು ಬಿಡ್ತಾನೆ. ಮೂರಪ್ಪನರು ಒಂದು ಹಂತಕ್ಕೆ ತಂದ್ರು ನೆಕ್ಸ್ಟ್ ಈಗ ನಾವು ಅವ್ರು ಹೇಳಿದಂಗೆ ಕೇಳ್ತೇವೆ. ನಾವು ಇಷ್ಟ ಅವ್ರು ಎಷ್ಟು ಕೇಳಿದ್ರೆ ನಾವು ಭಾಳ ಸುಖ ಅದಲ್ಲ. ಇಲ್ಲಿ ನಾನು ತಾರತಮ್ಯ ಸಂಧಿನ ಕೆಲವೇ ಹೆಚ್ಚು ಕಡಿಮೆ ಇರಬಹುದು. ಮತ್ತೆ ಕೆಲವೇ ಹೆಚ್ಚು ಕಡಿಮೆ ಇದ್ರಾಗ 25 ಇದ್ರಾಗ ಕೆಲವು ಕಡೆ 24 20 ಹಿಂಗಿರುತ್ತೆ, ಹೆಚ್ಚು ಕಡಿಮೆ ಇರ್ತದೆ. ಇದು ಇಲ್ಲಿ ಆರೋಹಣ ಅಂದ್ರೆ ಕಲ್ಪನಾ ಬಂತಲ್ಲ. ಆರೋಹಣ ಅಂದ್ರೆ ಮಗ ನೀವು ಭಜನೆ ಮಾಡೇ ಮಾಡ್ತೀರಿ. ಅವರೋಹಣ ಆರೋಹಣ, ಆರೋಹಣ ಅವರೋಹಣ. ಆರೋಹಣ ಅಂದ್ರೆ ಹೆಂಗ, ಎದಕ್ಕೆ ಆರೋಹಣ ಅಂತಾರ? ಏರಿಕೆ ಕ್ರಮ. ಹೌದು. ಅವರೋಹಣ ಅಂದ್ರೆ ಇಳಿಕೆ ಕ್ರಮ. ಹೌದಾ? ಇಲ್ಲಿ ಹೆಂಗ ಹೇಳ್ತಾರ ಅಂತ ಕೇಳಿದ್ರೆ, ಆರೋಹಣ ಅಂದ್ರೆ ಕೆಳಗಿನಿಂದ ಮ್ಯಾಲ ತನಕ ನಿಶ್ಚಿತ, ಹಿಂಗಿಂದ ಹಿಂಗ್ ತನಕ. ಭಜನೆ ಮಾಡೋ ಎಲ್ಲ ಗೊತ್ತಿರ್ತಾವ. ಭಜನೆ ಮಾಡೋ ಪದ್ಧತಿ ಹೆಂಗದ ಗೊತ್ತು. ಮೊದ್ಲೇಕ ಗಣಪತಿ ಅಂದ, ಆಮೇಲೆ ಎಲ್ಲ ಯತಿಗಳು, ಯತಿಗಳ ಆಮೇಲೆ ದೇವತೆಗಳು, ಆಮೇಲೆ ಹನುಮಂತೇವರು, ಆಮೇಲೆ ಲಕ್ಷ್ಮೀ ದೇವಿ, ಆಮೇಲೆ ವಾಯುದೇವರು, ಪರಮಾತ್ಮ, ಹಿಂಗೆ ಬರ್ಕೋತ ಆ ರೀತಿ ಒಳಗೆ ತಾರತಮ್ಯ ಹೇಳ್ತಾರೆ. ಮತ್ತಿಲ್ಲಿ ಏನು ವೈಶಿಷ್ಟ್ಯ ಏನು? ಹರಿಕಥಾಮೃತ ಸಾರೊಳಗೆ 8 ಸಂಧಿ ಅದಕ್ಕೆ ಮೀಸಿಟ್ರು ದಾಸರು. ತಾರತಮ್ಯಕ್ಕೆ ಅಣು ತಾರತಮ್ಯ, ಬೃಹತ್ ತಾರತಮ್ಯ, ಕಕ್ಷ ತಾರತಮ್ಯ, ಇವೆಲ್ಲ ತಾರತಮ್ಯ. ಈಗ ತಾರತಮ್ಯಕ್ಕೆ ಎಷ್ಟು ಬೆಲೆ ಅದ ಅನ್ನೋದನ್ನ ಅದು ಜೀವನದಾಗೂ ಖರೆ. ಸುಳ್ಳೇನಲ್ಲ. ಮತ್ತೆ ತಾರತಮ್ಯ ಅಂದ್ರೆ ಯಾರೋ ನಮ್ಮ ಮೇಲೆ ಸುಳ್ಳೆ ಅಪವಾದ ಮಾಡ್ತಾರೆ. ತಾರತಮ್ಯ ಹಿಂಗ ಹಂಗ ತಿಳ್ಕೊಂಡೆ, ಹಂಗೇನಿಲ್ಲ. ಮನೆಯೊಳಗೆ ತಾರತಮ್ಯದೇ ಇಲ್ಲ ಮತ್ತೆ. ಹೌದಲ್ಲ? ಹೆಂಗ ತಾರತಮ್ಯದ ಗೊತ್ತನಕ ಸಗದಿ ಮಾಡ ನಿತ್ಯಕ್ಕೆ. ಆಗ ನೋಡ್ರಿ, ನಿಮ್ಮ ಮನೆಯವ್ರು ಅಡಿಗೆ ಮಾಡ್ತಾರ. ಹೌದಲ್ಲ? ನೀವೆಲ್ಲ ಊಟ ಮಾಡ್ತೀರಿ. ಮತ್ತವ್ರು ಊಟ ಮಾಡಿಬಿಟ್ರೆ ಯಾಕೆ ಅವ್ರು ಯಾಕೆ ಮಾಡ್ಬಾರ್ದು? ಮೊದ್ಲ ಅವ್ರಂತ ನಾ ಅಡಿಗೆ ಮಾಡಿ ನಾ ಉಂತೀನಿ, ನೀವು ಬೇಗ ಹಾಕೊಂಡು ಉಂಡ್ರಿ ಅಂದ್ಬಿಟ್ರೆ, ಅಥವಾ ಸಣ್ಣ ಕೂಸಿರ್ತದ, ನಾ ಅಡಿಗೆ ಮಾಡಿದ್ ಬಿಟ್ಬಿಟ್ರೆ ಹೆಂಗಾಗ್ತದ? ಹೌದಾ? 1. ಎರಡನೇದು ಲಗ್ನ ಮುಂಜು ಅಂತ ಎಂತವಾಗ್ತದೆ ಮನ್ಯಾಗ. ಅದಲ್ಲ, ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ ಮೊದ್ಲೇಕ. ಮೊದ್ಲು ಹಿರಿಯರಿಗೆ ಮಾಡಿ ಆಮೇಲೆ ಕೆಳಕ್ಕೆ ಹೋಗೋದು ಬರ್ತಾರೆ. ಅಂದ್ರೆ ತಾರತಮ್ಯ ಎಲ್ಲ ಕಡೆಗೂ. ಈಗ ಈ ಚೀಫ್ ಮಿನಿಸ್ಟರ್ ಇದ್ದಾನೆ, ಇವ್ ಹೋಗಿ ಪ್ರೈಮ್ ಮಿನಿಸ್ಟರ್ ಕೂಡ್ಲಿ ಬರ್ತಾನೆ. ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಕೂಡ್ಲಿ ಬರ್ತಾನೆ? ಇಲ್ಲೇ ಇಲ್ಲ. ಅವ್ರ ಕ್ವಾಲಿಫಿಕೇಶನು, ಅವ್ರ ಡಿಗ್ರಿ ಹೆಂಗದ ಹಂಗೆ ನಮ್ಮಲ್ಲಿ ತಾರತಮ್ಯ. ಊಟ ತಾರತಮ್ಯ ಇಲ್ಲ. ನೀವು ಹೋಳಿಗೆ ತಿಂದ್ರಿ, ನಾವು ಹೋಳಿಗೆ ತಿಂತೀವಿ. ಊಟ ಏನು ತಾರತಮ್ಯ ಇಲ್ಲ. ಅವ್ರಿಗೆಲ್ಲರಿಗೆ ಬಿಡ್ಸೋದು, ನಮಗೆಲ್ಲರಿಗೆ ಬಿಡಿಸೋದ. ಆದರೆ ಸಾಧನದೊಳಗೆ, ಅಭ್ಯಾಸದೊಳಗೆ, ಜ್ಞಾನದೊಳಗೆ ತಾರತಮ್ಯದ ಇಲ್ಲ. ಹಂಗೆ ಪರಮಾತ್ಮ ತಾರತಮ್ಯ ಇರ್ತಕ್ಕಂಥ ಒಂದು ಸಂಪರ್ಕ. ಅದನ್ನ ಇಲ್ಲಿ ಹೇಳ್ಕೊತ ದಾಸರಾಯರು. ಇದು ನೋಡ್ರಿ, ಇದ್ರೊಳಗೆ ಇಲ್ಲಿ ಪ್ರಾರಂಭದಿಂದ ಹಿಡ್ಕೊಂಡು ಮೊದಲಿಂದ ಹಿಡ್ಕೊಂಡು ಮತ್ತೆ ತಾರತಮ್ಯ ಬರ್ತದೆ. ಸ್ವಲ್ಪ ಕನ್ಫ್ಯೂಸಿಂಗ್ ಅದ, ಮತ್ತೆ ಸ್ವಲ್ಪ ಡಿಫಿಕಲ್ಟು ಅದ. ಮತ್ತೆ ಸಂಜೆ ಅದು ಲಘು ಲಘು ಅರ್ಥ ಆಗೋದಿಲ್ಲ ಕೆಲವೇ ಪದ್ಯದ್ರು ಕೂಡ ಅಂತಾರ. ಈ ತಾರತಮ್ಯ ಇಲ್ಲಿ ಅಷ್ಟ ಅದನು, ಮೋಕ್ಷದಾಗೋದನು. ಮೋಕ್ಷಕ್ಕೆ ಹೋದೇವಿ ಅಂತ ತಿಳ್ಕೊಡ್ರಿ ನೀವಲ್ಲ. ಅಲ್ಲಿ ತಾರತಮ್ಯ ಇರಬಾರ್ದು, ಇರ್ಬೇಕು. ಅಲ್ಲೂ ಇರ್ಬೇಕು ಅಂತ. ಅಲ್ಲಿ ಆಚಾರ ಒಂದು ಮಾತು, ಅಣುಭಾಷ್ಯ ಅಂತ ಒಂದು ಗ್ರಂಥದ ಆಚಾರ. ತಾರತಮ್ಯಂ ವಿಮುಕ್ತಿಗಂ. ಅಲ್ಲಿ ಮತ್ತಕ್ಕಂಥ ತಾರತಮ್ಯಂ ವಿಮುಕ್ತಿಗಂ. ಅಲ್ಲಿ ಮೋಕ್ಷಕ್ಕೂ ತಾರತಮ್ಯ ಅದ. ಏನು ಅಲ್ಲಿ ತಾರತಮ್ಯ ಅಂದ್ರೆ, ಇಲ್ಲಿ ಯಾರು ಹೆಚ್ಚು ಸಾಧನ ಮಾಡ್ತಾರೆ ಹೆಚ್ಚು ಆನಂದ ಅವರಿಗೆ, ಕಮ್ಮಿ ಮಾಡೋರಿಗೆ ಕಮ್ಮಿ ಆನಂದ. ಹಂಗಿರ್ಲಿಕ್ಕೆ ಬೇಕಲ್ಲ. 3 ಸಂಧ್ಯಾವನೆ ಮಾಡೋದು ಏನು ಪುಣ್ಯ ಅದ? 1 ಹೊತ್ತು ಮಾಡೋದು ಅಷ್ಟ ಬಂದ್ಬಿಟ್ರೆ 3 ಹೊತ್ತು ಮಾಡಿ ನಾನು 1 ಹೊತ್ತು ಮಾಡ್ತೇನೆ ಅಂತ ನಾಳೆ
ಹೌದಿಲ್ಲ? ಏಕಾಶಿ ಮಾಡಿದ ಇರೋ ಪುಣ್ಯ ಬೇರೆ, ಮಾಡಿದ ಇರೋ ಪುಣ್ಯ ಬೇರೆ. ಇಲ್ರಿ ನನಗೆ ಆಗಿಲ್ಲ ಏಕಾಶಿ ಬಿಟ್ಬಿಟ್ಟೆ ಅನ್ನೋದು ಅವನ ಪುಣ್ಯ ಬೇರೆ. ಮತ್ತು ಒಟ್ಟಿಗೆ ಒಂದಾಗ್ಬಿಟ್ರೆ ಏಕಾಶಿ ಅಂತ ಹೋಗ್ತದೆ ಎಲ್ಲ ಕಡೆಗೆ. ತಾರತಮ್ಯಕ್ಕೆ ಇಷ್ಟು ಮಹತ್ವ ಒಂದು ಸ್ವಲ್ಪ ಎಷ್ಟು ನಮ್ಮಲ್ಲಿ ಆ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಂತಾರ ಮುಂದುವರೆಯೋದು. ಎರಡನೇದು, ಇಲ್ಲಿ ಒಂದು ಕಥಾ ಬರ್ತದೆ, ಮುಂದೆ ಹೇಳ್ತೇನೆ ಬಂದಾಗ. ಅದನ್ನ ಹೆಂಗ ಅತೀ ಕಡಿಮೆ ಜೀವನರಿಂದ ಪರಮಾತ್ಮನ ತನಕ ತಾರತಮ್ಯ ಇದಕ್ಕೆ ಆರೋಹಣ ಅಂತ ಹೆಸರು. ಇದಕ್ಕೆ ಅತೀ ಕಡಿಮೆ ಜೀವರು ಅಂದ್ರೆ ಯಾರವರು? ಅದಕ್ಕೂ ಕೆಳಗಿದ್ದಾರ, ಅದಕ್ಕೂ ಕೆಳಗಿದ್ದಾರ. ಮತ್ತೆ ಇಲ್ಲಿ ಬರ್ತಾರೆ ನೋಡ್ರಿ, ಅನ್ಯ ದಾಸ ಇದು ಹರಿಕಥಾಮೃತ ಸಾರ ಇಷ್ಟೊಂದು. ಮತ್ತೆ ಯಾಕೆ ಗೊತ್ತ? ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಇಷ್ಟು ಹೇಳಿ ನಂಗೆ ಗೊತ್ತಿಲ್ಲ ಅಂತಾರೆ ಮತ್ತೆ ದಾಸ. ಇಷ್ಟು 20 ಸಿಂಧಿ ಹೇಳ್ಯಾರಿ ಗಾಳೆ, ನನಗೆ ಎಷ್ಟು ಗೊತ್ತಾ ಚೇತನ್ರಿಪ್ಪ ಅಂತ. ಅವ್ರ ಹಂಗೆ ಅನ್ಬೇಕಾದ್ರೆ ನಮ್ಮ ಗತಿ ವಿಚಾರ ಮಾಡ್ತೀನಿ, ಎಷ್ಟು ವಿನಯದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಯಾರು ಕೇಳಬೇಕು? ಹರಿಭಕ್ತರು ಆದರದಿ ಕೇಳುವುದು. ಮೊದಲೇ ಹೇಳ್ಬಿಟ್ರು, ದಾಸರ ಕೆಲಸ ಮಾಡ್ಕೊಳ್ಳಿ ಕೇಳಲಿಕ್ಕೆ ಹೋಗ್ಬಾರ್ದು ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತರೆನಿಸುವ ದಿವ್ಯ ಪುರುಷರ ಉಕ್ತಿ ಲಾಲಿಸಿ ಪೇಳದ ಮುಕ್ತಾಮುಕ್ತ ಜೀವರ, ಮುಕ್ತ ಅಮುಕ್ತ ಬಿಡಿಸೋದನಲ್ಲಿ ಮುಕ್ತಾಮುಕ್ತ ಜೀವರ ತಾರತಮ್ಯವ ಮುನಿಪ ಶೌಂಡ್ಯಲ್ಲ ಸಂಧಿ ಸೂಚನೆ. ಇದು ಇಲ್ಲಿ ಏನು ಹೇಳ್ಯಾರ ಅನ್ನೋದು ಒಟ್ಟು 3 ಸಲ ಹೇಳ್ಬಿಡ್ತಾರೆ ಮೊದ್ಲೇಕ, ಒಷ್ಟಕ್ಕೂ ಹೇಳೋದಿಲ್ಲ. ಇಲ್ಲಿ ಹೇಳ್ತಾರೆ ಮೊದ್ಲೇಕ. ಇಲ್ಲಿ ಭಕ್ತರೆನಿಸುವ ಅಂತಾರ. ಅನೇಕ ಮಂದಿ ಭಕ್ತ ದಿವ್ಯ ಪುರುಷರು ಅವ್ರು ಪ್ರಾರ್ಥನಾ ಮಾಡ್ಕೊಂಡಾಗ ಅವರ ಉಕ್ತಿ ಲಾಲಿಸಿ ಅವ್ರ ಮಾತು ಕೇಳಿ ಮುಕ್ತ ಜೀವರ ಯಾರು ಹೇಳಿದ್ರು ಅಲ್ಲಿ ಹೇಳ್ತಾರೆ ನೋಡ್ರಿ, ಶೌಂಡಿಲ್ಯ ಮುನಿಪ. ಶೌಂಡಿಲ್ಲ ಅಂತ ಒಬ್ಬ ಮುನಿಗಳು, ಶ್ರೇಷ್ಠ ಜ್ಞಾನಿಗಳು. ಮತ್ತು ಅವ್ರ ಕೆಲಸ ಏನು? ಜ್ಞಾನ ಮಾಡೋದು ಅವ್ರ ಕೆಲಸ ಅಲ್ಲ. ಅನೇಕ ಮಂದಿ ಭಕ್ತರು ಕೇಳಿದ್ರು ಅವ್ರನ್ನ, ಸ್ವಾಮಿ ಹಿಂಗಿಂಗದಲ್ಲ ನನ್ನ ಈ ಬಗ್ಗೆ ತಿಳಿಸ್ಕೊಡಿ ಅಂದ್ಕೊಂಡು ಅವ್ರು ಹೇಳಿದ್ದನ್ನ ನಾ ಹೇಳ್ತೀನಿ ದಾಸರ ಅಂತಾರೆ. ಇಷ್ಟೇ ಅದನ್ನಂತ ಮೊದಲೇಕ ಅವ್ರು ಯಾರ್ಯಾರು ಅದನ್ನ ಹೇಳ್ತಾ ಇದ್ದಾರೆ. ಅವ್ರ ವೈಶಿಷ್ಟ್ಯ ಏನು? ಮೊದಲೇಕ ಆ ಶೌಂಡಿಲ್ಯ ಮುನಿ ಇರ್ತಕ್ಕಂಥ ಮಹಾನುಭಾವ ಅವ ಯಾ ಶೌಂಡಿಲ್ಯ ಮುನಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಹಿಂದಕ್ಕೆ ಒಂದು ಮನ್ವಂತರ, ಚಾಕ್ಷುಷ ಮನ್ವಂತರ ಅಂತ ಮನ್ವಂತರ. ಇದು ಯಾವುದು? ವೆರಿ ಗುಡ್, ಕರೆಕ್ಟ್. ವಯೋಹಿತ ಮನ್ವಂತರ ಚಾಕ್ಷು ಅಂತ ಆಗಿ ಹೋತಲ್ಲಿ ದ್ವಾಪರ ಯುಗದ ಆದಿಭಾಗ ಅದು. ಆ ಭಾಗ ಅಲ್ಲಿ ಆ ಕ್ಷೇತ್ರದಾಗ ಒಬ್ಬ ಒಳ್ಳೆ ಹುಡುಗ, ಅವನ ಹೆಸರು ಸುಯಜ್ಞ. ಸುಯಜ್ಞ ಅಂತ ಅವನ ಹೆಸರು. ಅಂದ್ರೆ ಈ ಸಂಧಿ ಹೇಳಿ ಕಾರಣ ಹೇಳಿಕತ್ತೇನೆ ಮನ. ಸುಯಜ್ಞ ಅಂತಕ್ಕಂಥ ಅವ ಜಾಬಾಲಿ ಋಷಿಯ ಮಗ. ಸುಯಜ್ಞ ಅಂತಕ್ಕಂಥವ ಅವ ಶಾಂಡಿಲ್ಯ ಮುನಿಗಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಬಂದಿದ್ದ. ಸಣ್ಣಂದಿರ ತಿಳ್ಕೊಂಡಾದ್ರೆ ಒಂದಿನ ಅವೇ ಮಾಡಿದ, ಗುರುಗಳು ಹೇಳಿದ್ರು ಅವಾಗ. ಗುರುಗಳು ಬೇಕಾದ ಕೆಲಸ ಹೇಳ್ಬಹುದು. ಹೌದಾ? ಏನು ಹೇಳ್ತಿದ್ರು? ನೀ ದರ್ಭಿ ಗಿರ್ಬಿ ಸಮಿದ ತುಳಸಿ ತಗೊಂಬ ಅಂತ ಅವಾಗ ಅಡಿಗೆ ಕಳಿಸಿರ ಹುಡುಗನ್ನ. ಅವ ಹೋದ. ಹೋಗಿ ಅಡಿಗೆ ಹೋದಾಗ ಅಲ್ಲಿ ದೊಡ್ಡದು ಅರಳಿ ಮರ ಇತ್ತು. ಇವ ಹೋದ, ಆ ಅರಳಿ ಮರದಿಂದ 7 ಬ್ರಹ್ಮರಾಕ್ಷಸ ಹೊರಬಂದ್ಬಿಟ್ಟು. ಒಂದಲ್ಲ ಎರಡಲ್ಲ. ಇವ ನೋಡಿ ಸಣ್ಣ ಹುಡುಗ, 7 ಲಕ್ಷ ಬರ್ತಾ ಇದ್ದೇವೆ. ನೋಡಿದವ, ಅದನ್ನ ಬಿಟ್ಟುಕೊಟ್ಟ. ಪೂರ್ದಿಕ್ಕೆ ಹುಡ್ಕೋತ ಹೊಂಟವ. ತಪ್ಪಿಸ್ಬೇಕಲ್ಲ ಅವರಿಂದ. ತನ್ನ ಪ್ರಯತ್ನ ಮಾಡಿದ ಹುಡುಗ. ಅಲ್ಲಿ ಹೋಗೋ ಹೊತ್ನ್ಯಾಗ ಅವನ್ನ ಬೆನ್ನಟ್ಟಿಂದ ಅವನ ಬಿಡಂಗಿಲ್ಲ ಅವಂಗ. ಅವ ಏನು ಮಾಡಿದ, ಮತ್ತು ಆ ಪೂರ್ವಕ್ಕೂ ಅವೇ ರಾಕ್ಷಸ ಬಂದು ಮತ್ತೆ ಅಲ್ಲಿ ಬಿಟ್ಟ ದಕ್ಷಿಣ ದಿಕ್ಕಿ ಓಡಿದವ ಆ ಹುಡುಗ. ಅಲ್ಲಿಯೂ ಕೂಡ ಅನೇಕ ಬಂದ ಆ ದೇವಳ ಬೆನ್ನಟ್ಟಿವನ್ನ. ಇನ್ಯಾವ ದಿಕ್ಕು ಕುಳಿತನ್ನ ಪಶ್ಚಿಮ ಎಲ್ಲ ದಿಕ್ಕಿ ಬಂದು ಅಂತ ಅರ್ಥ ಆಗ್ತಾ ಇದೆ. ಅಲ್ಲಿ ಏನಾಯ್ತು ಗೊತ್ತಾ? 7 ಕುಷ್ಮಾಂಡ ಇದ್ವು ಅಲ್ಲಿ. ಕುಷ್ಮಾಂಡ ಅಂದ್ರೆ ಗೊತ್ತಾಗ್ತದೆ ನಿಮ್ಮ ಕುಂಬಳಕಾಯಿ, ಕುಷ್ಮಾಂಡ ಸಂಸ್ಕೃತ ಹೆಸರು. ಆ 7 ಕುಷ್ಮ ಮತ್ತೆ 7 ರಾಕ್ಷಸ ಹೊರ ಬಂದ್ವು ಅಲ್ಲಿ. ರಾಕ್ಷಸ ತುಂಬಿಟ್ಟು ಎಲ್ಲ ಅವನು ಸುತ್ತರದನ. ಅಂದ್ರೆ ಅವಕ್ಕೆ ಡ್ಯಾಕಿನಿ ಶಾಕಿ ಅಂತಕ್ಕಂಥ ಅವು ಪಿಶಾಚಿಗ ಅವ್ರ ಕೈ ಬಿದ್ದವ. ಅಲ್ಲಿ ಸಿಕ್ಕಾಗ ಅವಾಗ ಆಕಾಶವಾಣಿ ಆಯ್ತು, ನೋಡು ನಿನಗೆ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ಇದು ಮೇಲೆ ಬರುತ್ತೆ ತಿಳ್ಕೊಟ್ರಿ. ಏನು ಮಾಡೋ ಗೊತ್ತ? ಅವ ವಿಚಾರ ಮಾಡಿದ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಮಾಪತಿ. ಇದು ಗೊತ್ತು ನಿಮಗೆ. ಎಲ್ಲರ ಕೈ ಬಿಟ್ಟಾಗ ಅವರ ಮೊದಲೇ ಗಂತೇವಿ, ಪ್ರಯತ್ನ ಮಾಡ್ತೇವೆ. ನಮ್ಮ ಪ್ರಯತ್ನ ಮಾಡಿರ್ತೀವಿ ನಾವು. ಯಾವಾಗ ನಮ್ಮ ಪ್ರಯತ್ನ ನಿಂತು ಆತ್ಮ ಕೈ ಮುಗಿದು ನಿನ್ನ ದೇವ್ರು ಹೆಂಗೆ ಮಾಡಿಸಿದ್ದಾಳೆ ಅಂತೀವಿಲ್ಲ, ಹಂಗೆ ಆ ಹುಡುಗ ಅಂದಾಗ ಆಕಾಶವಾಣಿ ಆಯ್ತು. ಆ ಸಣ್ಣ ಹುಡುಗ ಏನು ಆಕಾಶವಾಣಿ ಅದನ್ನ ಹೇಳ್ತಾರೆ, ನೀನು ಇಲ್ಲಿ ನದಿ ಅದ, ಸ್ನಾನ ಮಾಡು. ಸ್ನಾನ ಮಾಡಿ ನಿನಗೇನು ಗುರುಗಳು ಹೇಳಲ್ಲ, ನರಸಿಂಹವಂತ ಉಪಾಸನೆ ಮಾಡು. ನರಸಿಂಹದೇವ್ ಇರೋದಷ್ಟಕ್ಕೆ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಅವರು ಇಷ್ಟನೇ ಹೇಳ್ತಾ ಇದ್ದಾರೆ. ಆ ಜಪ ಮಾಡಲಿಕ್ಕೆ ಕುತ್ಕೊಂಡವ ಆ ಹುಡುಗ ಆಗಿರ್ತಕ್ಕಂಥವ. ಮಾಡ್ಕೋತ ಆ ಕೈಯಾಗೆ ನೀರು ತಗೋತಿದ್ದ.
ನೃಸಿಂಹಾಯ ನಮಃ ಅನ್ಬೇಕು. ಆ ಗುರು ಮಂತ್ರ ಹೇಳ್ಬೇಕು. ಅವಾಗ ಹಿಂದಕ್ಕೆ ನೃಸಿಂಹ ಅಂತ ಮಹತ್ವ ಬಂದದ 7ನೇ ಸಂಧಿ ಒಳಗೆ. ಅಲ್ಲಿ ಹೆಂಗೆ ಮಾತು ಮಾಡ್ಕೊಂಡು 7ನೇ ಸಂಧಿ 3-4 ಸೌತ ಹೇಳ್ತಾರಲ್ಲ, ಇದ್ರಲ್ಲಿ ಅದನ್ನ ಹೇಳ್ತಾ ಇದ್ರು. ಆ ರೀತಿಯಾಗಿರ್ತಕ್ಕಂಥದ್ದು ಅವಿ ಮಾಡಿದ ತೊಗೊಂಡ ಅನ್ಬೇಕು. ಆ ನೀರು ತೊಗೊಂಡು ಸಿಡಿಸಿದ್ ನೋಡ್ರಿ ಅವ ಆ ಭೂತಗಳಿಗೆ ಅಟ್ಟು ಕುಡಿದು ಸಿಡಿಸಿದಾಗ ಅವು ಏನಿದ್ದು ನೋಡಲ್ಲ, ಈ ಕೂಡಲೇ 28 ಗ್ರಹ ಒಟ್ಟಿಗೆ ಒಂದೊಂದು ದಿಕ್ಕಿ 7 4 28 ಲೆಕ್ಕ ಅಂತಿಲ್ಲ, 28 ಏನ್ ಮಾಡಿದ್ ಗೊತ್ತನೋ, ಆ ಬಾಲಕನ ಪ್ರಾರ್ಥನೆ ಮಾಡ್ಕೊಂಡು ಹೆಂಗಾರ ಮಾಡಪ್ಪ ನಮ್ಗೆ ಉದ್ಧಾರ ಮಾಡು ಅಂತ ತಿಳ್ಕೊಂಡು ಏನೋ ಶಾಪದ ಪಿಶಾಚಿ ಜನ್ಮ ಬಂದದ ಉದ್ಧಾರವನ್ನು ಕೇಳ್ಕೊತಾ ಇದ್ದಾಗ ಅವ ಹೇಳಿದ ಅವಕ್ಕ ಆ ಪೂರ್ಣಿಮಾ ದಿನ ಸ್ನಾನ ಮಾಡಿ ಫಲ ಹೇಳಿ ಆ ಪಿಶಾಚಿ ದೇಹವನ್ನ ಅವರು ಯಾವ ಉಪದೇಶ ಮಾಡಿದ ಒಗ್ಗಿದ ಆ ಪಿಶಾಚಿ ದೇಹ ಬಿಟ್ಟು ಹೋಗ್ತಕ್ಕಂಥ ಹೋಗ್ತಾ ಇದ್ದೇವ. ಪಿಶಾಚಿ ದೇಹ ಬಿಟ್ಟು ಇಷ್ಟ ಅಲ್ಲ, ಅವರಿಗೆ ದೇವತಾ ಸ್ವರೂಪ ಶರೀರ ಬಂತ. ಅವರಿಗೆ ಪಿಶಾಚಿ ಶಾಪ ಇತ್ತವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಆ ಬಾಲಕ ಶಾಂಡಿಲ್ಯ ಮುನಿ ಬರ್ತಾ ಇದ್ದಾನೆ. ಅವ್ರನ್ನ ಪ್ರಶ್ನೆ ಕೇಳಿದ. ಶಾಂಡಿಲ್ಯ ಮುನಿ ಹೇಳ್ತಾರ ಅವಾಗ, ಸ್ವಾಮಿ ಹಿಂಗಾತು, ನಿಮ್ಮ ಮಂತ್ರ ಹೇಳಿದೆ ನಾವು ಉದ್ಧಾರ ಹೋಗ್ತಾರ. ಆ ಪೂರ್ವದಲ್ಲಿರ್ತಕ್ಕಂಥ ಸಂದರ್ಭ ಇದಿಷ್ಟು ಕೂಡ ಆ ಶಾಂಡಿಲ್ಯ ಮುನಿಗಳು ಆ ಹುಡುಗ ತಾರತಮ್ಯ ಹೇಳಿಕೊಡ್ತಾರೆ. ಅದನ್ನ ನಾ ಹೇಳ್ತೇನೆ ನಿಮಗಂತ ಆಸರ ಅಂತಾರೆ. ಅರ್ಥಾತ್ ಹಿಂದಿನ ಕಥೆ ಇರ್ತಕ್ಕಂಥದ್ದು ಕಥಾ ಸಂದರ್ಭ ಅಂತ ಅಲ್ಲಿ ಮೊದಲೇ ನೋಡ್ರಿ. ಸ್ಥಾವರರು ಮೊದಲಿದು ಅಗದಿ ನೆನಪಂತ ಸ್ಥಾವರ ಅಂತ 2 ನಮ್ಮಲ್ಲಿ ಸ್ಥಾವರ ಜಂಗಮ. ಹಿಂಗೆ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ನಿಮ್ಮ ಮುಂದೆ. ಬಸವಣ್ಣ ವಚನ ಅಲ್ಲ, ಅಲ್ಲಿ ಕೆಲವು ವಿಚಾರಗಳವ ಇಲ್ಲ ಅಂತಲ್ಲ, ಒಳ್ಳೆ ವಿಚಾರ ಬೇಕಾಷ್ಟವಲ್ಲ, ಪ್ರಶ್ನೆ ಇಲ್ಲೇ ಇಲ್ಲ. ಹೌದು, ಮತ್ತು ನಾವು ಹೇಳಿದ್ದೇನೆ ಅವ್ರು ಹೇಳಿರಲ್ಲ ಅದೇ ತಿಳ್ಕೊಡ್ರಿ. ಸ್ಥಾವರಕ್ಕೆ ಅಳಿ ಉಂಟು, ಸ್ಥಾವರ ಒಂದ ಕಡೆಗಿರು ಸ್ಥಾವರ ಅಂತ ಹೆಸರು. ಗಿಡ ಸ್ಥಾವರ, ನಾಯಿ ಜಂಗಮ, ಗುಡ್ಡ ಸ್ಥಾವರ, ಇಲಿ ಅಂತೆಲ್ಲ ಕಡಿಯಾಡೋ ಅಂತ ಅರ್ಥ. ಅದಕ್ಕೆ ಅಲ್ಲಿ ದೋಸರು ಮಾಡಿದ್ರು ನೋಡಿ, ಅಗ್ರಿ ಕಡಿ ತಾರತಮ್ಯದಾಗ ಯಾವುದು ಸ್ಥಾವರ. ಈಗ ಅರ್ಥ ಆತಲ್ಲ. ಈಗ ಸ್ಥಾವರಕ್ಕೆ ನೋಡಲಿಕ್ಕೆ ತೃಣ ಕ್ರಿಮಿ ಜೀವರು ಉತ್ತಮ. ಕ್ರಿಮಿಗಳಿಂದಲೇ ಜಾವಿ, ಗೋ, ಗಜ, ವ್ಯಾಘ್ರ, ಸಿಂಹಗಳಿಂದ ಶೂದ್ರಾದಿ. ಮೂವರುತ್ತಮರು ಕರ್ಮಕರು, ಭೂದೇವರುತ್ತಮರು ಕರ್ಮೆ ನೋಡಲು, ಕೋವಿದೋತ್ತಮ ಕವಿಗಳಿಂದಲೇ ಕ್ಷಿತಿಪರು ಉತ್ತಮರು. ಈ ಒಂದು ಪದ್ಯಾಗ 15 ಕಕ್ಷ ಹೇಳ. ಒಂದೇ ಪದ್ಯಾಗ ಅಷ್ಟು ಹೇಳ್ತಾನೆ. ಅವಕಾಶ ಕೇಳ್ಕೊಡ್ರಿ ಅರ್ಥ ಬೇಕಾದ್ರೆ ಮಾರ್ಕ್ ಮಾಡ್ಕೊಂಡು ಹೋಗಿರ್ಬೇಕಾರೆ ನಿಮ್ಮಲ್ಲಿ ಒಂದೇದಲ್ಲಿ ಹೇಳ್ತಾರ. ಮೊದಲೇದು ಸ್ಥಾವರರು, ಇವರು ಪ್ರಥಮ ಕಕ್ಷ 1ನೇ ಕಕ್ಷ ಬರ್ತಕ್ಕಂಥ ಸ್ಥಾವರರು ಇವರು ಇರ್ತಾರೆ. ಶುದ್ಧ ಜಡ 1ನೇದು, ಮತ್ತೊಂದು ಬೇರೆ ಜಡ ಅಂದ್ರೆ ಹಾಳಿ ಪೆನ್ನು ಇಂಥ ಜಡಗಾಡ್ತಕ್ಕಂಥವು. ಇವರು ನೋಡಲಿಕ್ಕೆ 2ನೇದು ತೃಣಜೀವರು ಉತ್ತಮರು, ಸಣ್ಣ ಸಣ್ಣ ಜೀವಿಗಳು, ಕ್ರಿಮಿಜೀವರು. ಅವರಿಗಿಂತ 3ನೇದು ಕ್ರಿಮಿಜೀವರು, ಕ್ರಿಮಿಕೀಟಗಳು 3ನೇ ಕಕ್ಷ ಇದು. ಅದ ಇಲ್ಲಿಂದ ಶುರು ಮಾಡ್ಯಾರ, ಈಗ ಸ್ಥಾವರದಿಂದ ಶುರು ಮಾಡ್ಯಾರ. ಅದಕ್ಕೆ ಅವರೋಹಣ ತಾರತಮ್ಯ ಅಂದ್ರೆ ಗೊತ್ತಾಗ್ತಿಲ್ಲ ಹೇಳ್ತಾ ಇದ್ದಾರೆ. 3ನೇ ಕಕ್ಷ. ಅವರಿಗಿಂತ ಕ್ರಿಮಿಗಳಿಂದ ಅಜ, ಆಡು. ಅಜ ಅಂದ್ರೆ ಆಡು ಅಂತ ಅರ್ಥ. ಅಜ ಅಂದ್ರೆ ಬ್ರಹ್ಮ ಅಂತೂ ಅರ್ಥ, ಮತ್ತ ಅಜ ಅಂದ್ರೆ ದೇವರು ಅಂತೂ ಅರ್ಥ, ಮತ್ತ ಆಡು ಅಂತೂ ಅರ್ಥ. ಹೌದಾ? ಅಜ ಅಂದ್ರೆ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಆಡು. ಆ ಜೀವರಿಗಿಂತ ಆವಿ ಜೀವರುಗಳು, ಕುರಿ. ಆವಿ ಅಂದ್ರೆ ಕುರಿ, ಆಡಿನಿಗಿಂತ ಕುರಿ ಜಾಸ್ತಿ ಅಂತ 5ನೇ ಕಕ್ಷದು. ಹೌದಾ? ಮಾಡ್ಕೊಂಡಿರಲಿ. ಆಮೇಲೆ ಉತ್ತಮರು ಗೋ, ಅದಕ್ಕಿಂತ ನೆಕ್ಸ್ಟ್ ಯಾರು ಬಂದ್ರು ಆಕಳ. ಹಸುಗಳು ಅಂತ ಅರ್ಥ. 6ನೇ ಕಕ್ಷಕ್ಕೆ ಬರ್ತಕ್ಕಂಥದ್ದು ಹಸು ಜೀವರು. ಅವ್ರಿಗಿಂತ ಗಜ. ಹೌದಾ? ಕರೆಕ್ಟ್ ಬಂದಿಲ್ಲ ಹತ್ರ ಗಜ ಅಲ್ಲಿ ಇರ್ತಕ್ಕಂಥದ್ದು. ಅವರಿಗಿಂತ ಉತ್ತಮರು ವ್ಯಾಘ್ರ. ವ್ಯಾಘ್ರ ಅಂದ್ರೆ ಹುಲಿ ಇರ್ತಕ್ಕಂಥ ಉತ್ತಮ ಜೀವರು. ಅದಕ್ಕಿಂತ 9ನೇ ಕಕ್ಷ ಸಿಂಹ. ಅದೆಲ್ಲ ಸಿಂಹ ಅಂತ ಸಿಂಹರು. ವ್ಯಾಘ್ರ ಜೀವರಿಗಿಂತ ಉತ್ತಮರಾಗಿರ್ತದೆ ಶೂದ್ರಾದಿ ಜನ್ಮರು. ಈ ಮನುಷ್ಯರಿಗೆ ಬಂದರು ಶೂದ್ರಾದಿಗಳು. ಶೂದ್ರ ಜಾತಿ ಗೊತ್ತು ನಿಮಗೆ ಅವ್ರದ್ದು ಅರ್ಥ. ಅವ್ರನ್ನ ಬೈಬೇಕಾಗಿಲ್ಲ, ಅವ್ರಿರೋ ಸ್ಥಿತಿ ಹಂಗಿರ್ತದೆ, ಇಷ್ಟ ಮತ್ತೇನಿಲ್ಲ. ಅದು ಶೂದ್ರಾದಿ ಜನ್ಮರು. ಶೂದ್ರದ ಕೆಲಸ ನಡೆಯಂಗನೇ ಇಲ್ಲ. ಹೌದಿಲ್ಲ? ಮತ್ತೆ ನಾಳೆ ಮುಸ್ರಿ ಕೈ ಕೊಡ್ಲಿ ಏನ್ ಸ್ಥಿತಿ ಬರ್ತದೆ ನಿಮ್ಮದು? ಹೌದಲ್ಲ? ಅದು ಹೆಂಗ ಹೇಳ್ತೇವೆ, ಅವ್ರು ಬೇಕಾ ಜೀವನದಾಗ ಅವರು ಅವ್ರು ಎಲ್ಲಿರ್ತಾರೆ ಅಲ್ಲಿರ್ತಾರೆ ಇಷ್ಟ. ಮತ್ತು ಅವ್ರ ತನ್ನ ಲಕ್ಷ್ಮಿ ಪೂಜೆ ಮಾಡ್ಲಿಕ್ಕೆ ಬರಲ್ಲ, ಮತ್ತು ಅವ್ರು ಕರ್ಕೊಂಬಂದು ಹೇಳ್ತಾರೆ ಉತ್ತರಾದಿಗಳು. ಇದಷ್ಟು. ಆಮೇಲೆ 10ನೇ ಕಕ್ಷ ಶೂದ್ರ ಜೀವರಿಗಿಂತ ಉತ್ತಮರಿವರು. 3 ಉತ್ತಮರು. ಇದಕ್ಕಿಂತ ಇಷ್ಟೇ ಹೇಳ್ಬಿಟ್ಟು 3 ಉತ್ತಮರು. ಅವ್ರಿಗಿಂತ ಶೂದ್ರಿಗಿಂತ 3 ಉತ್ತಮರು. ಅರ್ಥ ಆತಲ್ಲ? ಕರೆಕ್ಟ್ ನೀವು ಹೇಳಿ. ನಿಮ್ಗೆ ಗೊತ್ತಾ ಹೇಳ್ರಿ.
ಹೌದು ಒಂದೇ. ಹಾ, ಶೂದ್ರ, ಕ್ಷತ್ರಿಯ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಶೂದ್ರಕ್ಕೆ ನೀವು ಅವ್ರಿಗಿಂತ ಮೂವರು ಉತ್ತಮರಿಗೆ ಒಬ್ಬೊಬ್ಬರಿಂದ ಅರ್ಥ. ಶೂದ್ರಗಿಂತ ವೈಶ್ಯರು, ಅವರಿಗಿಂತ ಕ್ಷತ್ರಿಯರು, ಅವರಿಗಿಂತ ಬ್ರಾಹ್ಮಣರು. ಶೂದ್ರಗಿಂತ ಕರ್ಮಕರು ನೋಡಿ 12ನೇ ಕಕ್ಷ ಬಂದ ವ್ಯಾಗಳನಾಯಿಕ ಯಾರು ಕರ್ಮಾಧಿಕಾರ ತಕ್ಕಂಥ ಆಯುಧಧರರು, ಅವರ ಕ್ಷತ್ರಿಯರು. ಅವ್ರ ಕೆಲಸ ಏನು? ದೇಶ ಕಾಯೋದು, ಕ್ಷತ್ರಿಯರಾಗಿರ್ತಕ್ಕಂಥವ್ರು. ಅವರಿಗಿಂತ ವೈಶ್ಯರು ಉತ್ತಮರು, ಅವರಿಗಿಂತ ಭೂದೇವರು ಉತ್ತಮರು. ಯಾರು? ಅರ್ಥ ಹೇಳ್ರಿ. ಅಲ್ಲ, ಭೂದೇವರು ಅಂದ್ರೆ ಬ್ರಾಹ್ಮಣ, ಭೂಸುರ ಅಂತ ಹೆಸರು. ಮಗ ಸುರ ಅಂದ್ರೆ ದೇವತೆ, ಭೂಸುರ. ಈ ಭೂಮಿ ಮೇಲೆ ದೇವರು ಅಂದ್ರೆ ಬ್ರಾಹ್ಮಣರು ಇದ್ರ ಹಿಂದಕ್ಕೆ ಈಗ ಬಾರ್ನಾಗ ಕೂತ್ಬಿಟ್ಟಿರ್ತಾರೆ. ಅದಿಲ್ಲ, ಏನು ಕೆಲಸ ಆಗುತ್ತೆ. ಭೂದೇವ ಅವ್ರ ಸಾಧನ ಮೇಲೆ ಕೆಲಸ ವಿಚಾರ ಮಾಡಿ. ನೀವು ಇವತ್ತು ಕೂಡ ಶ್ರೇಷ್ಠ ಮುತ್ತೈ ಸಿಕ್ಕರೆ, ಶ್ರೇಷ್ಠ ಬ್ರಾಹ್ಮಣ ಸಿಕ್ಕರೆ ನಮಸ್ಕಾರ ಮಾಡ್ತೇವಲ್ಲ ಅವ್ರಿಗೆ, ಅವ್ರ ಸಾಧನಕ್ಕೆ. ಅದಕ್ಕೆ ಅವ್ರಿಗಿಂತ ಅವ್ರು ಉತ್ತಮರು, ಒಂದಕ್ಕಿಂತ ಹೇಳ್ತಾ ಇರ್ತಾರೆ. ಬ್ರಾಹ್ಮಣ 13ನೇ ಜೀವನ. ಕರ್ಮಿ ನೋಡಲು ಕರ್ಮಾಸಕ್ತರಾಗಿಂತ ಬ್ರಾಹ್ಮಣರಿಗಿಂತ ಕರ್ಮಿ ಶಬ್ದ ಕಾರಣವಾಗಿರ್ತಕ್ಕಂಥ ಕೋವಿದರು ಉತ್ತಮರು. ಕೋವಿದ ಜ್ಞಾನಿಗಳು ಅಂತ ಅರ್ಥ. ಕರ್ಮಠ ಬ್ರಾಹ್ಮಣರು ಬೇರೆ, ಜ್ಞಾನಿಗಳು ಬೇರೆ. ಅದ್ರಾಗ ಅಕ್ಷರ ನಮ್ದ. ಅದಕ್ಕಿಂತ ಕ್ಷಿತಿಪರು ಉತ್ತಮ ಮುಂದೆ ಯಾರಲ್ಲಿ. ಹೌದಾ? ಕರ್ಮಿ ಅಂತಂದ್ರೆ ಕರ್ಮಾಸಕ್ತರಾಗಿರ್ತಕ್ಕಂಥವ್ರು. ಅರ್ಥಾತ್ ನಿಮ್ಮ ಕರ್ಮಾಸಕ್ತರು ಜ್ಞಾನಿಗಳು. ಅದ್ರಾಗ 2 ಗುಂಪು ಮತ್ತು ಬ್ರಾಹ್ಮಣರೊಳಗ ಕರ್ಮಾಸಕ್ತರು, ಜ್ಞಾನಿಗಳು. ಕರ್ಮಾಸಕ್ತರು ಅಂದ್ರೆ ಜ್ಞಾನ ಕಮ್ಮಿ ಇರ್ತದೆ ಅವ್ರಿಗೆ, ಅಸಾಧ್ಯ ಕರ್ಮ ಮಾಡ್ತಾರೆ. ಮತ್ತೆ ಏನು ಏಕಾದಶಿ, ಏನು ಬಡ್ಕೋತಾರ, ಏನು ಅಷ್ಟು ಪಂಚಕ ಮಾಡ್ತಾರೆ, ಜ್ಞಾನ ಶೂನ್ಯ. ಅದು ಸ್ವಲ್ಪ ಸ್ವಾಭಾವಿಕ ಆಗ್ಬಿಡಕತ್ತ. ಮತ್ತೆ ಅವ್ರು ಸಾಧನಕ್ಕೆ ಕಮ್ಮಿ ಅಂತಲ್ಲ. ಜ್ಞಾನಿಗಳು ಜ್ಞಾನ ದೃಷ್ಟಿಯಿಂದ ಅವ್ರು ಮಾಡ್ತಾರೆ. ಅದಕ್ಕೆ ಜ್ಞಾನಿ, ಕೋವಿದ ಶಬ್ದ ಜ್ಞಾನಿಗಳು ಅಂತ. ಕೋವಿದರು ಉತ್ತಮರು 14ನೇ ಕಷ್ಟ ಬರ್ತಕ್ಕಂಥದ್ದು. ಕೋವಿದರಿಗಿಂತ ನೋಡಿ ಬ್ರಾಹ್ಮಣರು ಕರ್ಮಠ ಬ್ರಾಹ್ಮಣರಿಗಿಂತ ಅವ್ರು ಉತ್ತಮರು. ಬ್ರಾಹ್ಮಣರಾಗ ಕರ್ಮಠ ಬ್ರಾಹ್ಮಣ ಅಂತಿರ್ತೇವೆ. ನೀವು ಶಬ್ದ ಕೇಳಿ ನೀವೆಲ್ಲ ಕರ್ಮಠ ಇದ್ದ ನಾವು ಅಂತಿಕೊಂಡು ಮತ್ತು ಒದ್ದಿ, ಮತ್ತು ಸ್ನಾನ, ಮತ್ತು ಹಾವಳಿ ಬಿಡೋದು, ಮತ್ತು ಒದ್ದಿ ಬಿಡೋದು, ಮತ್ತು ಹಿಂಗೆ ಇದು ಆಯುಷ್ಯ ಬಂದು ಹಿಂಗೆ ಹೋಗೋದ ಬರೀ ಮಾಡೋದು, ಬರೀ ಸಂಶಯ ಅಲ್ಲ. ಮತ್ತು ಅಂತ ತಿಳಿದು ಮತ್ತೆ ಇತ್ಲಾ ಬರೋದು, ಮತ್ತೆ ಇತ್ಲಾ ವರ್ಷ ದೇವ್ರ ಪೂಜೆ ಬಗ್ಗೆ ಇಲ್ಲೇ ಇಲ್ಲ. ಅದ ಇಂಥವ್ರು ಇನ್ನೂ ಇದ್ದಾರೆ. ಮತ್ತೆ ನಾನು ಸಣ್ಣವಿದ್ದಾಗ ಒಬ್ಬರು ನೋಡಿದ್ದೆ. ನಾವು ಹೈಸ್ಕೂಲ್ನಾಗ ಓದ್ತಿದ್ವಿ. ಅವರು ಸಿಕ್ಕಲೆ ಎದ್ದು ಕೂಡ ಮೊದಲೇ ಕೆಲಸ ಗೊತ್ತಿಲ್ಲ, ಮಗುಳ್ದೇನೇ ಇಲ್ಲ. ಸಣ್ಣ ಗಿಂಡಿ ಇದ್ದು ನೋಡ್ರಿ. ಅವಾಗ ತೀರ್ಥ ಮಾಡಿ ಗಂಟಿದ್ದು ಆಗಿನ ಕಾಲಕ್ಕೆ ಹಾವೇರಿ ಸುತ್ತ ಹೇಳೋದು. ನಮ್ಮ ಹಾವೇರಿ ಸುತ್ತಿಲ್ಲ, ಕರ್ಮ ಗಿಂಡಿದ್ದು. ಈಗೆಲ್ಲ ಬೆಳ್ಳಿ ಲೋಟ ಇರ್ತಾವೆ, ಅಂತ ತಾಮ್ರ ಲೋಟ ಇಟ್ಕೊಂಡಿರುತ್ತೆ. ಅವ್ರ ಗಿಂಡಿ ಒಳಗೆ ಪಾಡೋ ಪದ್ಧತಿ. ಆ ಗಿಂಡಿ ಒಳಗೆ ಮುಂದದಕ್ಕೆ ಮುಂದೆ ಉಂಡಿರ್ತವೆ. ಅದಕ್ಕೆ ಹೌದಾ? ಅದ್ರಾಗ ಅರಿವಿ ಹಾಕೋತ ಕೂತ್ಕೊಂಡ್ಬಿಡೋದು. ಪಾಡಪ್ಪ ಯಾಕೆ ನೀರು ಸಂಶಯ. ಮತ್ತಿಂದ ಅದ್ರ ಕರ್ಮಠತನ ಅಗ್ರಿಯದು ಅದೆಲ್ಲ ಕರ್ಮಠ. ಆ ಗಿಂಡಿ ಬಿಟ್ಟು ಬೇರೆ ಮಾಡಿ ಬರೋಂಗಿಲ್ಲ ಅದನ್ನ. ಇಲ್ಲ, ಆ ಗಿಂಡಿನ ತೊಗೊಂಡೋದು ಕೂಡ ಬೇರೆಗೆ ಈ ಬೇರೆ ಉದ್ಯೋಗ ಇಲ್ಲ. ಎಷ್ಟು ವರ್ಷದ ಹಂಗಾದ್ರೆ ಇಂಥವ್ರ ಕರ್ಮಠರು ಭಾಳ ಬಂದಿರ್ತಾರೆ. ಹೌದಾ? ಅದಕ್ಕೆ ಕೋವಿದರು ಅಂತ ಹೇಳಿದ್ರು. ಅವರಿಗಿಂತ ಕ್ಷಿತಿಪರುತ್ತಮರು. ಕ್ಷಿತಿಪಂದು ರಾಜರು ಅಂತ ಅರ್ಥ. ಅವರಿಗೆ ಮಾನುಷ್ಯ ಚಕ್ರವರ್ತಿಗಳಿವು. ಮನುಷ್ಯರ ಗಂಧರ್ವ ಚಕ್ರವರ್ತಿಗಳು ಬೇರೆ, ಮತ್ತೆ ದೇವಗಂಧರ್ವರು ಬೇರೆ, ಮನುಷ್ಯ ಚಕ್ರವರ್ತಿ ಅಂತ ಅರ್ಥ. ಅವ್ರಿಗಿಂತ ಅವ್ರಿಗೆ ಯಾಕೆ ದೇಶ ರಕ್ಷಣೆ ಮಾಡ್ತಾರೆ ಅವರು. ಅವರಿಂದ ಅವ್ರು ಎಷ್ಟು ಕಕ್ಷ ಹೇಳಿದಾಗ 15 ಕಕ್ಷ ಬಂದು 1 ಪದ್ಯದಾಗ ಲೆಕ್ಕ ಹಾಕ್ತಾರೆ. ದಾಸರದು ಬ್ರೇವಿಟಿ ಹೆಂಗ ನೋಡ್ರಿ, ಹೆಂಗೆ ಕೂಡಿಸ್ತಾರದು. ಈಗ ಬರೀ ಅಂದ್ರೆ ಯಾರಿಗೆ ಹೇಳ್ತೀನಿ ಹಿಂಗೆ ನಿಮಗೆ ಸಾಧ್ಯ ಹಿಂಗೆ ಅಲ್ಲ. ಆ ರೀತಿ ಇರ್ತಕ್ಕಂಥದ್ದು ಅಂದರೆ ಒಂದೊಂದಾಗಿ ಹೇಳ್ಕೊತ ಹೋದ್ರು. ಇಲ್ಲಿಂದ ಹಿಡ್ಕೊಂಡು ಅವರಿಂದ ಹಿಡ್ಕೊಂಡು ಎಲ್ಲಿ ತನಕ ಕ್ಷಿತಿಪರು ರಾಜ್ಯ ತನಕ ಹೇಳ್ಕೊತ ಹೋಗ್ತಾ ಇದ್ರು. ಇಷ್ಟು ವೈಶಿಷ್ಟ್ಯ ಅಂತ ಕರ್ಮಠ ಬ್ರಾಹ್ಮಣರು ಹೇಳಿದರು. ಮುಕ್ತ ತಾರತಮ್ಯ ಜ್ಞಾನದ ವಿಷಯ ಪ್ರಮಾಣ ಹೋಗ್ತಾ ಒಂದೊಂದಾಗಿ ಎಷ್ಟು ವೈಶಿಷ್ಟ್ಯ ಅನ್ನೋದನ್ನು ಹೇಳ್ಕೊತ ಹೋದ್ರು. ಇದು ಇಷ್ಟು ಕೂಡ ಕರ್ಮದ ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ. ಅದರಂತ ಮುಂದುವರೆದು ಮುಂದಿನ ಪದ್ಯೊಳಗೆ ಇಲ್ಲಿ ಸುಮಾರು ಇಲ್ಲಿಂದ ಸುಲಭಕ್ಕೆ ಹೇಳ್ರಿ. ಈಗ ಎಷ್ಟನೇ ಸಂಖ್ಯೆ ಹೇಳ್ರಿ? ವೆರಿ ಗುಡ್. 16, 15 ಮೂದಲ್ಲಿ 16ರಿಂದ 19 ಇದ್ರಾಗ ಹಂಗೆ ಹೇಳ್ತೀನಿ. ನೆನಪಡ್ಕೊಡ್ತೀನಿ. ಧರಣಿಪರ ನೋಡಲಿಕ್ಕೆ ಹಿಂದಿನ ಕಂಟಿನ್ಯೂ ಹೆಂಗೆ ಮಾಡ್ತಾರೋ. ಇನ್ನು ಧರಣಿಪರ ಚಕ್ರವರ್ತಿ ಅಂತ. ಧರಣಿಪರ ನೋಡಲಿಕ್ಕೆ ನರ ಗಂಧರ್ವರು ಉತ್ತಮ, ದೇವಗಂಧರ್ವರು ಗುಣೋತ್ತಮರು. ಅವರಿಗಿಂತ ಶತೋನ ಶತಕೋಟಿ. ಶತ ಅಂದ್ರೆ 100, ಶತಕೋಟಿ 100, ಕೋಟಿ 100 ಕಮ್ಮಿ. ಹಿಂದಕ್ಕೆ ಒಂದಿದ್ದಲ್ಲ ಅವಾಗ ಹಿಂದಕ್ಕೆ ಅದನ್ನ ಮಲ್ಲಿ ಹೇಳ್ತಾರೆ. ಈಗ ಪರಮ ಋಷಿಗಳು, ಅಪ್ಸರ ಸ್ತ್ರೀಯರು, ಸಮಾನರು. ಇವರಿಗಿಂತಲೇ
ಚಿರ ಪಿತೃಗಳು ಉತ್ತಮರು ಚಿರನಾಮಕ ಪಿತೃಗಳಿಂದ. ಎಷ್ಟೊಂದು ಸಂಗ್ರಹ ನಾನು ನೋಡ್ಕೋತೋರಿ, ಅವು ಕನ್ಫ್ಯೂಷನ್ ಭಾಳ ಆಗ್ತದೆ. ಒಂದು ಹೇಳ್ಕೊತ ಹೋಗ್ತೀನಿ ಮನ ಅಷ್ಟೇ ಹೇಳುವ. ಒಂದೇದು ಇಲ್ಲಿ ಮಾನುಷ ಚಕ್ರ ಧರಣಿ ಪೌರ ಶಬ್ದಕ್ಕೆ ಹಾಕಿದ್ರು. ಮಾನುಷ ಚಕ್ರವರ್ತಿಗಳಿಗಿಂತ ಮಾನುಷ ಗಂಧರ್ವರು ಉತ್ತಮರು. ಯಾರು? ಮನುಷ್ಯ ಗಂಧರ್ವರು. ಇವ್ರಿಗಿಂತ ಹೆಚ್ಚಿನವರು 16ನೇ ಕಕ್ಷ ಅದಕ್ಕಂತ. ನರಗಂಧರ್ವರಿಗಿಂತ ದೇವಗಂಧರ್ವ ಮುಂದೆ ಬಂದ. ಹೌದಲ್ಲ, ಅಲ್ಲಿ ಅದರಲ್ಲಿ ಸಪೋಜೊಳಗೆ ಅವ್ರು ಕಡಿಮೆ ಸೇರ್ತಕ್ಕಂಥವ್ರು ಉತ್ತಮರು. ಎಷ್ಟನೇ ಕಕ್ಷದು? 17. ದೇವಗಂಧರ್ವ ಗಣಕ್ಕಿಂತ ಅಲ್ಲೇ ಒಂದು ಪಿನ್ನ ಅಲ್ಲಿ ಅವ್ರಿಗೆ ಶಿಸ್ಪೆನ್ಸ್ಲ ಪೆನ್ ಬರ್ಕೊಂಬಿಡ್ರಿ, ಗೊತ್ತಾಗ್ಬಿಡ್ತೀನಿ ನಮಗೆ. ದೇವಗಂಧರ್ವ ಗಣಕ್ಕಿಂತ 100 ಕಡಿಮೆ 100 ಕೋಟಿ. ಎಷ್ಟಾಯ್ತು? ಹಾ, ಮುಂದೆ 100 ಅಷ್ಟ 99,99,99,900 ಇಷ್ಟು ಅಂದ್ರೆ 100 ಕಡಿಮೆ ಅಂದ್ರೆ ಅವು ಅಷ್ಟು ಕಡಿಮೆ. 100 ಅವ್ರು 100 ಮಂದಿ ಹೆಚ್ಚಿನವರು. ಅದ್ರಾಗ ತಾರತಮ್ಯ ಋಷಿಗಳು ತಾರತಮ್ಯ ಇರ್ತದೆ, ಮತ್ತೆ ಉಳಿದವರು ಸಮಾನ ಋಣ ಹೇಳ್ತಾ ಇದ್ದಾರೆ. ದೇವಗಂಧರ್ವಕ್ಕಿಂತ 100 ಕಡಿಮೆ 100 ಕೋಟಿ ಸಂಖ್ಯಾತ್ಮಕವಾಗಿರ್ತಕ್ಕಂಥ ಋಷಿಗಳು ಉತ್ತಮರು. ಇಷ್ಟು ಬಂದು ಋಷಿಗಳಿದ್ದಾರೆ, ಹೌದಾ? ಅದು ಹೆಸರು ಹೇಳಿಕ್ಕೆ ಸಾಧ್ಯ ಇಷ್ಟು ಹೇಳ್ತಾ ಇದ್ದಾರೆ. ಊನ ಅಂದ್ರೆ ಕಮ್ಮಿ ಅಂತ ಅರ್ಥ. ಊನ ಶಬ್ದಕ್ಕಲ್ಲಿ ಕಮ್ಮಿ, ಅವ್ರಿಗಿಂತ ಕಮ್ಮಿ ಅವರು. ಅವರಿಗಿಂತ ಅಪ್ಸರ ಸ್ತ್ರೀಯರ ಗಣ. ಯಾರಿವರು? ಅಪ್ಸರ ಸ್ತ್ರೀಯರಾಗಿರ್ತಕ್ಕಂಥ ಸಮಾನ ಕಕ್ಷಾಪನ್ನರು. ಇವರು ಶತಕೋಟಿ, ಅವರು ಸಮ, ಅದು ಸಮಾನರು ಅಂತ ಆ ಶಬ್ದ ಹೇಳ್ತಾ ಇದ್ದಾರೆ. ಶತಕೋಟಿ. ಅವ್ರಿಗಿಂತ ಹೆಚ್ಚು ಚಿರ ಪಿತೃಗಳು. ಒಂದು ಲೋಕನ ಪಿತೃಗಳು, ಒಂದು ಲೋಕ ಇರ್ತಕ್ಕಂಥದ್ದು ಚಿತ್ರಲೋಕ. ಇದು 19ನೇ ಕಕ್ಷ. ಶತಕೋಟಿ ಋಷಿಗಳು ಮತ್ತು ಅಪ್ಸರ ಸ್ತ್ರೀಗಿಂತ ಉತ್ತಮರಿವು. ತಾರತಮ್ಯ ಹೆಂಗೆ ಬರ್ತದೆ ಗೊತ್ತಾಗ್ತಲ್ಲ ನಿಮಗೆ? ಬೇಕಾದ ಲಿಸ್ಟ್ ಮಾಡ್ಬೋದು ಕುತ್ಕೊಂಡು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಬೋದು ಗೊತ್ತಾಗ. ಮುಂದೆ ತಾರತಮ್ಯ ಹೆಂಗೆ ಗೊತ್ತಾ? ಮಾನುಷ ಚಕ್ರವರ್ತಿಗಳು, ನರಗಂಧರ್ವರು, ದೇವಗಂಧರ್ವರು, ಶತಕೋಟಿ ಋಷಿಗಳು, ಆಮೇಲೆ ಅಪ್ಸರ ಸ್ತ್ರೀಯರು, ಆಮೇಲೆ ಚಿರಪಿತೃಗಳು. ಇಷ್ಟು ಮಂದಿ ಆದಂಗೆ ಅಂತಿದ್ದಾರೆ. ಎಷ್ಟು ಮಂದಿ ಅಲ್ಲ ಒಂದು ಹೇಳ್ತಾರೆ. ಇದ್ರೊಳಗೆ ಇಲ್ಲಿ ಎಷ್ಟೊಂದು ಶುರು ಆಗ್ಬೇಕು ಈಗ? 20ರಿಂದ 21 ಅಷ್ಟ. ಇದ್ರಾಗ ಸಂಖ್ಯಾ ಭಾಳ ಬದಕ್ಕೆ ಅಷ್ಟ ಕೊಡಿಸು, ಜಾಸ್ತಿ ಇಲ್ಲ. 2 80 ಋಷಿ ತುಂಬುರ ಶತೋರ್ವ ಶತ ಊರ್ವಶಿ ಅಪ್ಸರ ಸ್ತ್ರೀಯರು ಶತ ಅಜಾನಜರು ಉತ್ತಮ ಚಿರಪಿತೃಗಳಿಂದ. ಅಲ್ಲಿ ಚಿರಪಿತೃ ಹಿಂದೆ ನಿಲ್ಸಾರಲ್ಲಿ. ಅವ್ರಿಗಿಂತ ಇಷ್ಟು ಮಂದಿ ಒಮ್ಮೆ ತೊಗೊಂಡ್ಬಿಟ್ಟು ಗೊತ್ತಾಗ್ತಿಲ್ಲ ಅರ್ಥ. ಹೆಂಗೆ ಇವು ಚಿರಪಿತೃದಿಂದ ಅಲ್ಲಿ ಬಿಡಿಸೋದು. ಅವರರು ಬಿಡಿಸ್ಬೇಕು. ಹಂಗೆ ಅದನ್ನ ವರರು ಅಲ್ಲ, ವರ ಹುಡುಕೋದು ಹೋಗಂಗಿಲ್ಲ. ಮತ್ತೆ ಅವರರು ಅಂತ ಅರ್ಥ. ಬಿಡಿಸ್ಕ ಅವರರು. ಊರ್ವಶಿಗಿಂತ ವೈಶ್ವಾನರನ ಸುತರ 8,000 ಹರದಿಗಳು ಉತ್ತಮ ಕಶೇರಿ 74 ಜನ. ತಿಳಿಯಂಗಿಲ್ಲ, ಕಷ್ಟದ ಒಂಚೂರು ಹೇಳ್ಕೊತ ಹೋಗ್ತು ನೋಡ್ರಿ. 280 ಋಷಿ ಯಾರು ಹೇಳ್ಕೊತ ಹೋಗ್ತಾರೆ, ಯಾರ್ಯಾರು ಅನ್ನೋದನ್ನ ಒಂದು ಪ್ರಮಾಣ ಇದಕ್ಕೆ ಮೊದಲೇ ಹೇಳ್ತಾ ಇದ್ದಾರೆ. ಇಲ್ಲಿ ಶತಕೋಟಿ ಅಂದಿದ್ರಲ್ಲಿ ಅದಕ್ಕಿಂತ ಹೇಳ್ತಾ ಇದ್ದಾರೆ. ಯಾಕೆ ಕಡಿಮೆ? 100 ಕೋಟಿಗಿಂತ ಉಳಿದ 100 ಮಂದಿಗಿಂತ 100 ಮಂದಿ ಋಷಿವರ್ಗದಲ್ಲಿ 10 ಮಂದಿಗಳು 90 ಮಂದಿ ಉತ್ತಮ ಅಂತ ಹೇಳಿದ್ರು. ಅವ್ರು ಯಾರ್ಯಾರು ಹೇಳ್ತಾರೆ ಈಗ? ಯಾರ್ಯಾರು? ಸಪ್ತರ್ಷಿ ವರ್ಗ ಅಲ್ಲಿ ಹೇಳಿದ್ರು ನೋಡಿದ್ರೆ 280 ಋಷಿ 90 ಶತ ಊರ್ವಶಿ ಅಪ್ಸರ ಸ್ತ್ರೀಯರು ಅಜಾನಜರು. ಇವ್ರು ಸಂಖ್ಯಾ ಮಾಡ್ತಾರೆ. ಸಪ್ತರ್ಷಿಗಳು ಯಾರ್ಯಾರು? 7 ಮಂದಿ ಗೊತ್ತ ನಿಮಗೆ, ಹೌದಾ? ಯಾರ್ಯಾರು 7 ಮಂದಿ ಹೇಳ್ತಾ ಇದ್ದಾರೆ? ನಾರದ ಋಷಿ, ಭೃಗು, ವಿಶ್ವಾಮಿತ್ರ. ಇವರು ಉಳಿದ ವೈಶಿಷ್ಟ್ಯ ವಿಶ್ವಾಮಿತ್ರಾದಿಗಳಂತ ಅರ್ಥ. ಈ 100ರಲ್ಲಿ 90 ಮಂದಿ ಹೋದ್ಮೇಲೆ ಉಳಿದಿರ್ತಕ್ಕಂಥದ್ದು 90 ಆಗ್ತದೆ. ಅಲ್ಲಿ ಆ ಸಂಖ್ಯೆ ಹೆಂಗೆ ಗೊತ್ತಂತ ಆಶ್ರಯದಲ್ಲಿ. ಅಪ್ಸರ ಸ್ತ್ರೀಯರು ಶತ ಅಜಾನಜರು ಉತ್ತಮ ಶ್ರೀಪರಿಂದ ಅವರರು ಊರ್ವಿಗಿಂತ ವೈಶ್ವಾನರ ಸುತ್ತರು 8,000 ಅಂತ ಹೇಳ್ತಾರೆ ಮುಂದಲ್ಲಿ. 100 ಹೋಗ್ತಾ ಇರ್ತಕ್ಕಂಥ ಸಂಖ್ಯೆ 5ರಲ್ಲಿ 10, 80, 10, 90 ಹೆಂಗೆ ಹಾಕೋತ. ವೈಶ್ವಾನರನ ಸುತರು ನಿಮ್ಗೆ ಹಿಂದೆ ಬಂದದ ಲಘು ಲಕ್ಷ ಬರೋದಿಲ್ಲ. ವೈಶ್ವಾನರ ಅಗ್ನಿ. ಇವ್ರು ಯಾರು? ವೈಶ್ವಾನರ ಅಂತಕ್ಕಂಥ ಅಗ್ನಿಯ ಮಕ್ಕಳು ಇವರು. ರಾಮಾವತಾರದ ಕಾಲಕ್ಕೆ ಇವರೆಲ್ಲ ಪರಮಾತ್ಮನ ಅಂಗಸಂಗ ಅಪೇಕ್ಷೆ ಮಾಡಿದರು ಋಷಿಗಳೇ. ಇವರೆಲ್ಲರೂ ಕೂಡ ಪರಮಾತ್ಮ ನಿನ್ನ ಅಂಗಸಂಗ ಕೊಡು ನಿಮಗಂತ. ಆವಾಗ ರಾಮಚಂದ್ರ ಹೇಳ್ದ, ಇಲ್ಲ ನಾ ಏಕಪತ್ನಿ ವರ್ತಿಸ್ತಿದ್ದೀನಿ, ನಾ ಯಾರ ಸಂಘ ಮಾಡೋದಿಲ್ಲ. ಮುಂದಿನ ಜನ್ಮದಾಗ ನೀವು ಅಪ್ಸರಾಸ್ತ್ರಿಯಾಗಿ ಹುಡ್ತೀರಿ, ಗೋಕುಲದಾಗ ಹುಡ್ತೀರಿ ನೀವು, ಆವಾಗ ನಾ ಅಂಗಸಂಗ ಕೊಡ್ತೀನಿ ನಿಮ್ಗಂತ ಹೇಳ್ತಕ್ಕಂಥ ಮಾತು ನೆನಪಿಟ್ಬಿಡ್ರಿ. ಹಿಂದೆ ಕೇಳಿದ್ದಾನೆ ಅಂತ ಹೇಳ್ತಾರೆ. ಅಗ್ನಿದೇವರು ಅವರು ಸುತ್ತರಾಗಿರ್ತಕ್ಕಂಥ ಋಷಿಗಳು ಎಷ್ಟು? 16,100 ಮಂದಿ ಸಂಖ್ಯಾದ ನೋಡ್ರಿ ಅಲ್ಲಿ, ಹೌದಿಲ್ಲ? 16,100 ಮಂದಿ. ದ್ವಾಪರದಲ್ಲಿ ಕೃಷ್ಣನ ಅಂಗಸಂಗ ಹೊಂದಿ ಹೇಳಿವರು ಹೆಂಗೆ ಹೊಡೆದ್ರು? ಅವಯವ ಮೋಕ್ಷ ಅಂತಕ್ಕಂಥ ಮಹಾನುಭಾವರು. ಪರಮಾತ್ಮ ಸಂಘ ಸಿಕ್ಕ ಮತ್ತೇನಾಗಲಿಕ್ಕಿಲ್ಲ. ಅದು ಹೇಳ್ತಾ ಇದ್ದಾರೆ.
ಈ 16,001 ಮಂದಿ ಎಲ್ಲಿದ್ದವರು ಕನ್ಯಾವಸ್ಥೆ ಒಳಗೆ ಇದ್ದವರು. ಇವ್ರು ಇಷ್ಟನ್ನು ತರ್ಕೊಂಡೋಗಿ ಯಾರು ಒಳಗೆ ಹಾಕಿದ್ರು? ನರಕಾಸುರ. ಇಲ್ಲೇ ಭಾಗವತ ಬರ್ತಕ್ಕಂಥ ಕಥೆ ಇದು ಕೊಡ್ರಿ. ಯಾವಾಗ ನರಕಾಸುರನ ವಧ ಮಾಡಿದ ಪರಮಾತ್ಮ, ಅವ್ರನ್ನಷ್ಟು ಹೊರಬಿಟ್ರು. ಅವರು ಇಷ್ಟರು ಅವ್ರು ಬಂದು ಏನು ಮಾಡ್ಕೋರು? ಕೃಷ್ಣ ಅಂದ್ರು. ಅವರು ಕೈ ಕೊಟ್ಟು ಹೋದ್ರೆ ಹೆಂಗೋ ನೀನು ನಮಗೆ ಅಂದ್ರು. ಹೋಗ್ಬಾಡ್ಪ ಮಾರಾಯ ಅಂದರು. ಆತ್ಮಲಗ್ನ ಮಾಡ್ಕೋತೀನಿ ಅಂದ ಕೃಷ್ಣ. ನನ್ನ ಮಾತು ಮೀರಿಸ್ತೆ, ಇಷ್ಟ ಮಹತ್ವ. ನನ್ನ ಮಾತು ಕೊಟ್ಟಿದ್ನಲ್ಲ, ಕೃಷ್ಣ ಮಾತೆಂದು ಸುಳ್ಳಲ್ಲ ಅಂತ ಸಾಧ್ಯ ಇದು. ಪರಮಾತ್ಮ ಅದ, ನಿಮ್ಗೆ ಕಾಶಿ ಮಾಡ್ಬಿಟ್ಟು ನಿಮ್ಗೆ ಲಗ್ನ ಮಾಡ್ಕೊಂತು. ಪರಮಾತ್ಮ ಲಗ್ನ ಮಾಡೋದು ಅವಂಗ ಸಹಜ. ಅಕರ್ತುಂ ಅನ್ಯತಃ ಕರ್ತುಂ. ಪರಮಾತ್ಮ ಮಕ್ಕಳಿದ್ದಂಗೆ ನಾವೆಲ್ಲ, ಹೌದಾ? ಅವ್ರ ಇಚ್ಛಾ ಅಪರೇಷ್ ಮಾಡಿದ. ಇದರರ್ಥ ಪರಮಾತ್ಮ ಇಷ್ಟು ಲಗ್ನ ಮಾಡ್ಕೊಂಡ, ಒಂದು ಮಾಡ್ಕೊಂಡ್ರೆ ಸಾಯ್ತಿರ್ತಾರ. 16 ಒಂದು ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗ್ತದೆ ನಿಮಗೆ. ಅದು ಅವಾಗ ಒಪ್ಪವೂ ಸಾಧ್ಯ. ಅದು ಏನದ ಅವ್ರು ಅನುಗ್ರಹ ಮಾಡ್ತಾನೆ ಭಗವಂತ ಆಗಿರ್ತಕ್ಕಂಥ. ಮತ್ತು ಒಂದು ಎಲ್ಲಿ ಲಕ್ಷ್ಮೀ ಅಂಶ ಇರುವುದಿಲ್ಲ ಅಲ್ಲಿ ಭಗವಂತ ಸ್ಪರ್ಶ ಮಾಡುವುದೇ ಇಲ್ಲ. ಆ ಮಟ್ಟಕ್ಕೆ ಲಕ್ಷ್ಮೀ ಅಂಶ ಅವರಿರ್ತಕ್ಕಂಥದ್ದು. ಅದಕ್ಕೆ ಗೋಪಿಕಾ ಸಂತಿ ಕೃಷ್ಣ ಅಡ್ಡಾಡಿದ. ಅವ್ರಿಗೆ ಅದ್ರಾಗ 2 ಮನೆ. ಮತ್ತೆ ಇವೆಲ್ಲ ಲಗ್ನ ಆಗದಿದ್ದ ಕನ್ಯಾರು ಬೇರೆ, ಲಗ್ನ ಆದ ಕನ್ಯಾನು ಬೇರೆ. ಮನೆಯ ಗಂಡನ ಸಂತಿನೇ ಇದ್ರು ಅವರು. ಅದು ಕೃಷ್ಣ ಅಪೇಕ್ಷೆ ಮಾಡ್ತಿದ್ರು. ಪರಮಾತ್ಮ ಬಂದ, ನೀವು ಅಲ್ಲಿ ಹೋಗ್ರಿ ಸೇವಾ ಮಾಡಿ ಬಂಗಡ ಪಾಠ ಹೇಳ್ಕೊಟ್ಟ ಅವ್ರಿಗೆ. ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ 16,001 ಮಂದಿ ಪತ್ನಿಯನ್ನು ಸ್ವೀಕಾರ ಮಾಡಿದ. ಆ ರೀತಿ ಈ 16,001 ಮಂದಿ ಕೃಷ್ಣ ಪತ್ನಿಯರು ಅದು ಹೇಳ್ತಾರೆ ಮುಂದಿನ ಪದ್ಯ ಹಾಕ್ಯಾರ ಅಲ್ಲಿ ದಾಸರು ಅನ್ನೋದನ್ನ. ಅದರೊಳಗನ 16,000 ಮಂದಿ ಒಳಗನ ನೋಡ್ರಿ, ಚಿರಪದದಿಂದ ಅವರರು ಊರ್ವಶಿಗಿಂತ ವೈಶ್ವಾನರನ ಸುತರು. ಅರ್ಥಾತ್ ಈಗ ಅವರ ವೈಶ್ವಾನ ಸುತರು, ವೈಶ್ವಾನರಿಗೆ ಸುತರು 8,000 ಅಂದ್ರೆ 8,000 ಅಂದ್ರೆ 2 16,000. ಆಮೇಲೆ ಶತ ಹಿಂದೆ ಹಾಕ್ಯಾರ. ಹರದೆಯಳು ಉತ್ತಮ. ಇಷ್ಟು ಮಂದಿ ಒಳಗನ ಮತ್ತು ತಾರತಮ್ಯದ ಅಲ್ಲಿಯೂ ಯಾರಕ್ಕಿ ಕಶೇರಿಯು 24 ಜನ ಅದಾಗ ಒಬ್ಬೇಕಿದ್ದು. ಆಕೆ ಕಶೇರು ಅಂತ ತಿಳ್ಕೊಂಡು ಕೃಷ್ಣ ಮೇಲೆ ಭಾಳ ಪ್ರೀತಿ. ಕೃಷ್ಣ ಆಕಿ ಮೇಲೆ ಭಾಳ ಪ್ರೀತಿ. ಅಂಥವ್ರು 24 ಮಂದಿ, 74 ಮಂದಿ. ಇಷ್ಟು ಮಂದಿ ಒಳಗನ ಹೇಳ್ತಾರೆ. ಅಲ್ಲಿ ತಾರತಮ್ಯ ಇರ್ತಕ್ಕಂಥದ್ದು. ಇಷ್ಟು ಅಲ್ಲಿ ಹೇಳಿ ಎಷ್ಟನೇ ಕಕ್ಷೆ ಮುಗಿತಾಗ ಇಲ್ಲೇ 21. ಇನ್ನು ಮುಂದೆ ಎಷ್ಟು ಶುರು ಆಗ್ಬೇಕು? 4ನೇ ಪದ್ಯೊಳಗೆ 22ರಿಂದ 27ನೇ ಕಕ್ಷೆ ಹೇಳ್ಕೊತ ಎಷ್ಟು ಸಂಗ್ರಹ ಮಾಡ್ತಾರೆ ನೋಡಿ. ಅಂದ್ರೆ ಅಡುತಾರತಮ್ಯ ಯಾಕೆ ಕೊಟ್ಟರೆ ಇದು ಆರೋಹಣನ ಕನಿಕೆ ಇದು ಭಾಳ ಇಲ್ಲ. 19 ಪದ್ಯ ಹೊಸ ಇಷ್ಟ ಇದ್ರಾಗ ಇದನ್ನೊಂದು ಕಡಿಕೆ ಅಂತ ದಾಸರಾಯ ಇಷ್ಟೊಂದು ಎಷ್ಟೊಕ್ಕ ಆಗ್ತದೆ. ಮುಂದೆ ಹೇಳ್ತಾರೆ ಫಲಾದರು. ಮುಂದಿನ ಕ್ರಮದಾಗ ಸರಿ ಎನಿಪರು ಪ್ರಜೌಕ ಸ್ತ್ರೀಯರು ಸುರಾಸ್ಯ ಆತ್ಮಜರಿಗೆ ಪುಷ್ಕರನು ಕರ್ಮಪ. ಪುಷ್ಕರನಿಗೆ ಶನೈಶ್ಚರ ಉತ್ತಮನು. ತರಣಿ ಜನೆಗೆ ಉತ್ತಮಳು ಉಷಾ. ಅಶ್ವಿನಿ ಸುರರ ಅರಸಿಗುತ್ತಮ. ಜಲಪ ಬುಧ ಶರಜಾತ್ಮಜಗೆ ಉತ್ತಮ. ಸ್ವಹದೇವಿ ಎನಿಸುವಳು. ಎಷ್ಟು ಕಷ್ಟ ಎಷ್ಟು ಕಷ್ಟ ಅದ ನೋಡ್ರಿ. ಹೌದಲ್ಲಿ ಅಲ್ಲಿ ಬಂದು ನೋಡ್ಕೊಳ್ರಿ. ಸರಿ ಎನಿಪರು ಹಿಂದೆಯವರಿಗೆ. ಈ ಹಿಂದೆ ಯಾರು ಹೇಳ್ರಿ ಅವರು? ಹೌದು ಹೇಳ್ರಿ. 16,000 ಮುಂದೆ ಹೇಳ. ಅವರಿಗೆ ಸರಿ ಎನಿಪರು ಯಾರವರು ಅಂತ ಕೇಳಿ ಹೇಳ್ತಾರ. ಸುರ ದೇವತೆಗಳಿಗೆ ಆಗ್ತಕ್ಕಂಥದ್ದು. ಅವ್ರು ಯಾರು ಅದನ್ನ ಹೇಳ್ಯಾರ ನೋಡ್ರಿ. ವೃಜೌಕ ಸ್ತ್ರೀಯರು. ವೃಜ ಅಂದ್ರೆ ಭಗವಂತ ಆಡ್ತಕ್ಕಂಥ ಕೃಷ್ಣ ಆಡ್ತಕ್ಕಂಥ ಗೋಕುಲ. ಅದಕ್ಕೆ ವೃಜ ಅಂತ ಹೆಸರದಕ್ಕೆ. ವೃಜ ಒಳಗಿರ್ತಕ್ಕ ಅಲ್ಲಿನ ಅನೇಕ ಗೋಪಿಕಾಸ್ತ್ರಿ ಇದ್ರಲ್ಲ 16,100 ಮಂದಿ. ಅವ್ರು ಬೇರೆದವ್ರು. ಅವರು ನರಕಾಸುರತ್ರಿದ್ದು ಅವ್ರು ಬಿಡಿಸ್ಕೊಂಡ್ ಬಂದ ಕೃಷ್ಣ ಅವ್ರನ್ನ ಲಗ್ನ ಮಾಡ್ಕೊಂಡ. ಇಲ್ಲಿ ಸಣ್ಣಂದಿರ್ತ ಗಂಟು ಬಿದ್ದಿರಲ್ಲ ಅವನು ಸುತ್ತ. ಗೋಪಿಕಾಸ್ತ್ರೀಯರು ಹಾಲು ಮೊಸರು ಕಲ್ಕೊಳ್ಳೋದು ಅಲ್ಲ. ಅವ್ರವರು ಸಮ. ಇವ್ರು ಬೇರೆ ಅವ್ರು ಬೇರೆ. ಮತ್ತೆ ನೋಡಿ ಕೃಷ್ಣ ಹೊಂದಕ್ಕಂಥ ಅವರಿಗೆ ವೃಜದ ಗೋಪಿಕಾಸ್ತ್ರೀಯರು ಸಮಾನ ಕಕ್ಷ ಅದಕ್ಕೆ ಸಮಾನರು ಅಂತ ಹೇಳೋರಿಗೆ. ಅವರು ಸಮ ಕಕ್ಷ ಒಂದೇ ಕಕ್ಷ ಇರ್ತಕ್ಕಂಥವ್ರು ವಾಸ್ತಕ್ಕಂಥ ಗೋಪಿಕಾಸ್ತ್ರೀಯರು. ಅವರಿಗಿಂತ ಕರ್ಮಪ ಪುಷ್ಕರನು. ಅರ್ಥ ಆಗ್ತದೆ ನಿಮ್ಗೆ. ಯಾರು ಪುಷ್ಕರ ಅಂತಕ್ಕಂಥ ಕರ್ಮಜ ದೇವತೆ ಆಗಿರ್ತದೆ. ದೊಡ್ಡಗಿರ್ತಕ್ಕಂಥ ಕರ್ಮಪ ಅಂತ ನಮಗೆ ಯಾಕೆ ಗೊತ್ತಾ? ಕರ್ಮದಲ್ಲಿರ್ತಕ್ಕಂಥ ಪ್ರಧಾನ ದೇವತ, ಕರ್ಮಕ್ಕೆ ಅಧಿಕಾರಿ ಇರ್ತಕ್ಕಂಥ ಪುಷ್ಕರ ಅಂತ ಹೆಸರು ಅವಾಗ. ಇವ ಗೋಪಿಕಾಸ್ತ್ರಿಗಿಂತ ವೃಜಸ್ತ್ರಿಗಿಂತ ಉತ್ತಮ. ಪುಷ್ಕರನಿಗಿಂತ ಶನೈಶ್ಚರನು ಉತ್ತಮನು. ಶನಿ ಯಾರು ಗೊತ್ತಾತಿಲ್ಲ ನಿಮಗೆ? ನೋಡ್ರಿ, ಭೂತತ್ತು ಕಹಿಮಾನಿವ. ಸೂರ್ಯ ದೇವನಿಗೆ ಛಾಯಾದಿ ಹುಟ್ಟಿರ್ತಕ್ಕಂಥ ಇವ. ಸೂರ್ಯ ಛಾಯನ ಮಗ ಇರ್ತಕ್ಕಂಥವ. ನವಗ್ರಹದಾಗ ಒಬ್ಬ ಇರ್ತಕ್ಕಂಥ ಶನಿ. ಅದಕ್ಕೆ ಶನಿ ಅಂತ ಹೆಸರಿ ಅವಾಗ. ಶನಿ ಅಂದ್ರೆ ಯಾಕೆ ಗೊತ್ತಾ ನಿಮಗೆ? ಒಮ್ಮೆ ಶನಿ ಬಂದ ಅಂತ ತಗೊಂಡ್ರೆ ನಮ್ಮ ರಾಶಿಗೆ ಎಷ್ಟು ವರ್ಷ ಇರ್ತಾನವ? 7 ವರ್ಷ ಇಲ್ಲ. ಅವ ಭಾಳ ಇರ್ತಾನ. ಅದಕ್ಕೆ ಶನಿ ಅಂತ ಹೇಳ್ತಾನ ಅವ. 7.5. ಹೌದಾ? ಯಾಕೆ ಶನಿ ಅಂತ ಯಾಕೆ ಗೊತ್ತ ನಿಮ್ಗೆ? ಶನಿ ಶಬ್ದಕ್ಕೆ ಸಾವಕಾಶ ಅಂತ ಅರ್ಥ. ಸಂಸ್ಕೃತ ಬಂದು ಆರಾಮ್ ಕೂತ್ಕೊಂಡ್ಬಿಡ್ತಾನೆ. ಮಾಡ್ತಾನೆ 7 ವರ್ಷ ಕಾಡ್ತಾನೆ ಮನಂತ.
ಹೌದಾ? ಅದಕ್ಕೆ ಮುಂದೆ ಹೇಳ್ದ ಉತ್ತರ ಹೇಳ್ತಾಳ, ಅವ ಕಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮನ್ನ, ಅಲ್ಲ ಸಕಲ ಗ್ರಹ ಬಲಿನಿ ಸರಿಸಿ ಜಾಕ್ಷ ಅಂತ ಹೇಳಿದಂಗೆ ಅದನ್ನ ಹೇಳ್ತಾ ಶನಿ ಶಬ್ದ ಬಂದಿರತಕ್ಕಂಥದ್ದು. ಅವನಿಗಿಂತ ತರಣಿಜ ಶನಿಶ್ಚರಾತು. ಅವನಿಗಿಂತ ಉಷಾ ಅಶ್ವಿನಿ ಸುರರ ಅರಸಿ ಉಷಾದೇವಿ, ಈಕಿ ಅಶ್ವಿನಿ ದೇವತೆಗಳು ನಾಸತ್ಯ ದಸರ ಹೆಂಡತಿಯಾಗಿರ್ತಕ್ಕಂಥಗಿ ಉಷಾದೇವಿ ಮತ್ತು ಇವರು ಶನಿಗಿಂತ ಉತ್ತಮರು. ಅದೇ ಜಲಪ ಬುಧ ಅರ್ಥ ಹೇಳ್ತೀನಿ ನಿಮಗೆ. ಬುಧ ಜಲಕ್ಕೆ ಅಭಿಮಾನಿ ದೇವತೆ ಅವ, ಹೌದಾ? ಜಲಬುಧ ಅಂತಕ್ಕಂಥ ಬುಧನ ಚಂದ್ರನ ಹೇಳ್ಬೇಕಾದಾಗ ಬುಧನ ಮಗ ಚಂದ್ರ, ಅದಕ್ಕೆ ಜಲಪ ಬುಧ ಅಂದ್ರೆ ಅವನ ಹೆಸರು. ಇವ ಶರಧೀರಾತ್ಮಜ ಅಂತ ಕರ್ತಾರ ಅವಾಗ, ದಾಸರಾಯರು ಅಂದ್ರೆ ಅವ ಯಾಕೆ ಗೊತ್ತು? ಶರಧಿ ಅಂತ ಸಮುದ್ರ, ಅಲ್ಲಿ ಆ ಜಯ ಹುಟ್ಟಿದವ ನೋಡ್ರಿ. ಆ ಶಬ್ದಕ್ಕೆ ಅರ್ಥ ಭಾಷೆ ಅಂದದ ಶರಧಿಜ ಆತ್ಮಜ, ಮೂರರ್ಥವಾದ್ರ ಶರಧಿ ಅಂದ್ರೆ ಆಯ್ತು ಸಮುದ್ರ ಆತು. ಅಲ್ಲಿ ಹುಟ್ಟಿದವ ಯಾರು? ಅವು ಚಂದ್ರ. ಶರಧಿಜ ಆತ್ಮ ಅವನ ಮಗ ಬುಧ. ಶರಧಿಜ ಆತ್ಮಜ ಬುಧ ಅಂತ ಅರ್ಥ. ಶರಧಿ ಶಬ್ದ ಬೇರೆ, ಆತ್ಮಜ ಶಬ್ದ ಬೇರೆ. ಶರಧಿ ಸಮುದ್ರ, ಜ ಅಂತ ಹುಟ್ಟಿದವ ಯಾವ ಮಾತವ? ಬುಧ, ಚಂದ್ರ. ಅವನ ಆತ್ಮಜ ಅವನ ಮಗ. ಸುಮ್ಮನೆ ಸುಸೂತ್ರ ಆ ಚಂದ್ರ ಅಂತ ಹೇಳ್ಬೇಕಾಯ್ತಿಲ್ಲ, ಬಿಟ್ಟು ಬುಧ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಕ್ಕಂಥ ಶಬ್ದ ಹೊಂದ್ಬೇಕಲ್ಲಲ್ಲಿ. ಅದಕ್ಕಿಂತ ಸ್ವಾಹಾದೇವಿ ಅಗ್ನಿಪತ್ನಿ, ಸ್ವಾಹಾದೇವಿ ಬುಧನಿಗಿಂತ ಉತ್ತಮಳು, ಒಬ್ಬರಿಗಿಂತ ಒಬ್ಬರು ಬಂದಂಗಂತ. ಇಲ್ಲಿ ಎಷ್ಟು ಕಕ್ಷ ಮುಗ್ದಂಗ ಇಲ್ಲಿಗೆ 27 ಆದವು. ಈಗೇನು ಹೇಳಿ ಸುಮ್ಮಂದಿನ 28 ಶುರು ಆಗ್ಬೇಕು ನೋಡ್ರಿ. ಈಗ ಬಹುಶಃ ನಾ ತಪ್ಪಲಿಗಿಲ್ಲ ಅನ್ಸದ ನನಗೆ, ಯಾಕಂದ್ರೆ ನಾ ಭಾಳ ಪೇಚಾಡಿ ನಾ ಸಲುವಾಗಿ ನಾ ಭಾಳ ನೋಡಿ ಹಂಗೆ ಓದೋದು ಹಂಗೆ ಒಂದು ಸಮನ ನೋಡ್ರಿ. ಮುಂದೆ ಹೇಳ್ತಾರ ಅನಳ ಭಾರ್ಯಾಳಿಗಿಂತ ಅಂದ್ರೆ ಓದ್ದ ಏನಾಗೋದು ಕೆಲಸ, ಅಭ್ಯಾಸ ಬೇಕು, ಏನು ಮಾಡ್ಲಿಕ್ಕೆ ಸಾಗೋದು ಅಭ್ಯಾಸ ಬೇಕು. ಹಂಗಾಗಿ ಏನು ಹೇಳಿ ಕೊಡೋದಲ್ಲ. ಅನಳ ಭಾರ್ಯಾಳಿಗಿಂತ ಅಂದ್ರೆ ಹಿಂದೆ ತೊಗೊಂಡ್ರಿ ನಾನು. ಅನಳ ಅಂದ್ರೆ ಬೆಂಕಿ, ಭಾರ್ಯ ಅಂದ್ರೆ ಹೆಂಡತಿ. ಯಾರಕಿ? ಅಲ್ಲಿದ ಮುಂದೆ ತೊಗೊಂಡು ಅಲ್ಲಿ ಬಿಟ್ಟಾರ, ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಮುಂದೆ ಅರ್ಥ ಇಲ್ಲಿ. ಅನಳ ಭಾರ್ಯಾಳಿಗಿಂತ ಅನಾಖ್ಯಾತ ದೇವತೆಗಳು ಅಂತ ಹೊತ್ಕೊಂಡದ. ಅನಾಖ್ಯಾತ ಅನಿಮಿಷ ಅವರು ಬಿಡಿಸ್ಬೇಕಾದ್ರೆ ಅನಿಮಿಷ ದೇವತೆಗಳು, ಅನಾಖ್ಯಾತ ಋಷಿಗಳು ದೇವತೆಗಳು ಅಂತ ಅರ್ಥ. ಅನಾಖ್ಯಾತರಿಂದಲೇ ಅವ್ರಿಗಿಂತ ಅದನ್ನ ಒಂದು ಹೇಳ್ತಾರೆ. ಘನಪ ಒಂದು ಹೇಳ್ತಾ ಇದ್ರೆ ಮುಂದೋದು ಯಾರು ಹೇಳಿದ್ರು ಘನಪ ಅಂತಕ್ಕಂಥ ಹೇಳ್ತಾ ಇದ್ರು. ಯಾರು ಹಂಗಂದ್ರೆ ಅನ್ನೋದನ್ನ ಅನಾಖ್ಯಾತ ದೇವತೆಗೆ ಅದು. ಘನಪ ಅಂದ್ರೆ ಮೋಡ, ಪರ್ಜನ್ಯ ದೇವತೆ ಅಂತ ಅರ್ಥ. ಘನ ಅಂದ್ರೆ ಮೋಡ, ಘೋನಕ್ಕೆ ಅದಕ್ಕೆ ಒಡೆಯ ಮೋಡಾಗಿರ್ತಕ್ಕಂಥವಂತ ಅರ್ಥ ಪರ್ಜನ್ಯ. ಅದರಿಂದ ಅನಿರುದ್ಧನ ಸ್ತ್ರೀ ಉಷಾದೇವಿ, ಅನಿರುದ್ಧ ಹೆಂಡತಿ ಆಗಿರ್ತಕ್ಕಂಥಕ್ಕಿ. ಅವ ಕಾಮನ ಪುತ್ರ ಅನಿರುದ್ಧ, ಅವನ ಹೆಂಡತಿ ಉಷಾದೇವಿ. ಆಕೆ ಇನ್ನೊಂದು ಹೆಸರು ವಿರಾಟ್ ದೇವಿ ಅಂತೂ ಹೆಸರು ಆಕೆಗೆ, ಹೌದಾ? ಭಾಗವತ ಬರ್ತಕ್ಕಂಥ ಕಥಾ ಇದೆಲ್ಲ. ಅದ್ರ ನಂತರ ಯಾವ್ದು ಗೊತ್ತು ನಿಮಗೆ? ಹೇಳ್ರಿ, ಯಾವ್ದು ಶಬ್ದ? ಜೂ ನದಿ. ಯಾರು ಹೇಳ್ರಿ? ಹೌದು, ಹೆದ್ರಬಾರ್ದು ಹೇಳ್ರಿ. ಗಂಗಾ ಜೂ ನದಿ. ಆಕೆಗಿಂತ ಗಂಗಾದೇವಿ ಅಂತ ಸ್ವರ್ಗಲೋಕ. ಜೂ ಸ್ವರ್ಗಲೋಕ, ಜೂ ಶಬ್ದಕ್ಕರ್ಥ. ಸ್ವರ್ಗಲೋಕ ನದಿ ಯಾವ್ದು? ವರದಾ ಹನುಮತ್ತಲ್ಲಿ ಇಲ್ಲ, ಗಂಗಾ ಅಂತ. ಜೂ ನದಿ ಸ್ವರ್ಗದಕ್ಕಂಥ. ಆಕಾಶ ಗಂಗೆ ಅಂತ ಹೆಸರು, ಅಮರ್ತರ ಅಂಗಣಿ ಅಂತ ಹೆಸರು, ಸ್ವರ್ಧೂನಿ ಅಂತ ಹೆಸರು, ಭಾಳ ಹೆಸರು ಗಂಗಾಕ್ಕ. ನೀವು ಸಂಸ್ಕೃತ ಆಪ್ಟಿಡಿಕ್ಸ್ ಅಂತಂದ್ರೆ 50 ಹೆಸರು ಕೊಟ್ಟ ನಾವು ಗಂಗಾಕ್ಕ. ಯಾರು ನೆನಪಬೇಕು ಅವನ್ನ ಅಂತ ಬರೋ ಕೊಟ್ಟರೆ ಎಷ್ಟು ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ. ಜೂ ನದಿ. ಆ ನಂತರ ಸಂಜ್ಞಾ, ಸೂರ್ಯನ ಹೆಂಡತಿ ಆಗಿರ್ತಕ್ಕಂಥ ಈ ಸೂರ್ಯ ಸಂಜ್ಞಾ. ಶ್ಯಾಮಲ ಯಮನ ಹೆಂಡತಿ, ಮೊದಲ ಶ್ಯಾಮಲ. ರೋಹಿಣಿ ಚಂದ್ರ ಹೆಂಡತಿ, ಹೌದು ಕರೆಕ್ಟ್, ಚಂದ್ರನ ಹೆಂಡತಿ. ಈ ಆರುವರು ಅಂದ್ರೆ ಹೌದು ಹೇಳ್ರಿ, 6 ಮಂದಿ ಯಾರ್ಯಾರು ಅದು ನೋಡ್ಲಿ. ಪರ್ಜನ್ಯ, ಉಷಾದೇವಿ, ಗಂಗಾ, ಸಂಜ್ಞಾ, ಶ್ಯಾಮಲ, ರೋಹಿಣಿ. ಈ 6 ಮಂದಿ ಆದಂಗ ಇಲ್ಲಿಗೆ. ಈ 6ವರು ಶಬ್ದಕ್ಕರ್ಥ. ಈ 6ವರು ಸಮಾನ ಕಕ್ಷಾಪನ್ನರು, ಒಂದು ಹೆಚ್ಚು ಕಡಿಮೆ ಒಂದು ಕಕ್ಷ ಇರ್ತಕ್ಕಂಥ ಒಂದೇ ಗುಣದವರು. ಮುಂದೆ 29 ಅಕ್ಷರ ಬರ್ತಕ್ಕಂಥ 6 ಮಂದಿ ದೇವತಾ ವರ್ಗ. ಅನಾಖ್ಯಾತ ದೇವತೆಗಳಿಗಿಂತ ಇವರು ಉತ್ತಮರು. ಹಿಂದೆ ಅನಾಖ್ಯಾತ ದೇವತೆಗಳು, ಅವ್ರಿಗಿಂತ ಉತ್ತಮರು ಇವರು. ಅನಾಖ್ಯಾತ ದೇವತೆಗಳು ಅಂದ್ರೆ ಹೆಸರು ಹೇಳ್ತಾರೆ ಹಂಗೆ ನಿಮಗೆ. ಒಂದು ಗುಂಪಿದು, ಒಂದು ವಾಡ್ರೋಣಿ ಇದ್ದಂಗ. ಅಲ್ಲೆಲ್ಲ ಯಾರು ಇರ್ತಾರ? ಬಿಟ್ರೆ ಬೇರೆ ಬ್ರಾಹ್ಮಣರು ಮನೆ ಮಾಡ್ತಾರೆ ಏನ್ರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ರೋಣಿ ಇರ್ತಾರೆ ಎಲ್ಲ, ಒಟ್ಟು ರೋಣಿ ಬಿಡ್ತಾರ. ಹಂಗೆ ಅನಾಖ್ಯಾತ ಇವ್ರಿಗೆ ಎಂದೆಂತ ಬಾಡ್ರೆ ಮತ್ತೆ ಉದಾಹರಣೆ ಅನಾಖ್ಯಾತ ದೇವತೆ ವೇದದಾಗ ಅವ್ರ ಹೆಸರು ಇಲ್ಲ. ಅದು ದೇವತಾ ಕುಲದಾಗ ಹುಟ್ಟ್ಯಾರ, ಅವ್ರಿಗೆ ಅನಾಖ್ಯಾತ ದೇವತೆ ಹೆಸರು. 100 ಕರ್ಮಜರು, ಕರ್ಮ ಪ್ರಧಾನರಾಗಿರ್ತಕ್ಕಂಥ ಬಂದಿರತಕ್ಕಂಥ ಯಾರ್ಯಾರು?
ಪ್ರಿಯವ್ರತ ಅಂತಕ್ಕಂಥ 100 ಮಂದಿ ಕರ್ಮಜರು 30ನೇ ಕಕ್ಷ. ಇವರು ಪ್ರಿಯವ್ರತ ಮುಂತಾಗಿರ್ತಕ್ಕಂಥ 100 ಮಂದಿ ಕರ್ಮಜ ಅರಾಗ ಇಟ್ಟಿರ್ತಕ್ಕಂಥ ಇಷ್ಟು ಮಂದಿಯವರು, ಇಷ್ಟು ಮಂದಿಗೆ ಮುಗಿಸ್ತಾ ಇದ್ದಾರೆ. ಕರ್ಮಜರು ಉತ್ತಮರು ಅಂತ ತಿಳ್ಕೊಂಡು ಮುಂದೆ ಎಲ್ಲಿ ಶುರು ಆಗ್ಬೇಕು? ಈಗ ಎಲ್ಲಿದೆ? 30 ನೋಡ್ರಿ. ಇಲ್ಲಿ 31 ಹೇಳುದಿಲ್ಲ, 30 ಇನ್ನೂ ಮುಗಿದಿಲ್ಲ, ಕಂಟಿನ್ಯೂ ಮಾಡ್ತದೆ ದಶರ ಮತ್ತು 30 ಶುರು ಆಗ್ತದೆ. ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ, ಹಿಂದೆ ಅರ್ಥ ಆಗಿಲ್ಲ. ಅಲ್ಲಿ ಹೇಳಿಕ್ಕೆ ಹಾಗಾಗಿ ಗೊತ್ತಾತನ, ಹಿಂದೆ ಹೇಳ್ಬೇಕಾಗಿತ್ತು. ಅಲ್ಲಿ ಹುಡುಗರು ಇನ್ನು ಹೇಳೋರು, ಇಲ್ಲಿ ಕಂಟಿನ್ಯೂ ಮಾಡ್ತಾರ ಅವ್ರು. ಅಲ್ಲಿ ಯಾಕೆ ಹೇಳಿಲ್ಲ? ಕರೆಕ್ಟ್. ಇದು 6 ಸಾಲಿನ ಪದ್ಯ, ಷಟ್ಪದಿ. ಹೌದು, 6ಕ್ಕೆ ಮುಳ್ಳು ಸುಕ್ಕಿದಾನೆ, ಅದಕ್ಕೆ ಅಲ್ಲಿ 6ಕ್ಕೆ ಮುಗಿಸಿದಾನೆ. ಮುಂದೆ ಮಾರ್ದ ಅವ್ರು ತೋತ್ರ ಮತ್ತೆ ನೋಡಿ ಹೆಂಗೆ ಸ್ಟೈಲ್ ಹೆಂಗಿರ್ತದೆ ನೋಡಿ, ವಿಚಾರ ಮಾಡಿ. ಹೌದಾ? ಹರಿಕಥಾಮೃತ ಟೆಕ್ಸ್ಟ್ ಬುಕ್ ಹೆಂಗೆ ಟೆಕ್ಸ್ಚುವಲ್ ಹೆಂಗೆ ಅದ. ಯಾರ್ಯಾರು ಅವ್ರು ಇಷ್ಟೇ ಹೇಳ್ಬಿಡ್ರಿ. 6 ಮಂದಿ ದೇವತೆಗಳಿಂದ ಕರ್ಮಜರು ಉತ್ತಮರು ಇಷ್ಟೇ ಹೇಳ್ಬಿಟ್ರು. ಅವ್ರು ಯಾರು ಇಲ್ಲಿ ಹೇಳ್ತಾರೆ ನೋಡಿ. ಪೃಥು, ನಹುಷ, ಶಶಿಬಿಂದು, ಪ್ರಿಯವ್ರತ, ಪರೀಕ್ಷಿತ, ನೃಪರು ಇವು ರಾಜರು. ಭಾಗೀರಥಿಯ ನೋಡಲಿಕ್ಕೆ ಅಧಿಕ ಬಲ್ಯಾದಿ ಇಂದ್ರ ಸಪ್ತಕರು. ಪಿತೃಗಳು 7-8 ಅಧಿಕ ಅಪ್ಸರರು, ಅಪ್ಸರ ಸತಿಯರು, 25 ಮನುಗಳು, ದಿತಿಜ ಗುರು, ಚಾವನ, ಉಚತ್ಯರು, ಕರ್ಮಜರು ಸಮರು. ಒಬ್ಬೊಬ್ಬರು ಸುದ್ದಿ ಹೇಳ್ಕೋಬೇಕಂಬ ಎಷ್ಟೆಷ್ಟು ಅವು ಯಾರ್ಯಾರು ಏನು ತಾನ ಭಾಳ ಅಂತ ಹೇಳಿದ್ರೆ ಎಷ್ಟು ಅವಶ್ಯ ಅಷ್ಟೇ ಹೇಳ್ತೀನಿ ನಾನು. ಅವ್ರ ಅಪ್ಪ ಯಾರು, ಅವ ಯಾರು ಲಗ್ನ ಮಾಡ್ಕೊಂಡ, ಅವ ಯಾಕೆ ಲಗ್ನ ಮಾಡ್ಕೊಂಡ, ಇಷ್ಟೆಲ್ಲ ಕಥೆ ಅದೇ ಒಂದೊಂದಕ್ಕೆ ಇದಕ್ಕೆ ಅಷ್ಟೇ ಹೇಳ್ತಾನೆ. ಒಂದೇ ಯಾರೇ ಹೇಳ್ತಾರೆ ಇಲ್ಲಿ ಹೇಳ್ತಕ್ಕಂಥ ಮಂದಿ ಒಂದೇ. ಮತ್ತು ಈ 100 ಮಂದಿ ಕರ್ಮಜರು ನೃಪರು ಹೇಳ್ತಾ ಇದ್ದಾರೆ. ಪೃಥು ಯಾರ ಬರ್ತಾನೆ ಹೇಳಿ ನಿಮ್ಮ ಭಾಗವತಾಗ ಪಂಚಮಸ್ಕಂದ ಬರ್ತಕ್ಕಂಥ ಕಥೆ ಇದೆ. ಪೃಥು ಅಂತಕ್ಕಂಥ ಮಹಾರಾಜ, ಅವ ವೇನನ ಮಗ. ವೇನ ಕೆಟ್ಟ ರಾಜ ಇದ್ದ. ಹೌದಾ? ಭಾಳ ಇದ್ದಾನೆ. ಋಷಿಗಳ ಒಂದು ತೊಡಿ ಕಡಿದ್ರು. ಯಾರು ಹುಟ್ಟಿದ್ರು ಅವಾಗ? ಪೃಥು ಮಹಾರಾಜ್. ಸಾಕ್ಷಾತ್ ಭಗವಂತನ ಅಲ್ಲ, ಭಗವಂತನೇ ಅಲ್ಲ, ಭಗವಂತನ ಅಂಶ. ರಾಮಕೃಷ್ಣ ಇದ್ದಂಗಲ್ಲ, ಭಗವಂತನ ಅಂಶ ವಿಶೇಷ. ಯಾರಲ್ಲಿ? ಪೃಥು ಮಹಾರಾಜ. ಆ ಪೃಥು ಮಹಾರಾಜ ಹುಟ್ಟಿದ ಕೂಡಲೇ ಒಮ್ಮಿಗೆ ಅವ್ನು ಪಟ್ಟಾಭಿಷೇಕ ಮಾಡಿಬಿಟ್ರು. ಅವಾಗ ಅವನ ಹೆಂಡತಿ ಹೆಸರು ಅರ್ಚಿ ಅಂತ ತಿಳ್ಕೊಂಡು, ಆಕೆ ಲಕ್ಷ್ಮೀ ದೇವಿ ಅಂಶ ಇರ್ತಕ್ಕಂಥ ಆಕೆ. ಹೌದಾ? ಪೃಥು ಮಹಾರಾಜ ಅವ್ನು ಹುಟ್ಟಿದ, ಅವತಾರ ಮಾಡಿದ. ಹುಟ್ಟಿದ ಕೂಡಲೇ ಭೂಮಿ ದೇವಿ ಏನೇನೇನು ಕೊಡ್ತಿರ್ಲಿಲ್ಲ. ಕಾಳಿಲ್ಲ, ಬೆಳೆ ಇಲ್ಲ, ಆಕಳಿಲ್ಲ, ಏನಿಲ್ಲ. ಈ ಜನರೆಲ್ಲ ಬಡತನ. ಜನರು ಬಂದು ಪ್ರಾರ್ಥನೆ ಮಾಡಿಕೊಂಡ್ರು ರಾಜಿಗೆ, ಪೃಥು ಮಹಾರಾಜ. ರಾಜ ಹಿಂಗಾಗಿದ್ದಪ್ಪ, ನಾವೇನು ಮಾಡೋಕೆ ಅಂತ ತಿಳ್ಕೊಂಡು ಒಮ್ಮಿಗೆ ಬಂದ ಭಾಗವತದ ಮಾತು. ಹೇ ವಸುಧೆ ತ್ವಾಂ ಹನಿಶ್ಯಾಮಿ. ಹೇ ಭೂಮಿ, ನಿನ್ನ ಕೊಂದಬ್ರಿಂದ ಬಾಣ ಹೊಡಿಬಿಟ್ಟೆ. ಎದ್ದು ಬಂದ ಭೂಮಿ ಹೊಡಿವಂತಿ ಸೌಕಾಸ ಒಂಚೂರು ಅವಸರ ಮಾಡ್ಬಿಡ್ತಾರೆ ಅಂದ. ನೀವು ಭಾಳ ಅವಸರ ಮಾಡ್ತೀರಿ ಬ್ರಾಹ್ಮಣರ ಮಂದಿ, ಅದಕ್ಕೆ ಅವಸರ ಮಾಡ್ತೀರಿ ಅಂದಕ್ಕೆ. ಯಾಕೆ ಕೊಟ್ಟಿಲ್ಲ ಗೊತ್ತಂದ. ಯಾರಿದ್ದು ಹಿಂದೆ ವೀಣ ದುಷ್ಟ ಸುಳೆ ಮಗ ಇದ್ದ, ಅದು ನಾ ಏನೂ ಕೊಡ್ಲಿಕ್ಕೆ ಹೋಗಿದ್ದಿಲ್ಲ. ಈಗ ಎಲ್ಲ ಬಿತ್ತಲಿ ಬೇಕಾದ್ದು ಏನು ಬೀಜ ಬಿದ್ದು ನುಂಗಿ ಬಿಡ್ತಿಲ್ಲ. ಈಗ ಅಷ್ಟು ಅವಾಗ ಜ್ವಾಳ ನುಂಗೋದು, ಭತ್ತ ನುಂಗೋದು ಎಲ್ಲ ನುಂಗಿಬಿಡ್ಲಿ. ಈಗ ಒಳಕೊಡಂಗನೇ ಇಲ್ಲ. ಯಾವಾಗ ಈ ಘಟನಾತು ಪೃಥು ಮಹಾರಾಜ ಬಂದ ಹೇಳ್ದ, ಯಾರ್ಯಾರನ್ನ ಕರ್ಕೊಂಬ, ಏನು ಬೇಕು ಬರ ಹಿಂಡ್ತೇನೆ ಅಂದ. ಪೃಥು ಮಹಾರಾಜ ಹಿಂಡ್ಲಿಕ್ಕೆ ಕರುಬೇಕಲ್ಲ, ಭೂದೇವಿ ತಾಯಿ ಹಿಂಡ್ಲಿಕ್ಕೆ ಕರುಬೇಕಲ್ಲ. ಸ್ವಯಂಭೂಮನ ಕರ್ಕೊಂಬಂದ. ಅವ ಹಿಂಡ್ಕೊತ ಕೂತ್ಕೊಂಡ. ಋಷಿಗಳಿಗೆ ಹಿಂಡ್ಕೊಂಡು ಗೊತ್ತಾನೆ ಬರೀ ಹಾಲು ಹಿಂಡ್ಕೊಂಡವ್ರು. ಯಾಕೆ ಹಾಲು ಹಸಕ್ಕಲ್ಲ ಅವ್ರಿಗೆ, ಬೈದು ಬೇರೆ ಏನು ಬೇಡ ಹಾಲು ಸಿಕ್ಕವ್ರಿಗೆ. ಉಳು ಜನರು ಕಾಯಿಪಲ್ಯ ಅವಂತ ಇಂತ ಅವನ್ನ ಹಿಡ್ಕೊಂಡವ್ರು. ಈಗಿಂದ ಬರೀ ಸೆರೆ ಹಿಂಡ್ಕೊತಿದ್ರಿ ಇವರು. ಅದೇ ಸರಿಯಾಗಿ ಕೊಡ್ತಿರ್ಲಿಲ್ಲ, ಪ್ರಶ್ನೆ ಬೇರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಪೃಥು ಮಹಾರಾಜ ಅಂತ. ಅವಾಗ ಪೃಥು ಮಹಾರಾಜ ಇಷ್ಟಾದ ಕೂಡಲೇ ಈ ಭೂಮಿ ಎಲ್ಲ ಕಡೆಗೂ ನೋಡಿ, ರಾಜಕೀಯದ ಬರ್ತಕ್ಕಂಥ ಮೊದಲೇ ಹೆಸರು ಇವಂದ, ಮೊದಲೇ ರಾಜ ಜಗತ್ತು ಇವನ ಪೃಥು ಮಹಾರಾಜ. ಹಿಂದಕ್ಕಿದ್ದು ರಾಜರಿದ್ದರು, ರಾಜರ ಕೆಲಸ ಮಾಡಲಿಲ್ಲ ಸಮಾತ್ನಾಗ ಅವ್ರು. ನೋಡಿ ಇತ್ಲಾಗ ಎತ್ತರ, ಇತ್ಲಾಗ ತಗ್ಗು, ಎಲ್ಲಿ ಬೇಕಲ್ಲಿ ಗಡಿದಿತ್ತು. ಈ ಕಟ್ಟಿ ಹೇಳ್ತಾರಲ್ಲ ಈಗ ಫ್ಲೈ ಓವರ್ ಮುಗಿಯಂಗಿಲ್ಲ, ಆಯುಷ ಮುಗಿಯಂಗಿಲ್ಲ, ಇಷ್ಟೊಂದು ಸೇವಕನಿಗೆ. ಅವ ಪೃಥು ಮಹಾರಾಜ ತನ್ನ ಬಿಲ್ ತೊಗೊಂಡು ಹಿಂಗೆ ಯಾವ್ದು ಎಲ್ಲ ಭೂಮಿ ಸಮ ಆಗಿಬಿಟ್ಟಂತ ನೋಡಿ. ಭಾಗವತ ಮುಂದ ಕತೆ ಹೇಳಿ ಅವನ ಮಹತ್ವ. ಎರಡನೇದು, ಪೃಥ್ವಿ ಎಲ್ಲ ಸಮ ಮಾಡಿಸ್ತಾ, ನೀರು ತರಿಸ್ತಾ, ಮಳೆ ತರಿಸ್ತಾ. ಅದಕ್ಕೆ ಪೃಥ್ವಿ ಅವನ ಮಗಳಾದ, ಅದಕ್ಕೆ ಪೃಥ್ವಿ ಅಂತ ಹೆಸರು ಹಾಕಿದ್ವಿ. ಈ ಶಬ್ದ ಬದ್ಧ ಮಾಡಿದ್ರೆ ಯಾರಿಗಾರ ಈ ಪೃಥ್ವಿ ಶಬ್ದ ಯಾಕೆ ಅಂತ ಹೇಳಂದು ಈಗಿನ ವಿಚಾರವಂತರದ ಈಗಿನ ಹುಟ್ಟಲ್ಲಿ ಕೆಲವು ಮಂದಿ ವಾದಿಸ್ತಾರಲ್ಲ, ನಿಮ್ಮ ಧರ್ಮ ಸುಳ್ಳು ಅಂತ ತಿಳ್ಕೊಂಡು ಪೃಥ್ವಿ ಹೆಸರು ಯಾಕೆ ಅಂತ ಕೇಳಂತ ಅವ್ರಿಗೆ. ಇದನ್ನ ಬೇರೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಪೃಥು ಮಹಾರಾಜನ ಮಗಳು ಪೃಥ್ವಿ ಅದನ್ನೇ ಹೇಳ್ಕೊಂಡು ಅಲ್ಲಿಂದ ಕರೆಯದ ಸಿದ್ಧಾಂತ ಅಂತ ಅದನ್ನ ಹೇಳ್ತಾ ಇದ್ದಾರೆ ಪೃಥು ಮಹಾರಾಜ. ಅವನ ನಂತರ ಬಂದಿರ್ತಕ್ಕಂಥ ನಹುಷ ಅಂತ ಮತ್ತೊಬ್ಬ ರಾಜ. ಇವರೆಲ್ಲ ಬ್ರಾಹ್ಮಣರ ಋಷಿಗಳಾಗಿರ್ತಕ್ಕಂಥ ರಾಜರಾಗಿರ್ತಕ್ಕಂಥವ್ರು. ಇವ ನಹುಷ ಚಕ್ರವರ್ತಿ, ಇವ ವಿರಜಾ ಅನ್ನೋಕೆ ಲಗ್ನ ಮಾಡಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಈ ಮಹಾತ್ಮ ನಹುಷ ಚಕ್ರವರ್ತಿ ಏನಾದ್ರು ಗೊತ್ತು ನಿಮ್ಗೆ? ಇಂದ್ರಿಗೆ ಶಾಪ್ ಬಂತು.
ಶಾಪ ಕೂಡ ಅವಾಗ ತಪಸ್ ಮಾಡ್ಲಿಕ್ಕೆ ಹೇಳಿದ್ರು. ಎಷ್ಟೋ ವರ್ಷ ಸರೋವರದೊಳಗೆ ಕಮಲ ಅದರ ನಾಳದಕ್ಕೂ ತಪಸ್ ಮಾಡ್ಲಿಕ್ಕೆ ಹೋದವ. ಯಾರು? ಮತ್ತು ಅಲ್ಲಿ ಒಬ್ರು ಬೇಕಾತಲ್ಲ, ಪೋಸ್ಟ್ ಖಾಲಿ ಆತಲ್ಲ, ಅವರು ಡೆಪ್ಯುಟೇಷನ್ ಮಾಡ್ಕಲ್ಲ, ಒಬ್ಬರು ಯಾರದ ನೌಷನ್ ಕಳಿಸಿದಾವ, ಯೋಗಿತಾ ಅವನಿಗೆ ಹೋಗಿ ಅಂತ ತಿಳ್ಕೊಂಡು ನೌಷ್ ಸುತ್ತ ನೌಕರಿ ಮಾಡೋಕ್ಕೆಲ್ಲ ಹೋಗಿ ಕಾರವಾರ ಶುರು ಮಾಡಿ ನೋಡಿ. ಅಲ್ಲಿ ಹೋಗಿ ಏನು ಕಾರವಾರ ಶುರು ಮಾಡಿದ? ಇಂದ್ರ ಇತ್ಲಾ ಬಂದಿದ್ನ, ಇಂದ್ರನ ಹೆಂಡತಿ ಅಲ್ಲೇ ಇತ್ತು, ಆಕಿ ಮಾಡ್ಕೊಂಡು ಹಾಕಿ. ಇವು ಅಲ್ಲಿ ಇರ್ತಕ್ಕಂಥ ಕತೆ ದೇವತೆಗಳು ಸುಸೂತ್ರಿಲೇ ಇವ್ರು ಕೊಡ್ತಕ್ಕಂಥ ಕತೆ ಹಿಂಗೆಲ್ಲ ಬರ್ತಾವೆ ಅವ್ರಿಗೆ, ನೀವು ಹೇಳೋದು ಕರೆಕ್ಟ್ ಅವ್ರಿಗೆಲ್ಲ. ಅವ ಅಂದ ಬಾ ನಚಿಗೆ ಅಂತ ಹೇಳಿ ಕಳಿಸಿದ. ಅಕ್ಕಿ ಅಂದ್ಲು, ನಾನು ಇಂದ್ರ ಹೆಂಡತಿ, ನಾನು ನಿನ್ನ ಸ್ಪರ್ಶೆ ಮಾಡೋ ಹಂಗಿಲ್ಲ, ಸಾಧ್ಯಲ್ಲ ಅಂದಕ್ಕಿ. ಅಂದ್ಕೊಳ್ಳೇನೆ ಇವ ರಾಜ ವಿಚಾರ ಮಾಡಿದ, ಹಂಗೆ ಮಾಡೋದು ಬೇಡ. ಅಕ್ಕಿ ಅಂದ್ಲು, ಇವನ ವಿಚಾರ ಮಾಡಿದ್ದಕ್ಕಿ. ಶಶಿ ಶಾಣೆಕಿ, ಇಂಥ ಸ್ತ್ರೀಯರು ಇರ್ತಾರ, ಮಂದಿ ಕೈ ಸಿಗೋ ಪ್ರಸಂಗ ಒಂದು ಸಿಗದಂಗೆ ಪಾರಾಗ್ತಾರ, ಹೌದಲ್ಲ? ಅದು ಹಂಗೂ ಇರ್ತದೆ. ಆಕೆ ಈ ಶಶಿ ಶಾಣೆಕಿದ್ಲು. ಆಕೆ ಏನು ಶಶಿ ಮಾಡಲಿ ಗೊತ್ತಾನು? ಇಲ್ಲ, ನಾ ಏನು ಬರೋದಿಲ್ಲ, ನೀನ ಒಂದು ಮೇಣೆದಾಗ ತೊಗೊಂಬಾ ಅಂತ ಹೇಳಿ ಕಳಿಸಿದ ಅಕ್ಕಿ. ಅಂದ್ರೆ ನಿನ್ನ ವಶ ಆಗ್ತದೆ ಅಂತ ಅಕ್ಕಿ. ಆ ಮೇಣೆ ಯಾರು ಹೊರ್ಬೇಕ್ರಿ? ಋಷಿಗಳು ಹೊರಬೇಕು ಅಂತ ಅಕ್ಕಿ ಹ್ಞೂ ಅಂತಿದ್ದು. ಹುಚ್ಚು ಬುದ್ಧಿ ಇಲ್ಲ ನೋಡಿ. ಋಷಿಗಳಂದ್ರೆ ಯಾರು, ಏನ್ ತಾನ ಅವ್ರು ಹೊರಬೇಕಂದ್ರೆ ಅವನ ಕೈಗಿತ್ತಲ್ಲ, ಅಧಿಕಾರ ಇತ್ತು, ಅವನ ಕೈ ಪೋಸ್ಟ್ ಇತ್ತು ನೋಡ್ರಿ, ಅವನ ಕೈಗಿದ್ದಂಗೆ ಎಲ್ಲ ಹಗರಣ. ಈಗಿನ ಹಗರಣ ಆಗಿನ ಬ್ಯಾರಿ ಇಲ್ಲ, ಅವನದು ಹಗರಣ ಇದ್ದಂಗೆ. ಋಷಿಗಳು ಹೇಗೆ ಕಷ್ಟ, ಋಷಿಗಳು ಬಂದರು ಬಾರಿ ನಾನು ಕೂತ್ಕೊಂಡ್ರಿ ಅನ್ನವ. ಅವ್ನು ನಿರ್ವಾಹ ಇಲ್ಲ, ತಪಸ್ಸೆ ದೊಡ್ಡವ್ರು ಅವ್ರು ಖರೆ ಅಂದ್ರೆ ಸಾಧಕರವ್ರು. ಮತ್ತು ಇವನು ಆರ್ಡ್ರ್ ಕೇಳ್ಬೇಕಲ್ಲ ಅವರು, ಅಲ್ಲಿ ಆರ್ಡ್ರ್ ತಪ್ಪಂಗಿಲ್ಲ, ಹೌದಿಲ್ಲ? ಕೂತ್ಕೊಂಡ್ರ ಹೋಗೋ ಹೊತ್ನಾಗ ಅವ್ರು ಋಷಿಗಳ ಪೈಕಿ ಒಬ್ಬರಿದ್ದಾರೆ. ಅವ್ರ ಅಗಸ್ತ್ಯರು ಅಂತ ಹೆಸರು. ಅವ್ರು ಅಗಸ್ತ್ಯರಿಗೂ ಪಾಪ ನೋವಾಗಿತ್ತು, ಕಾಲು ಪಾಲು ನೋವಾಗಿತ್ತು, ವಯಸ್ಸಾಗಿತ್ತು, ಅವರಿಗೆ ಸಾವಕಾಶ ಹೆಚ್ಚಾಗ್ತದೆ. ಇವಾಗ ಅವನು ಸಹ ಲೂವಾಗಿ ಹತ್ರ ಹೋಗ್ಬೇಕು ಅಂತ, ಹೇಯ್ ಲಘು ಲಘು ನಡಿ ಅಂದ. ಸರ್ಪ ಸರ್ಪ ಅಂದ. ಅಂದು ಸುಮ್ಮನೆ ಕುಳ್ಳ ಕಾಲೇ ಒದ್ದ. ಅವ್ರು ತಕ್ಷಣ ಸರ್ಪ ಆಗುವಂದ್ಬಿಟ್ರು. ಅವ್ರು ಸರ್ಪ ಆಗಿದ್ದು ನೋಡಿ. ಹೆಚ್ಚಿ ಆರಾಮಾತು ಅಂದೆ. ಇದಕ್ಕೆ ಹೇಳಿದ್ದೆ ಬರೋ ಪ್ಲಾನ್. ಅದೇ ಹೆಣ್ಮಕ್ಳು ಹಂಗೆ ಪ್ಲಾನ್ ಮಾಡೋಕ್ಕೂ ಕಳಿಸ್ಯಾರ. ಅದನ್ನ ತಿಳ್ಕೊಂಡು ನಿಮ್ಗೆ ಹೇಳ್ತಂತೆ ಕೊಟ್ಟು ಇಂಥವೆಲ್ಲ ಮಾಡಿ ಪಾರಾಗಿದ್ದು ಹೇಳ್ತಾರೆ ಅವರು. ಮುಂದೆ ಶಾಪ್ ಬಂತು, ಶಾಪ್ ಹೋತು. ಅಪೃಷ್ಟ ಬೇರೆ ಇಂದ್ರಪದಿ ಬರ್ತಾನೆ. ಇವನು ನಮೋಷ ಶಶಿಬಿಂದು ಒಬ್ಬ ರಾಜ ಆಗಿರ್ತಕ್ಕಂಥವ. ಮಾಂಧಾರಾಜನ ಪತ್ನಿ ಆಗಿರ್ತಕ್ಕಂಥ ಈಕೆಗೆ ಪ್ರಿಯವರ್ತ ಮಹಾರಾಜ. ನಿಮಗೆ ಗೊತ್ತು ಪ್ರಿಯವರ್ತ ಮಹಾರಾಜ ಯಾರನ್ನ? ಉತ್ತಾನಪಾದರಾಜನ ಅಣ್ಣ ಆಗಿರ್ತಕ್ಕಂಥವ್ರು. ಅದರಂತೆ ಪರೀಕ್ಷಿತ, ಇವೆಲ್ಲ ಗೊತ್ತದೆ. ಮಹಾನುಭಾಗತಕ್ಕಂಥ ಭಾಗವತ್ ಕೊಟ್ಟಿರ್ತಕ್ಕಂಥ ಮಹಾನುಭಾವ. ಅದರ ನಂತರ ಯಾರಿದ್ದಾರೆ ಹೇಳ್ರಿ? ಅಲ್ಲಿ ಯಾರಿದ್ದಾರೆ? ಪದ್ಯದಾಗ ಯಾರಿದ್ದಾರೆ? ಬಲಿ ಇರ್ಬೇಕಲ್ಲ. ಪರೀಕ್ಷಿತ ಆಮೇಲೆ ಯಾರಿದ್ದಾರೆ ನೋಡಿ ಅಲ್ಲಿ ಪದ್ಯದೊಳಗೆ? ಹಾ, ಹೇಳ್ತಾನೆ. ಇಂದ್ರ ಸಪ್ತಕರು, ಪೃಥುನ ಶಶಿಬಿಂದು, ನೃಪರು, ಭಾಗಿ ಇಷ್ಟ ಪರೀಕ್ಷಿತ್ ಕಷ್ಟ ಬಿಟ್ರು. ಪರೀಕ್ಷಿತ್ ಮಹಾರಾಜ ಮೇಲೆ ಇನ್ನೂ ಕೆಲವೊಂದು ಬಲಿಚಕ್ರವರ್ತಿ ಅವನು ತಗೋಬೇಕು ಅಂತ ಅರ್ಥ, ಬಲಿಚಕ್ರವರ್ತಿ. ಆಮೇಲೆ ಬಂದಾಗ ಶುಕ್ರಾಚಾರ್ಯರು, ಅವ್ರು ಗುರು ಆಗಿರ್ತಕ್ಕಂಥವ್ರು, ರಾಕ್ಷಸ ಗುರುಗಳಾಗಿರ್ತಕ್ಕಂಥ ಮಹಾನುಭಾವಿಗಳು. ಚವನ ಅಂತ ಋಷಿ ಇವರು. ಉಚತ್ಥಾನ್ ಮತ್ತೊಬ್ಬ ಋಷಿ. ಇವರೆಲ್ಲ ಕೂಡ ಮಹರ್ಷಿಗಳು, ಕರ್ಮಜರಿಗೆ ಸಮಾನರು ಅಂತ ಹೇಳ್ಬಿಟ್ಟು, ಕರ್ಮಜೀವಿಗಳಿಗೆ ಸಮಾನರಾಗಿರ್ತಕ್ಕಂಥ ಮಹಾನುಭಾವರು ಅಂತಕ್ಕಂಥ ಇಷ್ಟು ಮಂದಿ ಹೇಳ್ತಾ ಇದ್ದಾರೆ. ನಾಲ್ಕು ಮಂದಿ ಇವರು ಮಹರ್ಷಿಗಳು ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಉಚಿತ್ಯ ಅಂತಕ್ಕಂಥ ಅಂಗೀರ ಸಮಗಾಯಮ ಐತಲ್ಲೋ, ಚಂದ್ರನ ಪುತ್ರಿ ಆಗಿರ್ತಕ್ಕಂಥ ಭದ್ರನಿಗೆ ಲಗ್ನ ಮಾಡಿಕೊಂಡಿದ್ದ. ಅವನ ವೀರಂತಕ್ಕಂಥವ ಉಚಿತ್ಯ ಅಂತ ಹೆಸರು. ಚವನ ಒಬ್ಬ ಋಷಿಮ. ಪುಲೋಮೆ ಅವನ ತಾಯಿ. ಪುಲೋಮೆ ಹೊಟ್ಟಿ ಒಳಗೆ ಚವನಿದ್ದ, ಇನ್ನೂ ಹಡ್ದಿದ್ದಿಲ್ಲ, ಆಕೆ ಗರ್ಭಿಣಿ ಇದ್ಲು. ಒಬ್ಬ ರಾಕ್ಷಸ ಆಕೆ ನುಂಗ್ಲಿಕ್ಕೆ ಬಂದ. ಆಕೆ ಪಾಪ ಮೂರ್ಛೆ ಬಂದು ಬಿದ್ದುಬಿಟ್ಲಕ್ಕಿ. ಆ ಗರ್ಭಿಣಿ ಸ್ತ್ರೀ ಮೂರ್ಛೆ ಬಂದು ಕೂಡ ಆಕೆ ಗರ್ಭಪಾತ, ಆಕೆಗೆ ಸ್ವಾಭಾವಿಕ ಅದ, ಹೌದಾ? ಬಿದ್ದುಕೊಳ್ಳೆ ಅಲ್ಲಿ ಶಿಶು ಹೊರಬಿತ್ತು ನೋಡ್ರಿ, ಒಂದು ಗಂಡು ಮಗ ಹೊರಬಿತ್ತದು. ಅವನ ಚವನ. ಅವ ಆ ರಾಕ್ಷಸ ಕೆಟ್ಟ ಗಂಡಲೆ ನೋಡಿದ ಹುಟ್ಟಿಕೊಳ್ಳಿ, ನಮ್ಮ ಮೌನ ಬಂದ್ಯಾ ಮಗನಂತ ಅವ ಸುಟ್ಟು ಹೋಗ್ಬಿಟ್ಟು ರಾಕ್ಷಸ ಅಂತ ತಿಳ್ಕೊಟ್ರಿ. ಅಷ್ಟು ತಪಸ್ಸಿರ್ತಕ್ಕಂಥ ಮಹಾನ್ ಚವನ ಋಷಿಗಳೇ ಅವರು. ಅದಕ್ಕೆ ಚವನದ ಹೆಸರು ಅವರಿಗೆ. ಮುಂದೆ ಲಗ್ನ ಮಾಡ್ಕೋತಾರ, ಭಾಳ ಕಷ್ಟಪಡ್ತಾರ ಅವ್ರು ಚವನ ಋಷಿಗಳು. ವಯಸ್ಸಾಗಿರ್ತದೆ ಅವರಿಗೆ, ಅವ್ರು ಪಾರಾಗ್ತಾರ. ಅದಕ್ಕೆ ಚವನಪ್ರಾಶ ಬಂದದ್ದು. ಚವನಪ್ರಾಶ ಅಂತ ಯಾವ್ದು ಬರ್ತದಲ್ಲ, ಅದನ್ನು ಕೂಡ ಹೆಂಗೆ ಆಗಿಬಿಡ್ತಾರ ಅಂತ ಅರ್ಥ. ಅಂತ ಮಹಾಗಳು ಚವನ ಋಷಿಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಎಷ್ಟನೇ ಮುದಂಗ ಅಂತ ಹೇಳ್ರಿಗೆ? 30 ಮುದಂಗ ಆಯ್ತು. 31ರಿಂದ 34ರವರೆಗೆ ಮತ್ತೆ ಇಲ್ಲೇನು ಕಕ್ಷಾರ್ಥ ಬರ್ತಕ್ಕ 30 ಹುಷಾರಲ್ಲಿ ಉಳಿದವ್ರನ್ನ ತೊಗೊಂಡಲ್ಲ. 2ನೇ ಪದ್ಯ ಇದು ಹೇಳ್ತಾರೆ ನೋಡಿ, ಯಾರ್ಯಾರು ಬಿಡ್ತಾರ. ಇವೆಲ್ಲ ನೀವು ಭಾಳ ಪರಿಚಯ, ನಿಮ್ಮ ಸಂಗತಿ ಆಡ್ತಾರೆ ಇವರೆಲ್ಲ. ನೀವು ಭಾಳ ಕ್ಲೋಸ್ ನಿಮಗೆ ಇವರ ಇವರು. ಯಾಕೆ ಗೊತ್ತಾ? ಯಾಕಂದ್ರೆ ನೀವು ದಿನ ಅವ್ರ ಹೆಸರು ಅಂತೀರಿ. ಯಾರ್ಯಾರು ಬಂದ್ರೆ ನೋಡ್ರಿ. ಧನಪ, ವಿಶ್ವಕ್ಷೇನ, ಗಣಪ, ಅಶ್ವಿನಿಗಳು 85, ಶೇಷರಿಗೆ ಎಣೆ ಎನಿಸುವರು
ಹಿಂಗೆ ಬಿಡಿಸ್ಬೇಕು ಅದನ್ನು. ಶೇಷರಿಗೆ ಎಣೆ ಎನಿಸುವರು. ಮಿತ್ರ, ತಾರ, ನಿರರುತಿ, ಪ್ರವಹಿ ಗುಣಗಳಿಂದ 5+80 ಶೇಷರಿಗೆ ಉತ್ತಮರು. ಸನ್ಮುನಿ, ಮರೀಚಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಮುಖ. ಇವ್ನು ತಾರತಮ್ಯ ಹೇಳ್ತಾ ಒಂದೊಂದಾಗಿ ಯಾರ್ಯಾರು ನೋಡಿ ಹೇಳ್ತಾ ಇದ್ದಾರೆ, ಎಷ್ಟು ಮಂದಿ ಹೆಚ್ಚು ಹೆಂಗನು. ಮೊದಲೇ ಬಂದಿರ್ತಕ್ಕಂಥ ಯಾರು ಹೇಳಲ್ಲಿ ಒಬ್ಬರಿಗೆ ಧನಪ ಅಂತಕ್ಕಂಥ. ಧನಪ ಅಂದ್ರೆ ನಿಮಗೆ ಯಾರು ಗೊತ್ತದ? ಕುಬೇರ, ಅವನ ಹೆಸರು ಕುಬೇರನಾಗಿರ್ತಕ್ಕಂಥವ. ಮಹಾ ಸಂಪನ್ನ ಹೆಸರು, ಅದಕ್ಕೆ ಹೆಸರು ಅಂತ ಹೆಸರು ನಮಗೆ. ಅವಾಗ ನೋಡಿ, ಅದಕ್ಕೆ ಉತ್ತರ ದಿಕ್ಕೆ ಹಿಮಾನಿ ಅವ, ಅದಕ್ಕೆ ಸೌಮ್ಯ ಅಂತ ಮತ್ತೊಂದು ಹೆಸರು ಅವಾಗ. ಕುಬೇರ ಅವನ ಇದು ಹೇಳ್ತಾ ಇದ್ದಾರೆ. ಕುಬೇರ ಅರ್ಥ ಆಡ್ತಕ್ಕಂಥದ್ದು ಅಲಕ ಅಂತಕ್ಕಂಥ ಒಂದು ರಾಜಧಾನಿ ಅವನು ಕುಬೇರ, ಅಲ್ಲಿರ್ತಕ್ಕಂಥ ಮಹಾನುಭಾವ. ಅವನ ನಂತರ ಯಾರು ಹಾಕ್ಯಾರಲ್ಲಿ? ವಿಶ್ವಕ್ಸೇನ, ವಾಯುಪುತ್ರ ಆಗಿರ್ತಕ್ಕಂಥ 2ನೇ ದೇವ. 3ನೇ ದೇವ ಗಣಪತಿ, ಆಕಾಶಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ಮಹಾಗಣಪತಿ. 28ನೇ ಸಂಧಿ ಬರ್ತದೆ ಮುಂದೆ. ತಪ್ಪಿಸೋಬಾಡ್ರಿ ಆ ಸಂಧಿನ, ಭಾಳ ವಿಷಯ ಅದ ಅದರೊಳಗೆ. ಇದು 21 ಶ್ಲೋಕ ಗಣಪತಿ ಸಂಧಿ 28ನೇದು. ಎಷ್ಟು ವಿಷಯ ಹಾಕ್ತಾರೆ ದಾಸರು, ಎಷ್ಟು ಅರ್ಥ ಮಾಡ್ಕೋತಾರ. ಗಣಪತಿನ ಹಂಗೆ ನೋಡ್ಲಿಕ್ಕೆ ಕಲಿಬೇಕು. ಈ ನಾವು ನೋಡೋ ದೃಷ್ಟಿ ಬೇರೆ ಗಣಪತಿನ, ಅಲ್ಲಿ ದಾಸರ ದೃಷ್ಟಿ ನೋಡ್ರಿ. ನಾಳೆ ನಾ ಹೇಳೋದು ನಾ ಎಷ್ಟು ಸಾಧ್ಯ ಅಷ್ಟು ಹೇಳ್ತಾನೆ. ಅವಾಗ ಗಣಪತಿ ಮಹಿಮಾ ಅಂದ್ರೆ ಅಸಾಧ್ಯ ಹೇಳ್ತಾರೆ ದಾಸರ. ಅಷ್ಟು ಗೊತ್ತಿಲ್ಲ ನಮಗಿನ್ನೂ, ಅಷ್ಟು ಮಹತ್ವ ಅದಾಗದ. ಆ ಸಂಧಿ ತಪ್ಪಿಸೋಬೇಡ, ಗಣಪತಿ ಸಂಧಿನ ಹೇಳ್ತಾ ಇದ್ದಾರೆ. ಮುಂದೆ ಅಶ್ವಿನಿ ದೇವತೆಗಳು, ನಾಸತ್ಯ ಮತ್ತು ದಸರಾ ಅಂತಕ್ಕಂಥ 2 ಮಕ್ಕಳು. ಇವಕ್ಕೆ ಗ್ರಹಣೇಂದ್ರಿಯ ಮೂಗಿಗೆ ಅಭಿಮಾನಿ ಆಗಿರ್ತಕ್ಕಂಥ ದೇವತೆಗಳು, ಗಂಗಗ್ರಾಹಕರು. ಇವ್ರ ಹೆಂಡತಿ ಆಗಿರ್ತಕ್ಕಂಥಕ್ಕೆ ಉಷಾದೇವಿ, ಅದಕ್ಕೆ ಅಶ್ವಿನಿ ದೇವತೆ ಹೆಸರು ಕೊಟ್ಬಿಟ್ಟಾರೆ. ಎಲ್ಲಿ ಎಲ್ಲ ಕೂಡ ಇಬ್ರು ಕೂಡ ಇರ್ತಾರೆ. ಇಲ್ಲಿ ಹೋದ್ರು ಅವರೇ ನಕುಲ ಸಹದೇವ ಹುಟ್ಟಿರ್ತಕ್ಕಂಥ, ಅಲ್ಲಿ ಜೋಡಿಯಾಗಿ ಹುಟ್ಟಿದ್ರು. ಅದನ್ನ ಹೇಳ್ತಾ ಇದ್ದಾರೆ. ಮುಂದೆ ಯಾರು? ಶೇಷ ಶತಸ್ಥರು ಅಂತ ಅದನ್ನು ಮುಂದೆ ಪದ್ಯದೊಳಗೆ ನಿವೃತ್ತಿ 85. ಶೇಷ ಶತರಿಗೆ, ಶೇಷ ಶತ ಅಂದ್ರೆ ಒಂದು, ಶೇಷ ಶತಸ್ಥ ಅಂದ್ರೆ ಒಂದು. ಶೇಷ ಶತರಿಗೆ ಎಣೆ ಎಣಿಪರು ಸಮಾನರು ಅಂತ ಅರ್ಥ. ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾರ್ಯಾರು? ಸದಸ್ಯರು. ಅವ್ರ ಕರ್ಮಜ ಒಂದು ಗುಂಪಿರ್ತಕ್ಕಂಥ ಶೇಷ ಶತಸ್ಥರು. ಶೇಷ ಅಂದ್ರೆ ಉಳಿದದ್ದು, ಶತ ಅಂದ್ರೆ 100. ಅರ್ಥಾತ್ ನಿಮಗೆ ಶೇಷ ಶತ 100 ಮಂದಿ ಒಳಗೆ ಉಳಿದವರು ಹೋಗಿ ಶೇಷ ಶತಸ್ಥರು. 10 ಮಂದಿ ಹೋಗಿ ಉಳಿದು 90 ಮಂದಿ ಅಂತ ಅರ್ಥ. ಅವ್ರು ಶೇಷ ಮಂದಿ, ಅವ್ರು ಶ್ರೇಷ್ಠರು, ಅದಕ್ಕೆ 10 ಮಂದಿ ಅಂತ ಅರ್ಥ. ಮಿತ್ರ ನಾಮಕ ಸೂರ್ಯ, ಇವ ಆದಿತ್ಯರಾಗಿರ್ತಕ್ಕಂಥವ. ತಾರಾ ಯಾರು ಹೇಳ್ರಿ? ತಾರಾ ಬೃಹಸ್ಪತ್ಯಾಚಾರ ಹೆಂಡತಿ ಆಗಿರ್ತಕ್ಕಂಥ, ಗುರುಪತ್ನಿ ಆಗಿರ್ತಕ್ಕಂಥ ತಾರಾ ಅಂತಕ್ಕಂಥ. ತಾರಾ ಮಂಡೂರಿ ತಥಾ ಪಂಚಕನ್ಯಾಸ್ವರಿ ನಿತ್ಯ ಮಹಾಪಾತಕ ನಾಶನ ತಾರಾ ಬರ್ತಕ್ಕಂಥ. ಪಂಚಕನ್ಯಾ ಇರ್ತಕ್ಕಂಥ ಬೇಕು. ಈಕಿ ನೋಡ್ರಿ, ಸ್ವಾಹಾದೇವಿ ಈಕಿ ಮಗಳಾಗಬೇಕು. ತಾರಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥವ ಬುಧ. ನಿರರುತಿ ಮುಂದಿನ ಶಬ್ದ, ಹೌದಲ್ಲ? ನಿರರುತಿ ಇವ ಯಾರು? ನೈಋತಿಗೆ ಹಿಮಾನಿ ಆಗಿರ್ತಕ್ಕಂಥವ. ಇವ ದೈತ್ಯಗಳದಾಗ ಹುಟ್ಟಿದ್ರು ಕೂಡ ಮುಕ್ತಿ ಯೋಗ್ಯ, ಆ ಸಾಧನ ಮಾಡಿರ್ತಕ್ಕಂಥವ. ಪ್ರವಹಿ, ಪ್ರವಾಹ ವಾಯುವಿನ ಹೆಂಡತಿ ಪ್ರವಹಿ ಅಂತಕ್ಕಂಥದ್ದು. ಮಿತ್ರನಾಮಕ ಸೂರ್ಯ ಮೇಲೆ ಬಂದಿರತಕ್ಕಂಥದ್ದು. ತಾರಾದೇವಿ, ನಿರರುತಿ, ಪ್ರಾವಹಿ, ಈ 4 ಮಂದಿ ಶೇಷ ಶತಸ್ಥರಿಗಿಂತ ಏನು ಹೇಳ್ರಿ? ಉತ್ತಮರಿ ಗುಡ್, ಉತ್ತಮರು ಅಂತ. ಅವ್ರಿಗಿಂತ ಹೆಚ್ಚಿಗೆ ಇರ್ತಂತ. ಮುಂದೆ ಬ್ರಹ್ಮಪುತ್ರ ಆಗಿರ್ತಕ್ಕಂಥ ನೋಡ್ರಿ ಎಷ್ಟು ಮಂದಿ ಇವರು ಋಷಿಗಳು ಹೇಳ್ತಾ ಇದ್ದಾರೆ. ಇವ್ರೇನಿವರು? ಜ್ಞಾನ, ಭಕ್ತಿ, ವೈರಾಗ್ಯ ಸಂಪನ್ನರಾಗಿರ್ತಕ್ಕಂಥ ಮರೀಚಿ ಮುಂದಾಗಿರ್ತಕ್ಕಂಥ ಸಪ್ತರ್ಷಿಗಳ ವಿಚಾರ ಹೇಳ್ಕೊತಾ ಹೋಗ್ತಾರೆ. ಇಲ್ಲಿ ಅವ್ರಿಗಿಂತ ಉತ್ತಮರಿ ಅವರು. ಯಾರ್ಯಾರವರು? ಮರೀಚಿ ಮಧ್ಯ ಇರ್ತಕ್ಕಂಥ ಬ್ರಹ್ಮನ ಮಾನಸ ಪುತ್ರ, ಕಶ್ಯಪ ಮುನಿಯ ಪುತ್ರ ಆಗಿರ್ತಕ್ಕಂಥ ಮಹಾನುಭಾವ ಇರ್ತಕ್ಕಂಥವ. ಪುಲಸ್ತ್ಯ ಅಂತಕ್ಕಂಥ ಮತ್ತೊಬ್ಬವ, ಹೌದಾ? ಆಮೇಲೆ ಪುಲಹ ಅಂತೊಬ್ಬವ, ಕೃತು ಅಂತ ಒಬ್ಬ ಋಷಿ, ವಶಿಷ್ಠರು ನಿಮಗೆ ಗೊತ್ತು, ವಶಿಷ್ಠ ಋಷಿ ಆಗಿರ್ತಕ್ಕಂಥವ್ರು, ಮೈತ್ರಾವಣಂತ ಹೆಸರುಗಳಿಗೆ. ಅಂತೂ ಇಷ್ಟು ಮಂದಿ ಸಪ್ತರ್ಷಿಗಳಲ್ಲಿ ಉಳಿದ 2 ವಿಚಾರ ನೋಡಿ ಇಲ್ಲಿ ಕೇಳಬಹುದು ನೀವು. 5 ಮಂದಿ ಹೇಳ್ಯಾರ ಇಲ್ಲಿ. ಇನ್ನಿಬ್ಬರು ಎಲ್ಲಿ ಹೋಗೋದಕ್ಕೆ ಮತ್ತೆ ಓಡಿ ಹೋದ್ರ ಅನ್ನೋದಕ್ಕೆ ಹಂಗಿಲ್ಲ. ಇನ್ನು ಇಲ್ಲಿ ಮುಂದೆ ಹೇಳ್ತೀನಿ ಅಂತ ಮುಂದಿನ ಪದ್ಯ, ಯಾಕಂದ್ರೆ ಜಗ ಸಾಲಂಗಲ್ಲ ಅಲ್ಲಿ, ಹೌದಾ? ಮುಂದಿನ ಪದ್ಯ ಹೇಳ್ತಾರೆ. ಹಿಂಗೆ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ತೀವಿ. ಹಿಂಗೆ ಅಡಿಕೆ ತಾಮ ಸಂಗೀತದಕ್ಕೆ ಕಷ್ಟ ಆಗಲ್ಲ, ಲಘು ಗೊತ್ತಾಗೋದಿಲ್ಲ. ಯಾರು ಹೇಳಿಕೆ ಬೇಕಾಗ್ತದೆ ಲಘು ಒಂದಂತಾರ. 30 ಇಲ್ಲಿ ಮತ್ತೆ 33 ಕಂಟಿನ್ಯೂ ಮಾಡ್ತಾರ. 30ನೇ ಕಲಿರ್ತಕ್ಕಂಥವ್ರು ಹೇಳ್ಕೊತ ಹೋಗ್ತಾರೆ. 33, 34 ಕುಡಿಯೋದು ಇದ್ರಾಗ. ಇಲ್ಲಿ ಯಾರು ಬಂದ್ರಿ? ಅತ್ರಿ ಋಷಿ, ಹೌದ್ರಿ? ಅಂಗೀರಸ, ಅತ್ರಿ, ಅಂಗೀರ್, ಇಲ್ಲಿ ಮುಗಿತು 7 ಮಂದಿ. ಅತ್ರಿ, ಅಂಗೀರರು 7. ಹಿಂದೆ 5 ಮಂದಿ ಹೇಳಿ ನಾನು 7 ಮಂದಿ ಲೆಕ್ಕ ಕೊಟ್ಟು ನಿಮ್ಗೆ ದಾಸ ಲೆಕ್ಕ ಹಾಕೊಳಕ್ಕೆ ಚೆಕ್ ಮಾಡ್ತಾರೆ. ಅತ್ರಿ, ಅಂಗೀರರು 7. ಬ್ರಹ್ಮನ ಪುತ್ರರು ಋಷಿಗಳ ಯಾರಿವರು? ಬ್ರಹ್ಮನ ಮಾನಸಿಕ ಪುತ್ರ ಆಗಿರ್ತಕ್ಕಂಥ ಬ್ರಹ್ಮನ ಪುತ್ರರು. ಅವರಿಗೆ ಸಮರು ಯಾರು? ವಿಶ್ವಾಮಿತ್ರ, ವೈವಸ್ವತ. ವಿಶ್ವಾಮಿತ್ರ ಋಷಿ ಅಲ್ಲ ಮತ್ತವ, ಬ್ರಹ್ಮದಿಂದ ಹುಟ್ಬಿಟ್ಟು. ಇವೆಲ್ಲ ಬ್ರಹ್ಮದಿಂದ ಸಾಕ್ಷಾತ್ ಹುಟ್ಟಿರ್ತಕ್ಕಂಥ. ವಿಶ್ವಾಮಿತ್ರ ದೊಡ್ಡ ರಾಜ ಅವ,
ಆ ರಾಜ ಅವಂಗ ಹೇಳ್ತಲ್ಲ, ಬ್ರಹ್ಮತೇಜೋ ಬಲೋ ದಿಗ್ಬಲಂ ಕ್ಷತ್ರಿಯ ಬಲಂ, ಬ್ರಹ್ಮತೇಜೋ ಬಲೋಬಲಂ ಅಂತ. ಕ್ಷತ್ರಿಯ ಬಲ ಏನಲ್ಲ, ಬ್ರಹ್ಮತೇಜ ಮುಂದೆ ಯಾವ ಬಲನೂ ಅಲ್ಲ. ದೊಡ್ಡ ಮಂತ್ರ ಕಾಯಿ ಗಾಯತ್ರಿ ಸಿಕ್ಬಿಟ್ಟಿದ್ರು ಕಾಯಿ ಮಂತ್ರ ಬೇಕಾದ್ ಮಾಡ್ತಕ್ಕಂಥದ್ದು. ಏನಾಗಿದ್ದು ಗೊತ್ತಾನ, ಅವ ವಸಿಷ್ಠಾಶ್ರಮಕ್ಕೆ ಬಂದ ರಾಜ ಇದ್ದಾಗ, ವಿಶ್ವಾಮಿತ್ರ ಋಷಿ ಆಗಿದ್ದಿಲ್ಲ ಇನ್ನೂ. ವಸಿಷ್ಠಾಶ್ರಮಕ್ಕೆ ಬಂದ, ಹೆಂಗೆ ಮಂದಿ ಕಟ್ಕೊಂಬಂದ, ಜಗ್ ಬಂದಿನ ಸರ್ದಾರರು ಅವರು ತನ್ನ ಮಂದಿ ಎಲ್ಲ ಕಟ್ಕೊಂಬಂದ, ಸೈನ್ಯ ಎಲ್ಲ ಕಟ್ಕೊಂಬಂದ. ಇಷ್ಟು ಮಂದಿಗೆ ಊಟ ಆಗ್ಬೇಕು ಅಂದ. ಎಸ್ ಅಂದ. ಯಾರು ಹೇಳಿದ್ರಿ ಹೇಳ್ರಿ? ಕಾಮ ಸುಟ್ಲಿತ್ತಾನಲ್ಲಿ ಅಥವಾ ರೆಡಿ ಫುಡ್ ಇತ್ತಾನಲ್ಲಿ, ಇನ್ಸ್ಟಂಟ್ ಫುಡ್ ಇತ್ತಾನಲ್ಲಿ, ಕಾಮಧೇನು ಬೇಕಾದ್ ಮಾಡ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ ಅದಕ್ಕೆಲ್ಲ ತಯಾರತ್ತು. ಬಾರ ಊಟ ಮಾಡಿಲ್ಲ. ಅವ ನೋಡಿದ ರಾಜ, ಅಬ್ಬಾ ಅಂತ ಈ ಹರಕ್ ಪಂಜಾಬ್ ಉಟ್ಕೊಂಡ ನಿಮ್ಮ ಋಷಿ, ಹರಕ್ ಶಾಟಿ ಉಟ್ಕೊಂಡನ, ಏನೇನಿಲ್ಲ ಮನೆಯೊಳಗೆ ಸಾಮಾನ್ಯ ಇಲ್ಲ, ಏನಿಲ್ಲ, ಏನು ಅಡುಗೆ ಮಾಡಿಸ್ತಾ, ಏನು ಊಟಕ್ಕೆ ನಮಗೆ ಸಾಧ್ಯ ಇಲ್ಲ ಅಂದವರು. ಹೇಳಿದ, ನೀವು ನಾನು ಅಂಡರನೇ ಬರ್ತೀವಿ, ಕಾಕಳ ಕೊಟ್ರೆ ನಗಂದ ನಾವು. ಏನು ಮಾಡೋಕ್ಕಪ್ಪ ಋಷಿಗಳು? ಇಲ್ಲ, ನಾನು ಕೊಳ್ಳಿಗೆ ಬರೋ ಹಂಗೆಲ್ಲ ಅದನ್ನ ನಮ್ಗೆ ಕೊಟ್ಟಿದ್ದ ದೇವತೆಗಳು ಕೊಟ್ಟಿದ್ದು, ನಾ ಯಾರಿಗೆ ಕೊಳ್ಳಿಗೆ ಬರ್ಬೋದು, ಬೇಕಾ ನಾ ಎಲ್ಲ ತೊಗೊಂಡು ಹೋಗ್ತೀನಿ ಅಂದವ. ತೊಗೊಂಡು ಹೋಗೋಣ, ಹಗ್ಗ ಕಟ್ಟಿ ಯಾವ್ದು ನೋಡ್ರಿ. ಆ ಕಾಮಧೇನು ಮೈ ಝಾಡಿಸ್ತೇನೆ, ಅದರಿಂದ ಅನೇಕ ಕೂದಲು ಬಿದ್ದು, ಒಂದು ಕೂದಲಿಗೆ 1000 ಮಂದಿ ಹುಟ್ಟಾರ ಸೈನಿಕರು. ಎಲ್ಲರೂ ಹೊರ ಓಡಿಸ್ಬಿಟ್ರು. ವಿಶ್ವಾಮಿತ್ರ ಹಣ್ಣನ್ನು ಮಾಡಿಬಿಟ್ರು ಅಷ್ಟನ್ನು ಕೂಡ. ನೋಡಿ ವಿಶ್ವಾಮಿತ್ರ ಅಬ್ಬಾ ಅಂತ ಅವಾಗಂದ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ. ಅವ್ರ ಕೈ ವಸಿತ ಕೈ ದಂಡಿತ್ತಲ್ಲ, ಸ್ವಾಮಿ ಕೈ ಇರ್ತಾವಲ್ಲ, ದಂಡಿತ್ತಲ್ಲ, ಆ ದಂಡ ಬಿಟ್ಟ ಹಕ್ಕೊಂಡು ಹಿಡಿತು ನೋಡ್ರಿ ಅವನ. ಅವಾಗ ನಾನು ಋಷಿ ಆಗ್ಬೇಕು ಅಂದ. ಈ ರಾಜ್ಯ ಬಿಟ್ಟ ತಪಸ್ಸು. ಅವನ ಮುಂದೆಯಿಂದ ವಿಶ್ವಾಮಿತ್ರ ದೇಹ, ವಿಶ್ವಾಮಿತ್ರ ಋಷಿ ಆದ. ಒಂದು ವೈಶಿಷ್ಟ್ಯ ಸಂತಿ ನ್ಯಾಯ ಹಿಡಿದ. ಅವೆಲ್ಲ ಕಥೆ ಭಾಳ ಕಥೆಯದು ವಿಶ್ವಾಮಿತ್ರ ಅಂತ ಹೇಳ್ತಾ ಇದ್ದಾರೆ. ಅತ್ರಿ ಅಂಗೀರರು ಬ್ರಹ್ಮನ ಪುತ್ರರು, ಇವರಿಗೆ ಸಮರು ಯಾರು? ವಿಶ್ವಾಮಿತ್ರ, ವೈವಸುತಮನು ಈಗಿನ ಬಂದಿರ್ತಕ್ಕಂಥ ಮನುಯಮ. ಯಾಕೆ ಗೊತ್ತಾ ನಿಮಗೆ? ಯಾಕೆ ಕಾರಣ ಹೇಳ್ರಿ ನೋಡಂತ. ಯಾಕೆ ದೊಡ್ಡವರು ಇವರು? ಅಲ್ಲಿದ ನೋಡ್ಕೊಂಡು ಹೇಳ್ರಿ. ಅಂದ್ರೆ ಹೌದು ಹೇಳ್ರಿ. ಈಶಾವೇಶ ಬಲದಿಂದ, ಪರಮಾತ್ಮನ ಅನುಗ್ರಹದಿಂದ. ಈ ಋಷಿಗಳು ಯಾಕೆ ದೊಡ್ಡವರು? ಈಶಾವೇಶ ಬಲದಿಂದ, ಪರಮಾತ್ಮನ ಆವೇಶನ ಉಂಟು, ಅವನ ಅನುಗ್ರಹ ಉಂಟು ಋಷಿಗಳ ಮೇಲೆ. ಯಾಕೆ ಸದಾ ತಪಸ್ ಮಾಡ್ತಕ್ಕಂಥ ಮಹಾನುಭವರು, ಅದು ದೊಡ್ಡವರು ಅಂತ ಅರ್ಥ. ಈಶಾವೇಶ ಬಲದಿಂದ. ಹೌದಾ? ಈ ಸಾಮರ್ಥ್ಯ ನಮಗೆ ಬರ್ಬೇಕು. ಏನು ಬರ್ಬೇಕು? ಈಶಾವೇಶ ಬಲ ಆಗ್ಬೇಕು ನಾವು ಅಂತ ಅರ್ಥ. ಅದು ಈಗ ಸಾಧನ ಮಾಡ್ಕೊ ಮತ್ತು ನೆನೆಸುತ್ತ ಕೊಡ್ಬೇಕು ಅಂತ. ಮಿತ್ರರಿಗಿಂತ ಉತ್ತಮರು ಸ್ವಾಹ, ಭರ್ತೃ, ಭೃಗು, ಪ್ರಸೂತಿ, ವಿಶ್ವಾಮಿತ್ರ ಮೊದಲಾದವರಿಗಿಂತಲೇ ಮೂವರು ಉತ್ತಮರು. ಇಲ್ಲಿ ಹೇಳ್ಕೊಂಡು ಮುಂದೆ ಯಾರು ಅನ್ನೋದು ಮೊದಲು ಹೇಳ್ತಾ ಇದ್ದಾರೆ. ಮೊದಲೇಕು ಅತ್ರಿ ಇವ ಒಬ್ಬ ಋಷಿ ಆಗಿರ್ತಕ್ಕಂಥವ, ಅತ್ರಿ ಋಷಿ ಆಗಿರ್ತಕ್ಕಂಥವ. ಇವನಲ್ಲಿ ಯಾರು ಹುಟ್ಟಿದ್ರು ಹೇಳ್ರಿ? ಇವನ ಹೆಂಡತಿ ಅನಸೂಯ. ಈಗ ಗೊತ್ತಾಯ್ತು ಯಾರು ಹುಟ್ಟಿದ್ರು ಹೇಳ್ರಿ ಇವರಲ್ಲಿ? ವೆರಿ ಗುಡ್, ದತ್ತಾತ್ರೇಯ. ಹೌದಾ? ಅಂತ ಪರಮಾತ್ಮ ಹುಟ್ಟತಕ್ಕಂಥ ಪುಣ್ಯ ಮಾಡ್ತಕ್ಕಂಥ ಋಷಿಗಳು ಇವರೆಲ್ಲ ಅತ್ರಿ ಅಂತಕ್ಕಂಥವ. ಇವರು ನೋಡ್ರಿ, ರಾಮಚಂದ್ರ ದೇವರು ವನವಾಸಕ್ಕೆ ಹೋಗೋ ಹೊತ್ತಿನೊಳಗೆ ಅತ್ರಿಯಿಂದ ಅಗಸ್ತ್ಯಂಗೆ, ನಿಮ್ಗೆ ಇವೇನಂತಿರೋ ಗೊತ್ತಿಲ್ಲ, ಹಿಂಗೆ ಹೇಳಿದ್ರೆ ನಾ ಈ ಶಬ್ದ ಅನ್ನಲ್ಲ. ಅತ್ರಿಯಿಂದ ಅಗಸ್ತ್ಯಂಗೆ ಅಂದೇಳಿ ನಿಮಗೆ. ಇದು ನನ್ನ ಶಬ್ದ ಅಲ್ಲ, ಕುವೆಂಪು ಶಬ್ದ. ರಾಮಾಯಣ ದರ್ಶನ ಏನದು ಹೇಳ್ರಿ ಅವ್ರದ್ದು. ಹೇಳ್ಬೇಕಬೇಡ ಅಂತ ಬಂದಿರ್ತೇವೆ ನಾವು, ನಮ್ಗೆ ಹುಚ್ಚ ತಲೆಯಾಗಿರ್ತದೆ ಹೇಳ್ಬಿಟ್ಟಿರ್ತೇವೆ ನಾವು. ಏನು ಹೇಳಿರೋದು? ಜ್ಞಾನಪೀಠ ಯಾವುದಕ್ಕೆ? ರಾಮಾಯಣ. ನೀವು ಸರಿ, ನಮ್ಗೆ ಪುಟ್ಟು ಗೊತ್ತಿರಲ್ಲ ಯಾರು ಇದ್ದಿದ್ದಾರೆ ಬಿಡೋದು. ಮುಂದೆ ಇನ್ನೂ ಮುಂದೆ ನಿಮ್ಮ ಮಕ್ಳು ಬರ್ತಾವಲ್ಲ, ನಿಮ್ಮ ಮಕ್ಳು ಬರ್ತಾವ ಮುಂದೆ. ಕುವೆಂಪು ನಾವು ಸಿನಿಮಾ ಆಕ್ಟರ್ ಕಾಣ್ತಾವ ಅಂತ. ಜ್ಞಾನ ಇರೋದು ಏನು ಹೊಡ್ದಾರ, ಏನು ತಾನ ಚಂದ ಬರ್ದಾರ. ರಾಮ ಸರ್ವೋತ್ತಮ ಅಂತ ಬರ್ದಾರ. 1,000 ಚಿಲ್ಲರ ಪುಟ ಅದು. ಸರ್ಕಾರ 2 ರೂಪಾಯಿ ಕೊಡ್ತದ. ಮಹಾಭಾರತ 2 ರೂಪಾಯಿ ಕೊಟ್ಟಾರ, ಕುಮಾರವ್ರದ್ದು 2 ರೂಪಾಯಿ ಕೊಟ್ಟ, ಇದು 2 ರೂಪಾಯಿ ಕೊಟ್ಟ. ಏನು ಬರೀತಾರೆ ಮಹಾನುಭಾವ. ಅದಕ್ಕೆ ನೆನಪಾತು ಹೇಳ್ತೀನಿ ನಮಗೆ. ಪರಮಾತ್ಮ ರಾಮಚಂದ್ರ ದೇವರು ಅತ್ರಿ ಋಷಿ ಆಶ್ರಮಕ್ಕೆ ಹೋಗ್ತಾರೆ. ದಾರ್ಯಾಗ ಹೋಗ್ಬೇಕಲ್ಲ. ರಾಮಾವತಾರ ಯಾಕೆ ಮಾಡಿದ ಭಗವಂತ? ಏನು ಕೆಲಸ ಮಾಡಿದ? ರಾಮ ಸುಮ್ಮನೆ ಅಲ್ಲೇ ಕೂತ್ಕೊಂಡಲ್ಲೇ ನನ್ನ ಆ ರಾಕ್ಷಸ ಸಾಯ್ತಿದ್ದಿಲ್ಲ ನಾವು. ಅಷ್ಟು ಯೋಗ್ಯತೆ ಇಲ್ಲ. ಅಲ್ಲಿಂದ ಅಲ್ಲಿ ಅಡ್ಡಾಡೋದು, ಅಲ್ಲಿಂದ ಅಡ್ಡಾಡೋದು. ಇವನ್ನೆಲ್ಲ ಯಾಕೆ ಮಾಡ್ಬೇಕತ್ತ ರಾಮ? ಅಷ್ಟು ಮಂದಿ ಸಾಧನ ಮಾಡ್ಸೋಕತ್ತಾವ. ಇಲ್ಲ ಶಬರಿಗೆಲ್ಲ ಸಾಧನ ಆಗ್ತಿತ್ತು. ವಿಚಾರ ಮಾಡ್ರಿ ನೀವು ಅದನ್ನು. ಅತ್ರಿ ಋಷಿಗೆ ಆಶ್ರಮ ಬರ್ತಾರೆ. ಅತ್ರಿ ಋಷಿ ಆಶ್ರಮಕ್ಕೆ ಬಂದ ಅಂದ್ರೆ ಅತ್ರಿ ಋಷಿಗಳು ರಾಮನಿಗೆ ವಿಶೇಷವಾಗಿರ್ತಕ್ಕಂಥ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಹೇಳ್ತಾರೆ, ನಾ ಅಲ್ಲ ನೀನಲ್ಲಿ ಕೂತು ಹೇಳಿಸಿ ಅಂತಾರೆ ಮಹಾನುಭಾವ ರಾಮಚಂದ್ರ ದೇವರು. ಇಷ್ಟೊಂದು ಅತ್ರಿಯಿಂದ ಅಗಸ್ತ್ಯಂಗೆ, ಅತ್ರಿಯಿಂದ ಹಿಡ್ಕೊಂಡು ಅಗಸ್ತ್ಯ ತನಕ ಅಡ್ಡಾಡ್ಸರು ಕುವೆಂಪು.
ಮೂಲ ರಾಮಾಯಣ ಬೇರೆ ರಾಮಾಯಣ ಬರೆದಿಲ್ಲ. ಮತ್ತೆ ಅವ್ರ ಮಾತು ಹೇಳ್ತೇನೆ ನಿಮಗೆ. ಅವ್ರು ಬರೀತಾ ಪ್ರಾರಂಭಕ್ಕೆ ಪಿಂತೆದ ಹಿಂದೆ ಪಿಂತೆ ವಾಲ್ಮೀಕಿಯುಳಿದ ಕಥೆಯಾದೊಡಂ ಕನ್ನಡದಿ ಬೇರೆ ಕಥೆಯಂತೆ ಬೇರೆ ಎಂಬಂತೆ ಮರುಬುಟ್ಟು ಓಡದಂತೆ ಬೆಳೆದುದೀ ಕಾವ್ಯವು ಚರಿತ್ರೆ ಎಲ್ದು ಕಥೆ ಎಲ್ದು ಕಥೆ ನಾಂ ನಿಮಿತ್ತ ಮಾತ್ರ ಆತ್ಮಕ್ಕೆ ಶರೀರವುಳ್ಳಂತೆ ಮೈ ಮೆತ್ತುದು ಇಲ್ಲಿ ರಾಮನ ಕಥೆಯ ಪಂಜರದೆ ಪರಾತ್ಪರನ ಪುರುಷೋತ್ತಮನ ಲೋಕಲೀಲಾ ದರ್ಶನ. ಯಾವಾಗಲೊಮ್ಮೆ ಹಂಗೆ ನೀವು ಖಾಲಿ ಕೂತ್ಕೊಂಡು ಈ ಉಪನ್ಯಾಸ ಬ್ಯಾಡ ನಿಮಗೆ. ಯಾವಾಗಲೊಮ್ಮೆ ಊರ್ಮಿಳಾ ಪಾತ್ರ ಹೇಳ್ತಾನೆ. ಏನು ಊರ್ಮಿಳಾ ಪಾತ್ರ ಚಿತ್ರ ಮಾಡ್ಯಾರ ಅದ ದರ್ಶನ ಬಂತು ಹೇಳ್ತೇನೆ ನಿಮಗೆ. ಊರ್ಮಿಳಾ ಬಹಳ ದೊಡ್ಡ ಹೌದು. ರಾಮಾಯಣದಾಗ ಊರ್ಮಿಳಾ ಲಕ್ಷ್ಮಣನ ಹೆಂಡತಿ. ಲಕ್ಷ್ಮಣ ಅಣ್ಣನ ಸಂಗತಿ ಹೋಗ್ಬಿಟ್ಟ. ಯಾರನ್ನ ಬಿಟ್ಟು? ಅವ್ನು ನೀನು ಬಂದು ಕರ್ಕೊಂಡು ಹೋಗ ಇಲ್ಲ ಅನ್ನಂತ. ನೀ ಬಂದು ರಾಮನ ಸೇವಕ್ಕೆ ಅಡ್ಡೆ ಆಗ್ತಾನಂತ. ಇಲ್ಲಿ ಅಷ್ಟು ರಾಮನ ಬಗ್ಗೆ ಶಿವಭಕ್ತಿ ಅವ. ಮತ್ತು ಹೆಂಡತಿಗೆ ಲಕ್ಷ ಬಿಡೋಕೆ ಮತ್ತೆ ಶಿರಿತಾ ಅಂತ ನಮ್ಗೆ ಕೂತೋದಾಗಿ ಬೆಳೆ ಬೇಡ ನಮ್ಮ ನಾ ರಾಮನ ಸೇವೆ ಮಾಡ್ತಾ ಹೋಗ್ಬಿಟ್ಟ. ಇದು ಕಥೆ ಹಂಗೆ ಹೇಳ್ತೇನೆ ನಿಮ್ಗೆ. ಮೂಲ ರಾಮಾಯಣದೊಳಗೆ ವಾಲ್ಮೀಕಿ ರಾಮಾಯಣದಾಗ ಊರ್ಮಿಳೆ ನಿಂತು ಹೋದ ಮುಂದೆ ಬರಲೇ ಇಲ್ಲ. ಅಪ್ಪಿ ತಪ್ಪಿ ನಿಮ್ಮ ಗಂಡಂದ್ರು 14 ವರ್ಷ ಹೋಗುತ್ತೆ ಮನ್ಯಾಗ ಒಬ್ಬರು ಇರ್ತೀರ ನೀವು. ಯಾರು ಇರ್ತಾರೆ? ಯಾರು ಇವು ತಾಳಿ ತೊಗೊಂಡು ಹೋಗ್ಬಿಡು ಅಂತಾರ. ಏನು ಯಾಕೆ ನಾವು ಹೆಂಗಿರ್ತೀವಿ ಅಂತಾರ. ಆಕಿ ಹೆಂಗಿರ್ಬೇಕು? ಎಲ್ಲಿರ್ಬೇಕು ಆಕಿ? ಯಾರ ಮನೆಗೆ ಹೋಗ್ಬೇಕು ಆಕಿ? ಇದು ದರ್ಶನ. ಈ ಚಿತ್ರ ಹೈಲೈಟ್ ಮಾಡಿಬಿಟ್ರು ಕುವೆಂಪು. ಊರ್ಮಿಳಾ ಎಲ್ಲಿ ಹೋದ್ಲು, ಹೆಂಗಿತ್ತು, ಎಂತಾನ, ಇದು ಭಾರಿ ಹೈಲೈಟ್ ಮಾಡಿದೆ. ಒಬ್ಬ ಆದರ್ಶ ಹಿಂದೂ ಪತಿವ್ರತ ಸ್ತ್ರೀ ಕಟ ನಿಲ್ಲಿಸ್ತಾರೆ ನಿಮ್ಮ ಆಕೆ ಊರ್ಮಿಳಾ ಇದ್ಲು ಅಂತ ಮುಂದೆ ರಾಮ ಬದುಕಿದ ಅಂತಾರ. ನಮಗೆ ಸರ್ವರ್ಷ ಕರೆಯದಾಗ ಅಷ್ಟು ವೈಶಿಷ್ಟ್ಯ ತಂದು ಕೊಡ್ತಾರೆ ಆಕೆ ರಾಮನ ಬಗ್ಗೆ, ಊರ್ಮಿಳಾ ಬಗ್ಗೆ ಹೇಳ್ತಾರ. ನೋಡಿ ಅದು ರಾಮಾಯಣದಾಗ ಗೊತ್ತಿರಲ್ಲ. ಮತ್ತು ವಾಲ್ಮೀಕಿ ಬೈಯಂಗಿಲ್ಲ ಅವರು ಅಂತಾರ. ವಾಲ್ಮೀಕಿ ಊರ್ಮಿಳಾನ ಕತೆ ಯಾಕೆ ಹೇಳಿಲ್ಲ ಮುಂದಂದ್ರೆ, ಊರ್ಮಿಳಾನ ದುಃಖ ಹೇಳ್ಕೊತ ಹೋಗ್ಬಿಟ್ರೆ ಸೀತಾ ದುಃಖ ಕಮ್ಮಿ ಆಗಿಬಿಡ್ತದಂತ. ಅದಕ್ಕೆ ಹೇಳಿರ್ತಾವೇನೋ. ಊರ್ಮಿಳಾ ದುಃಖ ಭಾಳ ಆದ್ರೆ ಮತ್ತೆ ಸೀತಾಗೊಂದು ಸೌಭಾಗ್ಯ ಇತ್ತು. ಅದೇನು ಹೇಳ್ತಾರ ಕಾಂತನೊಡನೆ. ಕಾಂತ ಅಂದ್ರೆ ಯಾರು? ಕಾಂತನೊಡನೆ ಕಾಂತಾರದೋಳು. ಕಾಂತಾರ ಸಿನಿಮಾ ಅಲ್ಲ, ಕಾಂತನೊಡನೆ ಕಾಂತಾರ ಅಡಿ ಒಳಗಂತದ್ದು. ಕಾಂತನೊಡನೆ ಕಾಂತಾರದೋಳು ವೈವಿಧ್ಯವಮ್ಮನು ಹೋಗಿ ಪುಣ್ಯ ಇತ್ತಂತ ಏನು. ಈಗ ಹಣ್ಣರ ತಿನ್ಲಿ ಹಾಲರ ಕುಡಿಲಿ. ಆಕೆ ಗಂಟು ಸಂತಿ ಇದ್ಲಲ್ಲ, ಈ ವೈಭವ ಇತ್ತಿಲ್ಲ ಆಕೆಗೆ. ಊರ್ಮಿಳೆಗೆ ಯಾರಿದ್ರು ಹೇಳ್ರಿ ನೋಡೋಣ. ಆಕೆ ಎಲ್ಲಿ ಹೋದ್ರು ಭಾಷೆ ಚಂದ ಹೇಳ್ತಾಳ. ನೆನಪಾತ್ರ ಹೇಳ್ತಾನೆ ಹಂಗೆ ಬಿಟ್ಟು ಅಂತ ತಿಳ್ಕೊಬಾರ್ದು. ಅಡಿಗೆ ತಾಂಬ ಬಿಟ್ಟು ಹೋಗೋದು. ಮತ್ತು ನಾನು ಆಕೆ ಎಲ್ಲಿದ್ದು ಅರ್ಥ ಮಾಡ್ಕೊಡ್ರಿ. ನಿಮಗೆ ಈ ಶಬ್ದ ಅರ್ಥ ಆಗ್ತಲ್ಲ ಹೇಳಿದ್ರೆ ನಿಮಗೆ. ಪ್ರಾಣೇಶ ಲಕ್ಷ್ಮಣ ರಾಮ ಸೀತೆಯರೊಡನೆ ಅಡವಿಗೆ ನಡೆದಂದು ಸರಯೂ ನದಿಯ ತೀರದೋಳು ಪರ್ಣಕುಟಿಯಂ ಕಟ್ಟಿ ಚಿರ ತಪಸ್ವಿನಿಯಾಗಿ ಕಟ್ಟಿದಳು ಚಿತ್ತಪೋ ಮಂಗಳದ ರಕ್ಷೆಯಂ ರಾಮಂಗೆ ಸೀತೆಗೆ ತನ್ನಿನಿಯೇ ದೇವಂಗೆ. ಮನಿ ಬಿಟ್ಟು ಸರಿಯೂನ ದಂಡಿ ಹೋಗಿ ಕೂತ್ಕೊಂಡಾಳ. ಆಕೆ ಉಡ್ಸಾ ಕಟ್ಕೊಂಡಾಳ. ತಪಸ್ ಮಾಡ್ಕೋತ ಕೂತ್ಕೊಂಡಾಳ. ತಪಸ್ಸೆನ್ನಕ್ಕಿರ ರಾಮ ಲಕ್ಷ್ಮಣ ಸೀತಾ ಸುಸೂತ್ರ ಹೊಳೆ ಬರಲಿ ಅಂತ ಇಲ್ಲಿ ಎಷ್ಟು ಚಿತ್ರ ಕೊಡ್ತಾರ. ಇನ್ನು ಭಾಳ ಹೇಳ್ದಂಗೆ ಕಡಿದೊಂದು ಹೇಳ್ಬಿಡ್ತೀನಿ. ಹೆಂಗೆ ಲಕ್ಷ್ಮಣಗ ಕುಂಭಕರ್ಣ ಯುದ್ಧ ನಿಶ್ಚಯ ಆಗ್ತದೆ. ವಾಲ್ಮೀಕಿಗಳು ಬರ್ತದೆ. ಮೂರನ್ನ ಯುದ್ಧ ಮಾಡೋದು ಲಕ್ಷಣ. ಯಾರು ಯುದ್ಧ ಮಾಡೋದು ಕುಂಭಕರ್ಣ ಸಂತಿ. ಕುಂಭಕರ್ಣ ಸಾಮಾನ್ಯ ಮನುಷ್ಯನೇ ಇದ್ರ. ಅವ ಸತ್ತ ರಾಕ್ಷಸ ಇದ್ದ ಪ್ರಶ್ನೆ ಯಾರೋ ಶಕ್ತಿ ಇಷ್ಟಿತ್ತು ಅವನ ಹತ್ರ. ಹೌದಲ್ಲ, ಕುಂಭಕರ್ಣ ಶಕ್ತಿ ಹೆಂಗಿತ್ತು ಅದನ್ನ ಹೇಳ್ತಾ ಇದ್ದಾರೆ. ಮೂರು ದಿನ ಯುದ್ಧ ಆಗೋದದ ಕುಂಭಕರ್ಣಗೂ ಲಕ್ಷ್ಮಣಗೂ. ಲಕ್ಷ್ಮಣ ಈಗ ಗಂಡ ಹೌದಾ, ಈಕೆ ಕಲ್ಪನಾ ಇಲ್ಲ. ಹಂಗೆ ತಪಸ್ಸಿ ಕೂತ್ಬಿಟ್ಟ ಆಕೆ. ಯುದ್ಧ ಪದ್ಧಾಕಿ ಏನು ಗೊತ್ತಿಲ್ಲ ಪಾಪ. ಆಕಾಶದಾಗ ಇಬ್ಬರು ಲಕ್ಷ್ಮಿ ಭೇಟಿ ಕಾಣಿಸಿದಂತ. ಒಬ್ಬ ತಪೋ ಲಕ್ಷ್ಮಿ, ಒಬ್ಬ ಆಯುಷ್ಯ ಲಕ್ಷ್ಮಿ. 8 ಮಂದಿ ಲಕ್ಷ್ಮಿ ಇರ್ತಾರೆ, 7 ಮಂದಿ ಲಕ್ಷ್ಮಿ ಇರ್ತಾರೆ. ನಭೋ ಲಕ್ಷ್ಮಿ, ತಪೋ ಲಕ್ಷ್ಮಿ. ನಭೋನ ಆಕಾಶ, ನಭೋ ಲಕ್ಷ್ಮಿ, ತಪೋ ಲಕ್ಷ್ಮಿ ಇಬ್ಬರು ಭೇಟಿಯಾರ. ತಂಗ್ಯಾರ. ಅವ್ರ ಕಲ್ಪನಾ ಇದು. ಯಾರು ಕಲ್ಪನಾ ಇದು? ಕುವೆಂಪುರ ಕಲ್ಪನಾ ಇದು. ಇದೇನು ಮೂಲ ರಾಮಾಯಣದಾಗ ಇಲ್ಲ. ಭೇಟಿಯಾರ. ನಭೋ ಲಕ್ಷ್ಮಿ ತಂಗಿ ತಪೋ ಲಕ್ಷ್ಮಿ. ನಭೋ ಲಕ್ಷ್ಮಿ ತಂಗಿನ ಕೇಳಿಲ್ಲಂತ. ಆ ತಂಗಿ ಎಲ್ಲಿ ಹೊಂಟಿ ರಾತ್ರಿ ಹೊತ್ತಂತ ಹೇಳಿಲ್ಲಂತ. ಯಾರನ್ನ? ತಪೋ ಲಕ್ಷ್ಮಿನ. ಆಕೆ ಹೇಳಿಲ್ಲಂತ. ನೋಡಲ್ಲಿ ಸರಿಯೂ ನದಿಯ ತೀರದವಳು ನನ್ನನೇ ಕುರಿತು ನಿರಂತರ ಧ್ಯಾನಿಪ ಮಗಳು ಊರ್ಮಿಳೆಯ ಕುಂಕುಮಕ್ಕೆ ಹಾನಿ ಬರಲಿರಲಿ.
ಅವಳು ಮುಡಿದ ಹೂ ಬಾಡದಿರಲಿ. ಅರ್ಥ ಆಗ್ತಿಲ್ಲ. ನನ್ನನೇ ಕುರಿತು ಪಸಗಿತಕ್ಕಂಥ ಊರ್ಮಿಳೆಯ ಮಗಳು ಊರ್ಮಿಳೆಯ ಕುಂಕುಮಕ್ಕೆ ಹಾನಿ ಬರದಿರಲಿ, ಅವಳ ಮುಡಿದ ಹೂ ಬಾಡದಿರಲಿ, ಆ ಶಕ್ತಿ ಕೊಡ್ಲಿಕ್ಕೆ ಹೋಗ್ತೀನಿ ಇಲ್ಲ ಅಂತಕ್ಕೇನೋ ಅಂತ ಗೆದ್ದ ಅಂತಾಳ. ಹಿಂಗೆ ಎಷ್ಟು ಸಂಸಾರ ಹೇಳ್ಬೇಕು ನಿಮಗೆ. ನಾವು ಹುಚ್ಚದಂಗೆ ಓದಿವಿ ಇಷ್ಟ ಅದನ್ನ. ಆ ಊರ್ಮಿಳೆ ಮೇಲೆ ಭಾಳ ಕಡೆ ಮಾತಾಡೇನೆ ನಾನು. ಜನರಿಗೆ ಬರ್ರಿ ಬರ್ರಿ ಅದ್ರ ಬಗ್ಗೆ ಹೇಳ್ರಿ ಅಂತ ತಿಳ್ಕೊಂಡೆ. ಹಂಗೆ ಯಾಕೆನಪ್ಪ ತಂದೆ ಹೇಳ್ತೇನೆ ಅತ್ತೆಯಿಂದ ಅಗಸ್ತಂಗೆ ಇಷ್ಟು ರಾಮರ ಅತಿ ಋಷಿ ಮಯ ಹೇಳ್ತೆ. ಅಂಗೀರಸ ಒಬ್ಬ ಋಷಿ, ವಿಶ್ವಾಮಿತ್ರ ಸುದ್ದಿ ಹೇಳಿ ನಿಮ್ಮ ನಾನು ವೈವಸ್ವತ ಸ್ವಾಹಾ ಭರ್ತ ಅಂದ್ರೆ ಗೊತ್ತಾಗ್ತ ನಿಮಗೆ. ನೀವು ಹೇಳ್ಬೇಕು ಸ್ವಾಹಾ ಭರ್ತ ಅರ್ಥ ನೀವು ಹೇಳ್ಬೇಕು. ಹಾಂ ಹೌದು ಹೇಳ್ರಿ. ಹಾಂ ಅಗ್ನಿ ಹೆಂಗೆ? ವೆರಿ ಗುಡ್. ಸ್ವಾಹ ಅಂದ್ರೆ ಅಗ್ನಿ, ಭರ್ತ ಅಂದ್ರೆ ಗಂಡ. ಸ್ವಾಹ ಎಲ್ಲ ಗೊತ್ತಾಗ್ತದೆ. ನೀವು ಒಂಚೂರು ಹತ್ತಲಿ ಆಗಿ ಇಷ್ಟ. ಸ್ವಾಹ ಭರ್ತ. ಭೃಗು ಯಾರಿವ? ಋಷಿ ಹೌದಲ್ಲ. ಭೃಗು ಋಷಿ ಏನು ಮಹತ್ವ ಕೆಲಸ ಹೇಳ್ರಿ. ಏನು ಮಾಡಿ ಹೇಳ್ರಿ ಇವ ಋಷಿ. ಈ ಋಷಿಗಳು ದೊಡ್ಡ ಕೆಲಸ. ಅಲ್ಲ, ಮೂರು ಲೋಕ ಅಡ್ಡಾಡಿ ಪರಮಾತ್ಮ ಸರ್ವೋತ್ತಮ ನಿರ್ಣಯ ಮಾಡಿದ. ಪ್ರಾಕ್ಟಿಕಲ್ ಮಾಡಿದ. ಬ್ರಹ್ಮಲೋಕಕ್ಕೆ ಹೋದ, ಕೈಲಾಸಕ್ಕೆ ಹೋದ, ಕರಿಕಲ್ಲಿ ಹೋದ ಭೃಗು ಋಷಿ ಹತ್ರ. ಇವ ಹೋದದ್ದಕ್ಕೆ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬಂದು. ಹೌದಲ್ಲ. ಮತ್ತ ಈ ಪುಣ್ಯಾತ್ಮ ಹೋದ, ಎದಿಗೆ ಒದ್ದ. ಎದೆಗೆ ಯಾರು ಕೂತಿದ್ರು? ಅಕ್ಕಿ ಅಂದು ಏನ್ರಿ ದಂಧೆ ನಿಮ್ದು ಒಂದು ಅಕ್ಕಿ. ಪಾತ್ ಪೂಜೆ ಮಾಡೋಂಬ, ಬಂಗಾರ ಚಟ್ಟಿ ತೊಂಬ, ಇಲ್ಲ ಪಾತ್ ಪೂಜೆ ಹೋಗ್ತೀನಿ ಅಂದ ಭಗವಂತ. ಅವ ಅಂದ ನಾ ಒದ್ದೇನಿ. ಅದು ಹೇಗೆ ಒದ್ದು ಬೈದ ಋಷಿಗೆ ಹೇಗೆ ತೊಂದ ಬರ್ತದೆ. ಅವನು ರಕ್ಷಣೆ ಮಾಡಿದ ಭಗವಂತ ಕರುಣಾಸನೆ ಬರ್ತಕ್ಕಂಥದ್ದು. ಒದ್ದು ಕೂಡ ಪರಮಾತ್ಮ ಸಿಕ್ತಾಗಲಿಲ್ಲ. ನೋಡಿದ ಋಷಿಗಳು ನೋಡಿದರು. ಅಲ್ಲ ಇವ ಒದ್ದೆ ನಾನು ನನ್ನ ಪಾತ್ ಪೂಜೆ ಮಾಡಿ ಹತ್ತೆ ನೀವು ಖರೇ ದೇವರಂದ್ರೆ ಇವನ ಅಂದ. ಕರುಣಾಸಮದ ಭಗವಂತ ಈಶ್ವರ ದೇವರು ಹೊರಗೆ ಹಾಕಿಬಿಟ್ರು, ಬ್ರಹ್ಮದೇವರು ಹೊರಗೆ ಹಾಕಿಬಿಟ್ರು. ಅವನ್ನ ಯಾರು ಕರ್ಕೊಂಡು ಪರಮಾತ್ಮ ಕರ್ಕೊಂಡ ಉದ್ಧಾರ ಮಾಡಿದ ಅವನ್ನ ಅಂದಂತ. ಸೊ ಅಲ್ಲೂ ನನ್ನ ಕಾಲಿ ಯಾಕೆ ತೊಳಿತೀಯಪ್ಪ ಮಾರಾಯ, ನಾನು ಸಣ್ಣವ ಅಂತ ಬಿಡಿಕೊಂಡ್ರು ಭೃಗು ಋಷಿಗಳು. ಶ್ರೀನಿವಾಸ ದೇವರು ಅಂದ್ರಂತ, ಇಲ್ಲ ಮಮ ದೇಹ ನಂದೆಲ್ಲ ವಜ್ರದೇಹ ಇದು, ನಿಂದು ಚರ್ಮದ ಕಾಲು, ನಾನು ಒದ್ದಿಯಲ್ಲ ಎಷ್ಟು ಫ್ರ್ಯಾಕ್ಚರ್ ಆಗೋ ನೋಡ್ತೀನಿ ನನ್ನ ದೇವರನ್ನ. ಅದು ಪಾತ್ ಪೂಜೆ ಮಾಡ್ತಾನೆ ದೇವರಾಗಿತ್ತು. ಇದು ನೋಡಿ ಲಕ್ಷ್ಮೀದೇವಿ ಮಾಡಿದ್ಲು. ಅಲ್ಲೋ ಆಕಿ ಶ್ರೀನಿವಾಸ ದೇವ್ರಿಗೆ ಅಂದ್ಲು, ನಿಮ್ಮ ಮನೆಗೆ ಯಾರ್ಯಾರು ಹುಚ್ಚು ಕ್ರಮ ಬರ ಅವ ಒಂದು ಲಂಗೋಟಿ ಹಾಕೊಂಡು ಬಂದಾನ, ನಿನ್ನ ಒದಿತಾನ, ನಾ ಒದಿಸಿ ಒಳ್ಳೆ ಈ ಬಿಟ್ಟು ಹೋಗ್ಬಿಟ್ಟ ದೇವ್ರು ಹೇಳ್ತಾ ಇದ್ದಾರೆ. ಹೌದಾ? ಆ ರೀತಿ ಇರ್ತಕ್ಕಂಥದ್ದು ಅಂತಾಳ ಲಕ್ಷ್ಮೀದೇವಿ. ನೀ ಬೈಬೇಕಾರೆ ಶ್ರೀನಿವಾಸ ದೇವಿ, ನೀ ಬೇಕಾದ್ರೆ ಕಪಾಳಕ್ಕೆ ಹೊಡಿ ಎರಡು ಹೊಡ್ಸೋದು. ಈಗಿನ ಒಂದು ಆಗಿನ ಹೆಣ್ಮಕ್ಳು ಹೊಡ್ಸೋದು ಅದನ್ನೇ ಯಾರು ಹೊಡ್ಸೋದು ಸಾಧ್ಯ ಇಲ್ಲ ಅಂತಾಳ. ನೀ ಹೋಗಿ ಯಾರೋ ಬ್ರಾಹ್ಮಣ ಬರ್ತಾನ ಒದಿತಾನ, ಒದಿಸೋಳಣ ನಾ ಹೋಗಿ ಒಂದು ಕಥೆ ಆಗ್ಬೇಕು. ದೇವ್ರ ಇಚ್ಛಾ ಇದಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಅಂತಾವ. ಪ್ರಸೂತಿ ದಕ್ಷ ಪ್ರವೇಶ ಹೆಂಡತಿ ಆಗಿರ್ತಕ್ಕಂಥ ಪ್ರಸೂತಿ ಆಗಿರ್ತಕ್ಕಂಥ ಇಷ್ಟು ಮಂದಿ ಉತ್ತಮರು. ಅಂತೂ ಅಗ್ನಿ, ಭೃಗು, ಪ್ರಸೂತಿ ಈ ಮೂವರು ಅಂತ ಹೇಳ್ಬಿಟ್ಟಾರ. ಈ ಮೂವರು ಸಮರು, ವಿಶ್ವಾಮಿತ್ರಗಿಂತ ಉತ್ತಮರು. ಇಷ್ಟ ಇಲ್ಲಿ ಬಂದಾಗ ಕಕ್ಷ ಎಲ್ಲಿಂದ ಶುರುವಾಗ ಮುಂದೀಗ ನೆನಪಾಡ್ಬಿಟ್ಟಿರ್ತೀನಿ 35ರಿಂದ ಶುರುವಾಗ. ಹೌದಲ್ಲ? ಹಾಂ ನೋಡ್ರಿ ಇಲ್ಲಿ ನಾರದಗೆ ನಾರದ ಉತ್ತಮನು ಹಿಂಗೆ ಬಿಡಿಸ್ಬೇಕು ಅದನ್ನ. ನಾರದ ಉತ್ತಮನು ಅಗ್ನಿಗಿಂತಲೇ. ಅರ್ಥ ಆಗ್ಬಿಡ್ತದೆ. ನಾರದ ಉತ್ತಮನು ಯಾರಿಗಿಂತ? ಅಗ್ನಿಗಿಂತಲೇ. ವಾರಿನಿಧಿ ಪಾದೋತ್ತಮನು, ಯಮ ತಾರಕೇಶ ದಿವಾಕರರು ಶತರೂಪರುತ್ತಮರು. ವಾರಿಜಾಪ್ತನಿಗಿಂತ ಪ್ರವಾಹ ಮಾರುತೋತ್ತಮರು. ಪ್ರವಾಹಿಗಿಂತಲೇ ಮಾರಪುತ್ರ ಅನಿರುದ್ಧ, ಗುರು ಮನು, ದಕ್ಷ, ಶಚಿ, ರತಿಯು. ಶಬ್ದ ಕೊಡ್ತಾರೆ ಮಾನು ಹೆಂಗಂತ ಒಂದು ಶಬ್ದ ಹೆಂಗೆ ಕೊಡ್ಬೇಕು ಒಂದೊಂದು ಹೇಳ್ಕೊತ ಹೋಗ್ತೇನೆ. ಯಾರ್ಯಾರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದೇದು ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಅನ್ನೋದನ್ನು ವ್ಯಾಖ್ಯಾನ ಬರ್ತಕ್ಕಂಥ ಅಹಂಕಾರಿಕ ಪ್ರಾಣದೇವರು. ನಾರದಿ ಉತ್ತಮರು ಅಗ್ನಿಗಿಂತಲೇ. ಅಗ್ನಿ ಶಬ್ದಕ್ಕೆ ತಗೊಳ ಯಾರು ತಗೋಬೇಕು? ಅಹಂಕಾರಿಕ ಪ್ರಾಣದೇವರು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇಂದ್ರ ಅವರಿಗಿಂತ ನಾರದ ಉತ್ತಮನು ಅಗ್ನಿಗಿಂತಲೇ. ವಾರಿನಿಧಿ ಪಾದೋತ್ತಮನು ಸಮುದ್ರ ಅಂತ ಅರ್ಥ. ವಾರಿನಿಧಿ ಅವ ಯಶ. ಯಮ ತಾರಕೇಶ ಯಮದೇವರು. ತಾರಕೇಶ ಅಂದ್ರೆ ಯಾರು ಗೊತ್ತಾಗ್ತದೆ ನಿಮಗೆ? ತಾರ ಅಂದ್ರೇನು? ತಾರೆ. ಹಾ ಹೆಂಗಾತ ಶಬ್ದ ಗೊತ್ತಾತ? ಹೆಂಗ? ಹೌದು ಹಾ ಹೌದು. ತಾರಕ ತಾರಗಳು ನಕ್ಷತ್ರ, ಅದಕ್ಕೆ ಒಡೆಯ. ಅದಕ್ಕೆ ನಡೀರಿ ತಾರಾ ತಾರಾ ಅಂತಿರ್ತಾರೆ. ತಾರೆ ಲೋಕ ತಾರಾಲೋಕ ಅಂತಿರ್ತಾರೆ. ನಕ್ಷತ್ರನಿಗೆ ತಾರೋ ಅಂತಕೊಂಡು ಹೇಳಿ ತಾರಕೇಶ ಅಂತ. ಆಮೇಲೆ ಒಂದು ಕಾಮ ತಾರಕೇಶ. ದಿವಾಕರ ಸೂರ್ಯ. ಸೂರ್ಯ ಈ ವಿಷಯ ಇರ್ತಕ್ಕಂಥ. ಶತರೂಪ ಉತ್ತಮರು. ಶತರೂಪಾದೇವಿ ಆಗಿರ್ತಕ್ಕಂಥಕ್ಕೆ ಶತರೂಪಾದೇವಿ. ವಾರಿಜಾಪ್ತನಿಗಿಂತ ಮುಂದೆ ಹೇಳ್ತಾ ಇದ್ದಾರೆ. ವಾರಿಜಾಪ್ತನಿಗಿಂತ ಒಂದೊಂದು
ಯಾರ್ಯಾರು ಬಂದಿರಲಿ ವಾರಿನಿಧಿಯಿಂದ ವರುಣ ದೇವರು ಬರ್ತಾ ಇದ್ದಾರೆ. ವಾರಿನಿಧಿ ಆದ ಕೂಡ ಯಾರು ಬಂದ್ರೆ ಹೇಳ್ರಿ ಯಮ ಇದ್ದ ನೋಡ್ಲಿ ಯಮ. ಆಮೇಲೆ ಯಾರು ಬರ್ತಾರ ತಾರಕೇಶ ಯಾರದಂಗಾತು ಅಶ್ವಿನಿ 27 ನಕ್ಷತ್ರ ಒಡೆಯಾಗಿರ್ತಕ್ಕಂಥವ ನಕ್ಷತ್ರ ತಾರಕ ಅಂತ ಹೆಸರು. ದಿವಾಕರ ಸೂರ್ಯಗಣ ಇವ ಸೂರ್ಯತಕ್ಕಂಥ ಕಶ್ಯಪುನಿಯ ಪುತ್ರ ಆಗಿರ್ತಕ್ಕಂಥವ ಇವ. ಶತರೂಪಾದೇವಿ ಯಾರಿವರು ನೆನಪು ಮಾಡಿಕೊಡ್ರಿ. ಸ್ವಯಂಭೂಮಿಯೇ ಹೆಂಡತಿ ಶತರೂಪಾದೇವಿ ಆಗಿರ್ತಕ್ಕಂಥಕ್ಕೆ. ಪ್ರವಾಹ ಮಾರುತ ಮುಖ್ಯ ವಾಯುದೇವರಲ್ಲ ಮತ್ತು ಬೇರೆ ಪ್ರವಾಹ ಮಾರುತ ಆಗಿರ್ತಕ್ಕಂಥವ್ರು. ಮಾರಪುತ್ರ ಅನಿರುದ್ಧ. ಮಾರ ಅಂದ್ರೆ ಯಾರು ಗೊತ್ತಾಗ್ತದೆ ನಿಮಗೆ? ಕಾಮ. ಅವನ ಮಗ ಆಗಿರ್ತಕ್ಕಂಥ ಅನಿರುದ್ಧ. ಅವನ ಮಗ ಆಗಿರ್ತಕ್ಕಂಥ ಮನ್ಮಥ ಪುತ್ರ ಆಗಿರ್ತಕ್ಕ ಅನಿರುದ್ಧ ದೇವರು. ಇವ ಯಾರ್ಯಾರು ಪ್ರದ್ಯುಮ್ನ ಮಗ ಅನಿರುದ್ಧ ಅವನ ಹೆಸರು ಹೇಳ್ತಾರೆ. ಬಾಣಾಸುರ ಪುತ್ರಿ ಆಗಿರ್ತ ಉಷಾ ಲಗ್ನ ಮಾಡ್ಕೊಂಡಿರ್ತಕ್ಕಂಥ ಇವ. ಗುರು ಯಾರು ಹೇಳ್ರಿ ಗುರು ಅಂದ್ರೆ ವೆರಿ ಗುಡ್ ಬೃಹಸ್ಪತ್ಯಾಚಾರ ಗುರುಗಳಂತ ಅರ್ಥ. ಯಾರು ಗುರುಗಳು ಇವರು? ದೇವತೆಗಳ ಬೃಹಸ್ಪತ್ಯಾಚಾರ. ದೈತ್ಯರ ಗುರುಗಳು ಯಾರು? ಶುಕ್ರಾಚಾರ್ಯ. ಅದಕ್ಕೆ ಗುರುವಾರಕ್ಕೆ ಬೃಹಸ್ಪತಿ ವಾಸರೆ ಅಂತೀವಿ ನಾವು. ಅದಕ್ಕೆ ನಾವು ಗುರುವಾಸ ಅಂತ ಗುರುಪತಿ ಆ ಶಬ್ದ ಹಾಕೋದು ಅಲ್ಲಿ ಅಂತ ಅರ್ಥ. ಮನು 14 ಮುಳಿರ್ತಕ್ಕಂಥ ಒಬ್ಬ ಮನು ಇವ ನೋಡ್ರಿ. ಬ್ರಹ್ಮದೇವರು ಒಂದು ಹಗಲ್ನಾಗ 14 ಮಂದಿ ಮುಳು ಆಗಿ ಹೋಗ್ತಾರ. ಈಗಿರ್ತಕ್ಕಂಥ ವೈವಸ್ವತ ಮುನಿಗಿರ್ತಕ್ಕಂಥ ದಕ್ಷ ಪ್ರೇಶ್ವರರು ದಕ್ಷ ಪ್ರಜಾಪತಿಗಳು ಇವ್ರು ಬಂತಕ್ಕಂಥವ್ರು. ಇವ್ರ ಮಗಳ ರುದ್ರದೇವರ ಪತ್ನಿ ಆಗಿರ್ತಕ್ಕಂಥಕ್ಕೆ ಹಸ್ತಾಯಮ ಆಗಿರ್ತಕ್ಕ ದೇವತಾ ಶಚಿ ಇಂದ್ರ ಹೆಂಡತಿ ಶಚಿ ಆಗಿರ್ತಕ್ಕಂಥಕ್ಕೆ. ಈಕಿ ಪುಲೋಮನ ಮಗಳಾಗಿರ್ತಕ್ಕಂಥ ಹೆಣ್ಮಗಳು. ಜಯಂತ ಇಂದ್ರ ಇವ್ರ ಪುತ್ರ ಆಗಿರ್ತಕ್ಕಂಥವ್ರು. ಮನೋವಿಮಾನ ದೇವತೆ ಆಗಿರ್ತಕ್ಕಂಥಕ್ಕೆ. ರತಿ ಕಾಮನೆ ಮನೋಮದ ಹೆಂಡತಿ ಆಗಿರ್ತಕ್ಕಂಥ ದಕ್ಷಿಣ ಪುತ್ರ ಆಗಿರ್ತಕ್ಕಂಥಕ್ಕೆ ಮನೋವಿಮಾನ ಇರ್ತಕ್ಕಂಥ ಮಹಾನುಭಾವಗಳು ಈಕೆ ಇರ್ತಕ್ಕಂಥ. ಇಷ್ಟು ಮಂದಿ ಅಂದ್ರೆ ಮಾರುತ ಪುತ್ರ ಅನಿರುದ್ಧ, ಬೃಹಸ್ಪತ್ಯಾಚಾರ್ಯರು, ಸ್ವಯಂಭೂಮನು, ದಕ್ಷಪ್ರೇಶ್ವರ, ಶಚಿ, ರತಿ ಈ 6 ಮಂದಿ ಪ್ರವಾಹವಾಯುಗಿಂತ ಉತ್ತಮರು ಅಂತದಾಗತ್ತೆ. ಇಥೊಳ ಕಡಿ ಪದ್ಯ ಅಂತ ಹೇಳಿ ಮುಗಿಸ್ತೀನಿ. ತಿಳ್ಕೊಟ್ಟು 6 ಇರಾಗ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ 40ರಿಂದ ಹಿಡ್ಕೊಂಡು 43ನೇ ಕಷ್ಟ ಬರ್ತಕ್ಕಂಥ ದೇವತೆ ಇದರೊಳಗೆ 6 ಜನಗಳಿಂದಲೇ ನೋಡಿ ಹಿಂಗೆ ಬಿಡಿಸೋದನ್ನ. 6 ಜನಗಳಿಂದಲೇ ಬಿಡಿಸೋದಾದ್ರೆ ಅಹಂಕಾರಿಕ ಪ್ರಾಣ ಬಿಡಿಸ್ಬೇಕಾಗಿ ಹಿಂಗೆ ಬಿಡಿಸ್ಲಿಕ್ಕೆ ಕಲಿಬೇಕಂದ್ರೆ ಅರ್ಥ. ಓದೋ ಮುಂದೆ ಹಂಗೆ ಪ್ರಾಣ ಮಾಡ್ತಾ ಹಂಗೆ ಓದ್ ಮತ್ತೆ ಓದೋ ಮುಂದೆ ಹಿಂಗೆ ಓದಿಕ್ ಹೋಗ್ಬಾರ್ದು. ಪ್ರಾಣ ಮಾಡೋದು ಹಿಂಗೆ ಓದಕ್ಕೆ ಆಗೋದಲ್ಲ. ಮತ್ತೆ ಅರ್ಥ ಮಾಡ್ಕೊಂಡು ಹಿಂಗೆ ಓದಕ್ಕೆ ಹೋಗ್ಬೇಕಾಗ್ತದೆ. 6 ಜನಗಳಿಂದಲೇ ಅಹಂಕಾರಿಕ ಪ್ರಾಣ ಉತ್ತಮ ಉತ್ತಮ ಅಖಿಳ ಶರೀರಮಾನಿ ಪ್ರಾಣಿಗಿಂತಲೇ ಕಾಮ ಇಂದ್ರರಿಗೆ, ಗೌರಿ ವಾರುಣಿ ಖಗಪರಾಣಿಗೆ, ಶೌರಿ ಮಹಿಷರೊಳಗೆ ಜಾಂಬುವತಿ ರಮಾಯುತಳಾದ ಕಾರಣ ಅಧಿಕಲೆನಿಸುವಳು. ಇಬ್ಬರು ಮೇಲೆ ಬಂದಿರತಕ್ಕಂಥ ಪ್ರಮೇಯ ನೋಡ್ತಾರೆ. ಇಲ್ಲಿ ಯಾರ್ಯಾರು ಹೇಳ್ತಾ ಇದ್ದಾರೆ? 6 ಜನಗಳಿಂದ ಇಲ್ಲಿ ಹಿಂದೇನು ಹೇಳ್ಯಾರಲ್ಲ ಅವ್ರಿಗಿಂತ ಅಂತ ಅರ್ಥ. ಹೌದಾ? ಅಹಂಕಾರಿಕ ಪ್ರಾಣದೇವರು ಇವರು ಚರ್ಮಕ್ಕೆ ಹಿಮ ಇರ್ತಕ್ಕಂಥ ದೇವತೆಯವರು ಅಹಂಕಾರಿಕ ಪ್ರಾಣದೇವರು ಇರ್ತಕ್ಕಂಥವ್ರು. ಅದರ ನಂತರ ಬರ್ತಕ್ಕಂಥ ಯಾರು? ಇಂದ್ರ. ಯಾರಿವರು? ಸುರಪತಿ ದೇವರುಗಳು ಯಾರು? ಇಂದ್ರ ದೇವರಾಗಿರ್ತಕ್ಕಂಥ ಇಂದ್ರದೇವ್ ಅಂತಕ್ಕಂಥ. ಅದಕ್ಕೆ ನೋಡ್ರಿ ಇಂದ್ರನ ಆಸ್ಥಾನ, ಅದಕ್ಕೆ ಹೆಸರು ಆಸ್ಥಾನಕ್ಕೆ ಸುಧರ್ಮ ಅಂತ ಹೆಸರು. ಅವನ ಹೆಸರು ಮನೆ ಒಂದು ಹೆಸರಿಟ್ಟಿರ್ತಾರೆ. ಮತ್ತೆಲ್ಲ ಮನೆಗೆ ಹೆಸರಿಟ್ಟಂಗಲ್ಲ ಹಂಗೆ ಅವನ ಮನೆ ಸುಧರ್ಮ. ಸುಧರ್ಮ ಹಾಲು ಎಲ್ಲದ ಇಲ್ಲಿ ಅದೇ ಇಲ್ಲ ಅಂದ್ರೆ ನಮ್ಮ ಸ್ವಾಮಿ ಶಾಣೆ ನೋಡಿ ಯಾರಿಟ್ಟು ಹೆಸರು ಪಿಜ ಅವ್ರು ಇಟ್ಟು ಹೆಸರು ಮತ್ತು ಅವರೇ ಇಟ್ಟಿರ್ಬೋದು ಹೆಸರು. ಅವ್ರು ನಾವು ಸುಧರ್ಮ ಅಂತ ಎಲ್ಲ ಇಲ್ಲಿ ಹೋಗ್ಬಿಟ್ಟು ಸುಧರ್ಮ ಹಚ್ಚಿದ್ರಿ ಅವ್ರು ವಯಸ್ಸಿಟ್ಟು ಹೆಂಗೆ ಹುಡುಕಿರ್ತಾರ ಎಂತ ಸುಧರ್ಮ ಅಂತಿಕೊಂಡು ಸುಧರ್ಮ ಅಂತಕ್ಕಂಥವ ಇಂದ್ರದೇವ ಆಗ್ತಕ್ಕಂಥವ. ಅವನ ಆನೆ ಅವನ್ನೆಲ್ಲ ಹೇಳ್ಕೊತ ಹೋಗ್ತಾರ. ಅದೇ ಮಹತ್ವ ಮಗ ಇಂದ್ರ ಅಂತಕ್ಕಂಥ ಮಾತು ಇಷ್ಟು ಹೋಗ್ಬಿಟ್ಟು ಇಂದ್ರ. ಈ ಇಂದ್ರಗನ ಮಳೆ ಇಂದ್ರ ಅನುಗ್ರಹದಿಂದ ಹಸ್ತಕ್ಕಂಥ ಮೇಘನಾಥ ಅಂತ ಹೆಸರು ಮಗ ಮಳೆ. ಇವನ ಏನಾಗಿ ಅವತಾರ ಮಾಡಿದ ಹೇಳ್ರಿ? ಇವನು ಅನೇಕ ಅವತಾರ ಮಾಡ್ಯ ನೀವು ಇಂದ್ರದೇವ. ರಾಮಾವತಾರದಾಗ ಹುಲಿ ಕೊಟ್ಟೆ ನಿಮಗೆ. ವೆರಿ ಗುಡ್. ವಾಲಿ. ಹೌದಾ? ವಾಲಿ. ಆಮೇಲೆ ಏನಾದ? ವೆರಿ ಗುಡ್. ಯಾರು ಹೇಳಿದ್ರಲ್ಲ? ಅರ್ಜುನ. ಕರೆಕ್ಟ್. ಮುಂದೇನಾದ್ರು ಹೇಳ್ರಿ ನೋಡಂತೆ. ರಾಮನ ಮಗ ಕುಶ, ಅವನು ಇಂದ್ರನಾವೇಶ. ಇನ್ನು ಯಾರು ಹೇಳ್ತೀರಿ ಹೇಳಿ? ಮತ್ತೊಬ್ಬರನ್ನ ಬಹಳ ಮಹತ್ವ ನೆನಪು ಮಾಡಿಕೊಳ್ಳಿ. ಹಂಗೆ ಒಂಚೂರು ಹೇಳ್ತೀರಾ ಅಂದ್ರೆ ಯಾವ ಮಾಸಿದು ಮುಂದೆ ಬರೋದು ಯಾವುದು? ಯಾರ ಮಹತ್ವ ಆಷಾಢದಾಗ? ಹೌದು ಹೇಳ್ರಿ. ಜಯತೀರ್ಥ.
ಇಂದ್ರಾಂಶ ಹೌದಲ್ಲ. ಇಷ್ಟು ಮಂದಿ ಮಹಾನುಭಾವರು ಹೇಳ್ತಾ ಇದ್ದಾರೆ. ವಾಲಿ, ಅರ್ಜುನ, ಕುಶ, ಆಮೇಲೆ ಟೀಕಾರ, ಇಷ್ಟು ವೈಶಿಷ್ಟ್ಯ ಮಹಾನುಭಾವ. ಅವ ಜಯದ್ರಥನ್ನ ಜರಾಸಂಧನ ಕೊಲ್ಬೇಕಾತಲ್ಲ, ಯಾರು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹೋಗ್ಬೇಕಾತಿಲ್ಲ. ಪಾಂಡವರು ಏನು ಮಾಡೋಕಾತು, ಅಶ್ವಮೇಧ ಯಜ್ಞ ಮಾಡೋಕಾತು. ಅಶ್ವಮೇಧ ಯಜ್ಞ ಒಳಗೆ ಎಲ್ಲ ರಾಜ ಕಪ್ಪು ಕಾಣಿಕೆ ತರಬೇಕಲ್ಲ. ಉಳು ರಾಜ ಅಂತಾರೆ, ಯಾವ ಸಣ್ಣ ಪುಟ್ಟ ರಾಜ ಅವೆಲ್ಲ ಇಸ್ಪೇಟ್ ರಾಜ ಇದ್ದಂಗೆ, ಅವೆ ಉಪಯೋಗ ಇಲ್ಲ ಏನಿಲ್ಲ. ಜರಾಸಂಧನ ಕುಳಿಸೋದು ಖರೆ ಹೇಕತ್ತಾದಂಗೆ, ಹೌದಲ್ಲ. ಜರಾಸಂಧನ ಕೊಡ್ಲಿಕ್ಕೆ ಯಾರು ಹೋಗ್ಬೇಕಿನ್ನ? ಸಾಕ್ಷಾತ್ ಕೃಷ್ಣ ತಡೆ, ನಾ ಬರ್ತೇನೆ ತಡೆ, ನೀವು ಇಬ್ಬರಿಗೆ ಹೋಗ್ಬೇಡ್ರಿ ಅಂತ ಭೀಮಸೇನ ದೇವರಿಗೆ. ಸ್ವಾಮಿ ನೀ ಇದ್ದಲ್ಲಿ ಹರಿ, ಇದ್ದಲ್ಲಿ ವಾಯು, ವಾಯು ಇದ್ದಲ್ಲಿ ಹರಿ, ಹರಿ ವಾಯು ಇದ್ದಂಗೆ. ಅವ್ರ ಸಂತಿ ಯಾರು ಹೋದ್ರು? ಅರ್ಜುನ. ಹೆಂಗೆ ಹೋಗ್ಯಾರ ಗೊತ್ತಾ ನೀವು? ಹಿಂದಿನ ಮಾಲಕ್ಕೆ ಹೋಗ್ಯಾರ, ಮುಂದಿನ ಮಾಲಕ್ಕೆ ಹೋಗಿಲ್ಲ. ಹಂಗ ನೇಮ್ ಅಂತಾನೆ ವೈರ್ಬೇಕು, ಹಿಂದಿನ ಮಾಲಕ್ಕೆ ಹೋಗ್ಬೇಕಂತ. ಬೇರೆ ವೇಷದಾಗ ಹೋಗ್ಯಾರ. ಮತ್ತೆ ಇವ್ರು ಭೀಮಸೇನ ಹಿಂಗೆ ಹೋಗಿಲ್ಲ. ಇವರು ಅಡಿಗೆ ಭಟ್ರಾಗಿ ನಾಮ ಹಚ್ಕೊಂಡು ದೊಡ್ಡ ನಾಮ ಹಚ್ಕೊಂಡಾರ. ಭೀಮಸೇನವ್ರಿಗೆ ನಾಮ ಹೆಂಗೆ ಹಚ್ಬೇಕ್ರಿ? ಸಾಧ್ಯ ದೇಹ ಒಂದು ಇಂಥ ಸಾಲೋದೇ ಇಲ್ಲ ಅವ್ರಿಗೆ. ಅವ್ರ ಮುದ್ರೆ ಸ್ಪೆಷಲ್ ಮುದ್ರೆ ಅವೆಲ್ಲ ಇಂತಿಂತ ಮುದ್ರೆ ಹಂಗೆ ಹಚ್ಕೊಂಡು ಹೋದ್ರ ಮ್ಯಾಲೆ ನೋಡಿದ ಜರಾಸಂಧ. ಕೃಷ್ಣ ಪತ್ತೆ ಹಿಡ್ದವ. ನಿಮ್ಮ ಮನೆ ಸೋತು ಓಡೋಗಿದ್ದೀನಿ, ನೀನು ಸಿಂತಿ ಯುದ್ಧ ಮಾಡೋಲ್ಲ ಅಂತ. ಗೋಮಂತಪುರದಾಗ ಓಡೋಗಿದ್ದ ಕೃಷ್ಣ. ಅದಕ್ಕೆ ಬೇಡ. ಇದು ಅರ್ಜುನ ಸಣ್ಣ ಕೂಸಿದೆ ಯುದ್ಧ ಮಾಡ್ತಾನೆ. ಇಲ್ಲಿ ಕೂತ ನೋಡಿ ಒಂದು ಸಿಂತಿ ಯುದ್ಧ ಮಾಡ್ತೇನೆ ಅಂತ. ಯಾರು? ಅಂದ್ರೆ ಜರಾಸಂಧನ ಸೋಲಿಸೋಕ 3 ಮಂದಿ ಬೇಕು ಅಂತ ಅರ್ಥ. ಜರಾಸಂಧ ಅಂದ್ರೆ ಬೇರೆ ಶಾಸ್ತ್ರ ಇದ್ದಂಗೆ, ಕುಶಾಸ್ತ್ರ ಇದ್ದಂಗೆ. ಬೇರೆ ಹೊಳಸ್ತಾನ ಇದೆ. ಕುಶಾಸ್ತ್ರ ಕೆಟ್ಟ ಶಾಸ್ತ್ರ. ಕೆಟ್ಟ ಶಾಸ್ತ್ರ ಹೋಗ್ಲಿಕ್ಕೆ ಮುಖ್ಯ ಮೂಲ ಯಾರು ಬೇಕು? ಅಲ್ಲ, ಅದಕ್ಕೂ ಮೊದಲೇ ಯಾರು ಹೋಗ್ಯಾರ ಈಗ ಇಲ್ಲಿ? ಕೃಷ್ಣ ಅಂದ್ರೆ ಯಾರು ಬೇಕು? ವೇದವ್ಯಾಸದೇವ್ರು ಬರ್ಬೇಕು ಅಂತ ಅರ್ಥ. ಅದನ್ನ ಹೇಳಿದೆ, ಹೌದಾ? ಆ ವೇದವ್ಯಾಸದೇವ್ರು ಬರ್ತಕ್ಕಂಥ ಗ್ರಂಥ ಅನೇಕ ಅರ್ಥ ಆಗುಲ್ಲ ಅಂತ ಅದನ್ನ ವ್ಯಾಖ್ಯಾನ ಮಾಡ್ಲಿಕ್ಕೆ ಯಾರು ಬರ್ಬೇಕು? ಯಾರು ಬಂದರಲ್ಲಿ? ಭೀಮಸೇನ. ಆ ವಾಯು ಮಧ್ವಾಜ ಬರೋದು ಬಹಳ ಕಷ್ಟ. ಅದನ್ನು ಬಿಡ್ಲಿಕ್ಕೆ ಯಾರು ಬರ್ಬೇಕು? ಅರ್ಜುನ. ಪಂಚಲಕತಿ ಬರೋರಿ ಪರಮಾತ್ಮ ವೇದವ್ಯಾಸದೇವರು, ಆನಂತರ ಸಾಕ್ಷಾತ್ ಮಧ್ವಾಚಾರ್ಯರು, ಆಮೇಲೆ ಟೀಕಾರ್ಯರು. ಶಾಸ್ತ್ರ ಸೋದಕ್ಕೆ ಅವನು ಸೋದಕ್ಕೆ ಅವ್ರು ಬೇಕು, ಆ ಶಾಸ್ತ್ರ ಸೋದಕ್ಕೆ ಇವ್ರು ಬೇಕು ಅಂತ ಅದನ್ನು ತೋರಿಸಾರೆ ಹೇಳ್ತಾ ಇದ್ದಾರೆ. ಆ ರೀತಿ ಕಾಮ ಮನ್ಮಥನಾಗಿರ್ತಕ್ಕಂಥವ. ಇವಂಗ ಪಂಚಬಾಣಿ ಅಂತ ಹೆಸರು. ಇವಾಗ ಎಲ್ಲವೇ ಬಾಣ ಬಿಡ್ತಾನೆ. ಕಾಮನ ಗೆದ್ದಿದ್ದು ಯಾರಿಗೂ ಸಾಧ್ಯನೇ ಇಲ್ಲ. ರುದ್ರದ ಮೇಲೆ ಕಾಮ ಬಿಡ್ಲಿಕ್ಕೆ ಹೋದ ಬಾಣ ಸುಟ್ಟು ಬಿಟ್ರವ್ ನಾವು 3ನೇ ಕಣ್ಣು ತೆಗೆದು, ಹೌದಾ? ಅಂಥ ಕಾಮ ಆಗಿರುತ್ತೆ. ಇವ್ ನೋಡ್ರಿ ಅವ ಹೆಸರು ಯಾರ? ಅರವಿಂದ, ಅಶೋಕ, ಶೂತ, ನವಮಲ್ಲಿಕ, ನೀಲೋತ್ಪಲ ಅಂತ ಬಾಣವನು. ಈ ಬಾಣ ಮಂದಿನ ಕೊಲ್ಲೋವಲ್. ಮತ್ತಿವು ಮಂದಿ ಕಾಮದ ಹುಚ್ಚಿಡ್ಸೋ ಬಾಣ ಇವು. ಅವನು ಮೊನ್ನೆ ಬಾಣ ಹೋಗಿತ್ತಾನ, ಕೆಲಸ ಆಗೋದಿಲ್ಲ. 2ನೇ ಬಾಣ, ಕೊನೆ ಬಾಣ ಹೊಡೆದ ಅವ್ನು ಬೀಳ್ಲಿಕ್ಕೆ ಬೇಕು ಹೆಣ್ಮಕ್ಕ ಕೈಯಾಗ. ಅಂತ ವೈಶಿಷ್ಟ್ಯ ಹೇಳ್ತಾ ಒಂದು ಹೇಳ್ತಾ ಇರ್ತಾರೆ. ಅವ ಅದಕ್ಕೆ ಪುಷ್ಪ ಬಾಣ ಅಂತ ಹೆಸರು. ಇವು ಪುಷ್ಪ ಹೆಸರಲ್ಲ. ಅವ್ರಿಗಿಂತ ಅಹಂಕಾರಿಕ ಪ್ರಾಣಿಗಿಂತ ಇಂದ್ರ ಕಾಮರು ಉತ್ತಮರು ಅಂತ ಹೇಳಿದ್ರು. ನೆಕ್ಸ್ಟ್ ಬರೋ ಯಾರು? ಗೌರಿ. ಯಾರು ಗೊತ್ತಾತ? ಪಾರ್ವತಿ ಆಗಿರ್ತಕ್ಕಂಥ ಹೆಸರೇ ಚಂದ ಹಾಕಿದ್ರು. ಗೌರಿ ಇದ್ದಂಗೆ ಇದ್ದಕ್ಕಿಂತ ಅರ್ಥ. ಗೌರವರ್ಣ ಹಾಕಿದ್ರು ಭಾರಿ ಅಂತ ಶರೀರ ಆಗ್ತದೆ. ಮಹಾನುಭಾವಳು ಅಂತ ರುದ್ರರ ಪತ್ನಿ ಆಗಿರ್ತಕ್ಕಂಥ ಆಕಿ ಪರ್ವತರಾಜನ ಮಗಳು ಪಾರ್ವತಿ. ಆಕೆ ಇನ್ನೊಂದು ಹೆಸರದ ಅಪರ್ಣ ಅಂತ ಹೆಸರಿಗೆ. ಆಕೆ ಆ ಹೆಸರು ಯಾಕೆ ಬಂದು ಗೊತ್ತಾ? ಅಪರ್ಣ. ಇತ್ಲ ತೆಗಿರಿ, ಪರ್ಣ ಅತ್ತಾಗಿಡ್ರಿ. ಪರ್ಣ ಅಂದ್ರೆ ಎಲಿ, ಅಂದ್ರೆ ಇಲ್ಲ. ಆಕಿ ರುದ್ರದೇವರೇ ನನ್ನ ಗಂಡ ಆಗಬೇಕು ಅಂತ ಎಲಿ ಸಹಿತ ತಪಸ್ ಮಾಡಿಲ್ಲ ಆಕಿ. ಅಂದ್ರೆ ಸಿಕ್ಕಕ್ಕೆ ರುದ್ರ ಅದಕ್ಕೆ ಅಪರ್ಣ ಅಂತ ಹೆಸರಾಕಿ. ಭಾಳ ಚಂದ ಹೆಸರು ಅಪರ್ಣ ಹೇಳ್ತಾ ಇದ್ದಾರೆ. ಇನ್ನೊಂದು ಹೆಸರದ ಆಕಿ. ಇನ್ನೊಂದು ಹೆಸರೇನು? ಗೌರಿ ಆತ, ಅಪರ್ಣ ಆತ, ಏಕಪಾಟ್ಲ. ನಿನ್ನ ಹೇಳ್ತೀನಿ, ನಿಮ್ಗೆ ಗೊತ್ತಿರೋದು ಪಾರ್ವತಿ. ಕರೆಕ್ಟ್. ಪರ್ವತರಾಜ ಪಾರ್ವತಿ. ಇನ್ನೂ ಒಂದು ಹೆಸರದ ಹೇಳ್ರಿ. ಕುಲಿಯು ಕೊಡ್ಲೇ ನಿಮಗೆ 2 ಅಕ್ಷರದ್ದು. ಕತೆ 4 ಅಕ್ಷರದ್ದು ಆತು. 2 ಅಕ್ಷರದ್ದು ಒಂದು. ಕತ್ತೇನಿ ಬೇಕಾ? ಕತ್ತೇನಿ ಬೇರೆ ಹೇಳ್ರಿ. 2 ಅಕ್ಷರದ್ದು ಉಮಾ ಅಂತ ಹಾಕಿದ್ರು ಬಂತ ಆಕಿಗೆ. ಅದನ್ನ ಹೇಳ್ತಾರೆ ಮಾಡ್ತಕ್ಕಂಥವ್ರು. ನೋಡ್ರಿ, ಆಕಿ ಬಹಳ ತಪಸ್ ಮಾಡಿದ್ಲು. ಯಾರು? ಪಾರ್ವತಿ. ಸ್ವರಿ ಕಡ್ಡಿ ಆದ್ಲಕ್ಕಿ ತಪಸ್. ಏನು ತಿಂದಂಗೆ ಊಟ ಮಾಡಿ ಅವ್ರವು ನೋಡಿದ್ಲಕ್ಕಿ. ಮಾ ಬೇಡವ ತಪಸ್ ಮಾಡ್ಲಿಕ್ಕೆ ಬೇಡ ಅಲ್ಲ, ಅದಕ್ಕೂ ಮಾಡ್ಲಿಕ್ಕೆ. ಇಷ್ಟು ವೈಶಿಷ್ಟ್ಯ. ಅದ್ರ ನಂತರ ಬರ್ತಕ್ಕಂಥಕ್ಕಿ ವಾರುಣಿ. ಯಾರಿಕಿ? ಶಿವಪತ್ನಿ ಆಗಿರ್ತಕ್ಕಂಥ. ಖಗಪರಾಣಿ ಅಂದ್ಬಿಟ್ಟು ಒಮ್ಮೆಗೆ. ಖಗಪರಾಣಿ ಯಾರು?
ಯಾರೇ ಸೌಪರ್ಣಿ ಖಗಪ ರಾಣಿ. ಖ ಅಂದ್ರೆ ಆಕಾಶ. ಇಷ್ಟು ಅರ್ಥ ಆಯ್ತು ಹಂಗೇನೆ ಅವ್ರು ಆ ಶಬ್ದ ಹೆಂಗೆ ಬಿಡ್ಬೇಕು. ಖಗಪ ರಾಣಿ. ಖ ಅಂದ್ರೆ ಆಕಾಶ. ಗ ಅಂದ್ರೆ ಗಚ್ಚತಿ. ಆಕಾಶದಾಗ ಹಾರೋದು ಯಾವುದದು ಅಲ್ಲ ಪಕ್ಷಿ, ಎಲ್ಲ ಪಕ್ಷಿ ಬಂದು ಅದಕ್ಕೆ ಪ ಶ್ರೇಷ್ಠ ಯಾರವ ಗರುಡ, ಅವನು ರಾಣಿ. ಹೌದಾ? ಇಷ್ಟು ಖಗಪ ರಾಣಿ. ಈಗಿನ ಹುಡುಗರಿಗೆ ಕನ್ನಡ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ. ಭಾಳ ಸತ್ತ ಇವನ್ ಕೊಟ್ಟು ಚಂದ ಇರ್ತದೆ ನೋಡಿ. ಹೌದಲ್ಲ? ಖಗಪುರ ಇರ್ತಕ್ಕಂಥಕ್ಕೆ ಸೌಪರ್ಣಿ. ಇಷ್ಟು ಮಂದಿ ಅಂದ್ರೆ ಪಾರ್ವತಿ, ವಾರುಣಿ, ಸೌಪರ್ಣಿ ಈ ಮೂವರು ಇಂದ್ರ ಕಾಮರಿಗಿಂತ ಉತ್ತಮರು. ಇಷ್ಟು ಹೇಳಿದ್ರು. ಮುಂದೆ ಬರ್ರಿ, ಅದು ಅರ್ಥ ಆಗೋಲ್ಲ. ಶೌರಿ ಮಹಿಷಿಯರೊಳಗೆ. ವೆರಿ ಗುಡ್. ಹೆಂಗೆ ಹೇಳಿದ್ರಿ? ಕರೆಕ್ಟ್, ನೀವು ಹೇಳಿದ್ರಿ ಕರೆಕ್ಟ್. ಹೆಂಗೆ ಬಂದು ಶಬ್ದ ಹೆಂಗೆ ಶಬ್ದಾರ್ಥ ಹೆಂಗೆ ಅರ್ಥ? ಹೌದು, ಅಲ್ಲ ಆತ ಶಬ್ದಕ್ಕೆ ಬರ್ಬೇಕು. ಈಗ ಮಹಿಷಿ ಶಬ್ದ ಬಿಡ್ರ, ಶೌರಿಗೆ ಕೃಷ್ಣ ಅಂತ ಅರ್ಥ ಆಗ್ಬೇಕು. ಹೌದಾ? ಹೆಂಗೆ ಅರ್ಥ ಅದು? ಶೂರಶೇನ ಅವಸ್ಥೆ ಹುಟ್ಟಿದ್ರೆ ಶೌರಿ, ಕುರು ಹೋಗಿ ಕೌರವ ಹೆಂಗಾಗ್ತಾ ಹಂಗೆ ಶೌರಿ ಅಂತ ಅರ್ಥ. ಶೌರಿ ಮಹಿಷಿ ಅಂದರೆ ಕೃಷ್ಣನ ಹೆಣ್ಣಂದಿಯೊಳಗೆ ಅಂತ ಅರ್ಥ. ಶೌರಿ ಮಹಿಷಿ ಒಳಗೆ ಮಿತ್ರವಿಂದ, ನೀಲ, ಭದ್ರ, ಕಾಳಿಂದಿ, ಲಕ್ಷಣ ಮತ್ತು ಜಾಂಬುವತಿ ಮಂದಿ ಅಂತ. ಇಷ್ಟು ಮಂದಿ ಒಳಗೆ ಇಲ್ಲಿರ್ತಕ್ಕಂಥ ಜಾಂಬುವತಿ ಆವೇಶ ಬಲದಿಂದ. ಜಾಂಬುವತಿಲಿ ವಿಶೇಷ ಹೆಚ್ಚಿಗೆ. ಯಾಕೆ? ಹೆಚ್ಚಿಗೆ ಲಕ್ಷ್ಮೀ ದೇವಾಂಶ ಹೆಚ್ಚಿಗೆ ಅದ ಆಕೆ ಹತ್ರ, ಉಳಿದವ್ರಲ್ಲಿ ಕಮ್ಮಿ ಅದ. ಈಕೆ ಅದಕ್ಕೆ ಆವೇಶ ಅಂತ ಜಾಂಬುವತಿ ಆಗಿರ್ತಕ್ಕಂಥಕ್ಕೆ. ಈಕಿ ಗೊತ್ತಲ್ಲಿ ನಿಮಗೆ ಜಾಂಬು ಅಂತ ಮಾಡಿರ್ತಕ್ಕಂಥ ಸಾಕ್ಷಾತ್ ರಾಮದೇವರ ಲಕ್ಷಣ ಮಾಡಿಕೊಟ್ಟಿರ್ತಕ್ಕಂಥ ಮಹಾನುಭಾವರ್ತಕ್ಕಂಥ ಲಗ್ನ ಮಾಡಿಕೊಟ್ಟಿರ್ತಕ್ಕಂಥ ಜಾಂಬುವತಿಯೇ ತುಳಸಿ. ಈ ಜಾಂಬುವತಿ ಗುರುಗಳು ಜೈಗೀಶ್ವ ಅಂತ ಈಶ್ವರ ನಾವು ರೂಪ ಅದು. ಇಂಥ ಮಹಾನುಭಾವ. ಇವತ್ತು ಇಷ್ಟು ನಿಲ್ಲಿಸ್ತಾನೆ. ನಾಳೆ ಸಂಧಿ ಪೂರ್ತಿ ಮುಗಿಸ್ತಾನೆ. ನಾಳೆ ಇದು ಒಂದು ಮುಗಿಸ್ತಾನೆ. ನಾಳೆ 2 27, 27, 26, 27